ನಮಸ್ಕಾರ. ಇವತ್ತು ಬಹಳ ವಿಶೇಷ ದಿನ. ಒಂದು ಮಾತಿದೆ, ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತಾರೆ ದಾಸರು. ಅಂದರೆ ಕೆಲವರ ಅನುಗ್ರಹ ಸಿಕ್ಕಂಥ ಸಂದರ್ಭದಲ್ಲಿ ಈ ಮಾತುಗಳು ಅತ್ಯಂತ ಸಹಜವಾಗಿ ಬರ್ತವೆ. ಯಾಕಂದರೆ ಇವತ್ತು ನಮ್ಮ ಎದುರುಗಡೆಗೆ ಕೂತಿರುವಂಥ ವ್ಯಕ್ತಿ ಸಾಮಾನ್ಯ ವ್ಯಕ್ತಿಯಲ್ಲ, ಅದೊಂದು ಅದ್ಭುತವಾದಂಥ ವ್ಯಕ್ತಿತ್ವ. ಅವರ ಮಾತುಗಳನ್ನು ಕೇಳಿ ಅದೆಷ್ಟು ಜನ ಬದಲಾದರು, ಅದೆಷ್ಟು ಜನ ಸರಿದಾರಿಗೆ ಬಂದರು, ಅದೆಷ್ಟು ಜನ ಸಾಧನೆ ಮಾಡಿದರು. ಹೀಗಾಗಿಯೇ ಬೇರೆ ಬೇರೆ ರಾಷ್ಟ್ರಗಳ ಯೂನಿವರ್ಸಿಟಿಗಳು ಕೂಡ ಅವ್ರನ್ನ ಕೈ ಬೀಸಿ ಕರೀತವೆ, ದಯವಿಟ್ಟು ಬನ್ನಿ ನಮ್ಮ ಹತ್ರ ಪಾಠ ಮಾಡಿ ಅಂತೇಳಿ ಅಂತ. ಇನ್ನು ಬಿಡಿ ಸಂಘ ಸಂಸ್ಥೆಗಳು, ಶಾಲೆಗಳು, ಮಠಮಾನ್ಯಗಳು ನಿರಂತರವಾಗಿ ಅವ್ರನ್ನ ಕರಿತಾನೇ ಇರ್ತವೆ. ಜೊತೆಗೇನೆಂದರೆ ಅವರು ಬರೆಯೋಕ್ಕೆ ಕೂತರೆ ಭಾಳ ಅದ್ಭುತವಾದಂಥ ಅಂಕಣಕಾರ. ಅದೆಷ್ಟು ಪುಸ್ತಕಗಳು ಬಂದಿದೆಯೋ ಏನೋ. ಜೊತೆಗೇನೆಂದರೆ ಅವ್ರು ಪಡೆದಿರುವಂಥ ಡಾಕ್ಟರೇಟ್ಗಳಿಗೂ ಕೂಡ ಏನು ಕೊರತೆ ಇಲ್ಲ. ಯಾರವರು? ನಮಗೆ ನಿಮಗೆಲ್ಲ ಪ್ರೇರೇಪಣೆ ಆಗಿರುವಂಥವರು, ಪ್ರೇರಣೆ ಆಗಿರುವಂಥವರು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು. ನಮ್ಮ ಜೊತೆಗೆ ಇವತ್ತು ಡಾಕ್ಟರ್ ಗುರುರಾಜ್ ಕರ್ಜಗಿಯವರು ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಮಸ್ಕಾರ. ಎಂಥ ಅದ್ಭುತ ನೋಡಿ, ನಾವಿವತ್ತು ಚರ್ಚೆ ಮಾಡ್ತಿರುವಂಥದ್ದು ಪರೀಕ್ಷೆಯ ಬಗ್ಗೆ. ಯಾಕಂದರೆ ಪ್ರಧಾನಮಂತ್ರಿಗಳು ಪರೀಕ್ಷಾ ಪೇ ಚರ್ಚಾ ಮಾಡ್ತಾರಲ್ಲ, ನನಗನ್ನಿಸ್ತು ಮಕ್ಕಳುಗಳು ಯಾರನ್ನು ಕೇಳಿದಾಗಲೂ ತಂದೆ ತಾಯಿಗಳು ಒಂಥರ ಹೇಳ್ತಾಯಿದ್ರು, ಮಕ್ಕಳುಗಳು ಒಂಥರ ಹೇಳ್ತಾಯಿದ್ವು, ನಮಗೇನೋ ಟೆನ್ಷನ್ನು, ನಮ್ಮ ಮರೆತೋಗ್ಬಿಡುತ್ತೆ, ಅದನ್ನು ಗುರುಗಳಿಂದಲೇ ಹೇಳಿಸಿದ್ರೆ ಹೆಂಗಿರುತ್ತೆ ಅಂತ. ಯಾಕಂದರೆ ಅವರು ಬಹಳಷ್ಟು ಕಡೆ ಪಾಠ ಮಾಡಿರುವಂಥವ್ರು, ತುಂಬ ಜನ ಗೊತ್ತಿದೆ ಅವರಿಗೆ ವಿದ್ಯಾರ್ಥಿಗಳ ಮನಸ್ಥಿತಿ ಹೆಂಗೆ, ಆಮೇಲೆ ಈಗಿನ ಪರಿಸ್ಥಿತಿಗೆ ಮನಸ್ಥಿತಿಯನ್ನು ಹೆಂಗೆ ಬದಲಾಯಿಸಬೇಕು ಅದ್ರ ಬಗ್ಗೆ ಗುರುರಾಜ್ ಕರ್ಜಗಿಯವರು ಮಾತಾಡ್ತಾರೆ. ಸರ್, ಪರೀಕ್ಷೆಗಳು ಬರ್ತಾ ಇವೆ, ಈಗಾಗಲೇ ಕೆಲ ಪರೀಕ್ಷೆಗಳು ಶುರುವಾಗಿದೆ. ಇನ್ನು ಮುಂದೆ ಈಗ PUC, SSLC ಅವೆಲ್ಲ ಪರೀಕ್ಷೆಗಳು. ಪರೀಕ್ಷೆಗೆ ತಯಾರಿ ಅನ್ನುವಂಥದ್ದು ಇದೆಯಲ್ಲ ಸರ್, ಅದೊಂದು ದೊಡ್ಡ ಅಗ್ನಿ ಪರೀಕ್ಷೆ. ಅದೇನು ಪರೀಕ್ಷೆ ಅಂದರೆ ನಾವು ಅಷ್ಟರ ಮಟ್ಟಿಗೆ ಭಯ ತಂದು ಇಟ್ಬಿಟ್ಟಿದ್ದೀವಿ. ಕೆಲವೊಂದು ಸರಿ ನೋಡ್ತಾ ಇರ್ತೀನಿ ನಾನು, ಮನೆಯಲ್ಲಿ ಮಕ್ಕಳುಗಳಿಗೆ ಪರೀಕ್ಷೆ ನಡೀತಿರುತ್ತೋ ಅದು ತಂದೆ ತಾಯಿಗಳೇ ಏನಾದರೂ ಅಗ್ನಿ ಪರೀಕ್ಷೆ ಎದುರಿಸ್ತಾ ಇದ್ದಾರನಪ್ಪ ಅಂತ ಅಷ್ಟರ ಮಟ್ಟಿಗೆ ಆಗಿರ್ತಾರೆ. ಪರೀಕ್ಷೆಯ ಸಂದರ್ಭ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಿ? ಒಂದು ಪರೀಕ್ಷೆ ಅನ್ನೋದು ಒಂದು ಪ್ರಯತ್ನ, ಅದೇ ನನ್ನ ಜೀವನ ಅಲ್ಲ. ಮಕ್ಕಳಿಗೆ ಗೊತ್ತಾಗಬೇಕಾದದ್ದು. ನನಗೆ ಎಷ್ಟೋ ಸಲ ಸಂಕಟ ಆಗುತ್ತೆ. SLCಯಲ್ಲಿ ಮಾರ್ಕ್ಸ್ ಕಮ್ಮಿ ಬಂತು ಅಂತ ನೇಣು ಹಾಕ್ಕೊಳ್ಳೋದು, PUCಯಲ್ಲಿ ಮಾರ್ಕ್ಸ್ ಬರಲಿಲ್ಲ ಅಂತ ನೇಣು ಹಾಕ್ಕೊಳ್ಳೋದು, ಅಮ್ಮ ಬೈದರು ಅಂತ ನೇಣು ಹಾಕ್ಕೊಳ್ಳೋದು. ಇದೆಲ್ಲ ನನಗೆ ಏನಾಗುತ್ತೆ ಗೊತ್ತಾ? ಸಂಕಟ ಆಗೋದೇನು ಅಂದರೆ, ಮಕ್ಕಳಿಗೆ ಹೇಳಬೇಕು, ಜೋರಾಗಿ ಹೇಳಬೇಕು ನಾವು, ನೀನು ಫೇಲ್ ಆದದ್ದು ಒಂದು ಪ್ರಯತ್ನದಲ್ಲಿ, ಜೀವನದಲ್ಲಲ್ಲ. ಜೀವನದಲ್ಲಿ ಲಕ್ಷಾಂತರ ಪರೀಕ್ಷೆಗಳು ಬರ್ತವೆ. ಇದು ಒಂದು ಪರೀಕ್ಷೆ, ಇನ್ನೊಂದು ಪರೀಕ್ಷೆ ಬರೀರಿ, ಇನ್ನೊಂದು ಪರೀಕ್ಷೆ ಬರೀರಿ. ಏನಾಗಬೇಕಾಗಿದೆ? ಯಾವಾಗ ನಾನು ಪರೀಕ್ಷೆನೇ ನನ್ನ ಅಂತಿಮ ಘಟ್ಟ ಅನ್ಕೋತೀನೋ ಆವಾಗ ಒತ್ತಡ ಜಾಸ್ತಿ ಆಗೋಕ್ಕೆ ಶುರು ಆಗುತ್ತೆ. ತಂದೆ ತಾಯಿಗೂ ಒತ್ತಡ, ಮಕ್ಕಳಿಗೂ ಒತ್ತಡ. ತಂದೆ ತಾಯಿಗಳು ಏನು ಮಾಡ್ತಾರೆ, ಮಗು ಫೇಲ್ ಆಗಿಟ್ರೆ ಏನು ಮಾಡೋದು, ಕಮ್ಮಿ ಮಾರ್ಕ್ಸ್ ಬಂದರೆ ಏನು ಮಾಡೋದು ಅಂತ ಅವ್ರು ಒತ್ತಡ, ಅಂತಿಮ ಘಟ್ಟಕ್ಕೆ ಆ ಮಟ್ಟಕ್ಕೆ ತರೋರೇ ತಂದೆ ತಾಯಿಗಳು. ತುಂಬ ಪ್ರೆಷರ್ ಕ್ರಿಯೇಟ್ ಮಾಡ್ತೀವಿ ನಾವು. ಮಕ್ಕಳಿಗೆ ಏನಾಗುತ್ತೆ, ಅಪ್ಪ ಅಮ್ಮ ಅಷ್ಟು ಆಸೆ ಇಟ್ಕೊಂಡಿದ್ದಾರಲ್ಲ, ಆಗದೆ ಹೋದರೆ ನಿರಾಶೆ ಆಗುತ್ತಲ್ಲ ಅವರಿಗೆ ಅಂತ ಒಂದು. ಅದನ್ನು ಶಾಲೆಯಲ್ಲೂ ಹಾಗೆ ಮಾಡ್ತಾರೆ. ಶಾಲೆಯಲ್ಲಿ ಕೂಡ ಹಾಗೇ 98% ಬರಬೇಕು, 99% ಬರಬೇಕು. ಅದು ಏನು ಅರ್ಥವೇ ಇಲ್ಲ ಅದಕ್ಕೆ. ಮಾರ್ಕ್ಸಿಗೆ ಒಂದು ಮಾತು ಹೇಳ, ನಾನು SSLCಗೆ ಮಾರ್ಕ್ಸ್ ಬರಬೇಕು ಅಂತ ಒದ್ದಾಡ್ತಾರೆ. ಆಯ್ತು, SLC ಮುಗೀತು, ಆ ಮಾರ್ಕ್ಸ್ಗೆ ಏನಾದರೂ ಅರ್ಥ ಇದೆಯಾ? PUCಗೆ ಹೋದ್ಮೇಲೆ SLC ಮಾರ್ಕ್ಸ್ ಕಾರ್ಡ್ ಬೇಕಾಗಿಲ್ಲ ನನಗೆ. PUC ಹಾಗೆ ಓದಿ 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 98% ತೊಗೊಂಡೆ, ಯಾವುದೋ ಒಂದು ಕೋರ್ಸಿಗೆ ಹೋದೆ, PUC ಮಾರ್ಕ್ಸಿಗೆ ಬೆಲೆ ಇಲ್ಲ ಅವಾಗ ಅಲ್ವಾ? ಅಂದರೆ ಪ್ರತಿ ಸಲ ಒಂದು ಮೈಲಿಗಲ್ಲಿದ್ದ ಹಾಗೆ ಅಷ್ಟೇ. ಡೆಸ್ಟಿನೇಷನ್ ಅಲ್ಲ, ಗುರಿ ಅಲ್ಲ, ಅದು ಒಂದು ಮೈಲಿಗಲ್ಲ ಅಷ್ಟೇ. ಅದರಿಂದ ನಾನು ಇನ್ನೊಂದು ಹೇಳೋದು, ನಾನು ನೋಡಿದ್ದೀನಿ ಸಾಕಷ್ಟು ನನ್ನ ಜೀವನದಲ್ಲಿ. ಪ್ರತಿ ವರ್ಷ ಫಸ್ಟ್ ರ್ಯಾಂಕ್ ಬಂದು ಜೀವನದಲ್ಲಿ ಮೂರ್ಖರಾಗಿದ್ದವ್ರನ್ನೂ ಕಂಡಿದ್ದೇನೆ. ನೋಡಿ, ಪರೀಕ್ಷೆದಲ್ಲಿ ರ್ಯಾಂಕ್ ಬರದೆ ಜೀವನದಲ್ಲಿ ಸಕ್ಸಸ್ ಆದವ್ರನ್ನೂ ಕಂಡಿದ್ದೀವಿ. ನನಗೆ ಅರ್ಥ ಆದದ್ದು ಇದು, ಪರೀಕ್ಷೆ ಮಾರ್ಕ್ಸಿಂದ ಯಾರೂ ದೊಡ್ಡವರಾಗಿಲ್ಲ, ಮನೋಧರ್ಮದಿಂದ ದೊಡ್ಡವರಾಗಿದ್ದಾರೆ. ಯಾರು ಮನಸ್ಸನ್ನು ಗಟ್ಟಿ ಮಾಡ್ಕೋತಾರೋ ಅವ್ರು ದೊಡ್ಡವರಾಗಿದ್ದಾರೆ. ಯಾರು ಮನಸ್ಸಲ್ಲಿ ಸ್ಪಷ್ಟತೆ ಇಟ್ಕೊಂಡು ದೊಡ್ಡವರಾಗಿದ್ದಾರೆ. ಮಾರ್ಕ್ಸ್ ಕಾರ್ಡ್ ಕೊಳ್ಳೆ ಹಾಕೊಂಡು ಅಡ್ಡಾಡೋಕ್ಕಾಗತ್ತಾ? ಬೋರ್ಡ್ ಹಾಕ್ಕೊಂಡು ನಾನು 98% ಅಂತ ಏನು ಅರ್ಥವೇ ಇಲ್ಲ. ಒಂದು ತಮಾಷೆ ಪ್ರಸಂಗ ಹೇಳ್ಬಿಡ್ಬೇಕು ನಿಮಗೆ. ಒಂದು ಸಲ ಒಂದು ಶಿಕ್ಷಕರ ಸಮಾವೇಶ ಆಯಿತು. ಅಲ್ಲಿ ಮಾನ್ಯ ಮಂತ್ರಿಗಳೆಲ್ಲ ಬಂದಿದ್ದರು. ಮಾರ್ಕ್ಸ್ ಬಗ್ಗೆ ಚೆನ್ನಾಗಿ ಬರಬೇಕು, ಏನು ಮಾಡಬೇಕು, ರಿಸಲ್ಟ್ ಇಂಪ್ರೂವ್ ಮಾಡೋದು ಹೇಗೆ, ಇದೆಲ್ಲ ಕೇಳ್ತಾಯಿದ್ರು. ಮುದುಕರೆದ್ದು ನಿಂತ್ಕೊಂಡು ನನಗೆ ಕೇಳಿದರು, ಸರ್, ನಾವು ಸಣ್ಣವರಿದ್ದಾಗ ಇಡೀ ಶಾಲೆಗೆ ಒಬ್ಬರು ಇಬ್ಬರು ಫಸ್ಟ್ ಕ್ಲಾಸ್ ಇರ್ತಿದ್ರು ಸರ್. ನೋಡು ಫಸ್ಟ್ ಕ್ಲಾಸ್ ಹುಡುಗವನು, ಆಕೆ ನೋಡು ಫಸ್ಟ್ ಕ್ಲಾಸ್ ಬಂದಿದ್ದಾಳೆ ಅಂತ ಬೇಳೆ ಮಾಡಿ ತೋರಿಸ್ತಿದ್ರು. ಈಗ ಯಾರು ಕೇಳಿದ್ರು 95, 98 ಅಂತಾರಲ್ಲ ಸರ್, ನಾವೇ ದಡ್ರಿದ್ವು, ನೀವು ಬುದ್ಧಿವಂತರಾಗಿದ್ದಾರೋ ಅಂತ ಕೇಳಿದರು. ಅದೆಲ್ಲ ಇಲ್ಲ, ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಅಂತಿದೆ, ಅದಕ್ಕಾಗತ್ತೆ ಅಂದೆ. ಏನಾಗಿ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ನು ಅಂದರು. ಒಂದು ತಮಾಷೆ ಹೇಳ್ತೀನಿ, ಎಕ್ಸಾಂಪಲ್ ನಿಮಗೆ ಅಂತ ಹೇಳಿದೆ. ಒಂದು ಪ್ರಶ್ನೆ ಇತ್ತು, ಆಕಳಿಗೆ ಎಷ್ಟು ಕಾಲು ಅಂತ. 4 ಮಾರ್ಕ್ಸ್.
ಆಕಳಿಗೆ ಎಷ್ಟು ಕಾಲು ಅಂತ. ಒಬ್ಬ ಹುಡುಗ 3 ಅಂತ ಬರ್ದ. ಆ ಪೇಪರ್ ತಪಾಸೋಣ ಕೋಪ ಬಂತು. ಏನು ರೀ ಬುದ್ಧಿ ಇಲ್ಲ ಅವನಿಗೆ, 0 ಹಾಕ್ಬಿಡ್ಲ ಮಾರ್ಕ್ಸು ಅಂತ ಮೇಲಿನವನು ಕೇಳಿದ್ದಂತೆ. ಅವ್ರು ಚೇರ್ಮನ್ ಹೇಳಿದಂತೆ ಹಂಗೆ ಹಾಕೋಕೆ ಬರಲ್ಲ, ಸ್ಕೀಮ್ ಅವ್ಯಾಲ್ಯೂಯೇಷನ್ ನೋಡು, 4 ಕಾಲು 4 ಮಾರ್ಕ್ಸ್ ಇದೆ, ಕಾಲಿಗೆ 1 ಮಾರ್ಕ್. ಅವನು ಕಾಲೇ ಇಲ್ಲ ಅಂತ ಬರೆದ್ರೆ ಮಾತ್ರ 0 ಹಾಕಬೇಕು. 3 ಬರ್ತಿದ್ದಲ್ಲ 3 ಮಾರ್ಕ್ ಕೊಡಬೇಕು ಅವನಿಗೆ ಅಂತ. ಅಂದರೆ ಮೂರ್ಖ ಉತ್ತರಕ್ಕೆ 3 ಮಾರ್ಕ್ಸ್ ಬರ್ತಿತ್ತು. ಅದೇ ನಾನು ಶಾಲೆಯಲ್ಲಿದ್ದಾಗ ಒಂದು ಗಣಿತದ ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೊನೆ ಸ್ಟೆಪ್ಪಲ್ಲಿ ತಪ್ಪಿದ್ದೆ. ನಮ್ಮ ಎಷ್ಟು 0 ಹಾಕಿದ್ದೆ, 0 ಹಾಕಿದ್ರು ನನಗೆ. ನಾನು ಹೋಗಿ ಬೇಡ್ಕೊಂಡೆ, ಸರ್ 5 ಮಾರ್ಕು ಎಲ್ಲ ಕರೆಕ್ಟಾಗಿದೆ, ಕಡೆಯದು ಒಂದು ಚೂರು ತಪ್ಪಾಗಿದೆ, 3 ಕೊಡ್ಬೋದಲ್ಲ ಅಂದೆ. ನಾನು ದುರ್ಗುಟ್ಕೊಂಡು ನೋಡಿ ಹೇಳಿದರು ಅವರು, ಹಾಗಲ್ಲ ಅದು ಪ್ರಾಬ್ಲಮ್ ಸಾಲ್ವ್ ಮಾಡೋದಂದ್ರೆ ಬಾವಿಗೆ ಹಾರ್ಕೊಂಡಂಗೆ, ಅರ್ಧ ಹಾರ್ಕೊಂಡೆ ಅನ್ನೋದಿಲ್ಲ, ತಳ ಮುಟ್ಟಬೇಕು ನೀನು ಅಂದರು. ಈಗ ವ್ಯಾಲ್ಯೂಯೇಷನ್ ಆಗಿರೋದ್ರಿಂದ ಮಾರ್ಕ್ಸು ನಮ್ಮನ್ನು ಅತಿರಂಜಿತವಾಗಿ ತೋರ್ತವೆ. ಎಷ್ಟೋ ಸಲ ಮಾರ್ಕ್ಸು ಅವ್ರ ಬುದ್ಧಿವಂತಿಗೆ ಏನೂ ಸಂಬಂಧ ಇಲ್ಲ ಅನ್ನೋಂಗೆ ಇರ್ತದೆ. ಅದಕ್ಕೆ ನಾನು ಪೇರೆಂಟ್ಸ್ಗೆ ತಂದೆ ತಾಯಿಗೆ ಹೇಳೋದು, ಮಕ್ಕಳಿಗೆ ಹೇಳೋದು, ಅದನ್ನು ಬಹಳ ತಲೆ ಕೆಡಿಸ್ಕೋಬೇಡಿ, ಚೆನ್ನಾಗಿ ಓದಿ. ಈಗ ನಾನು ಭಗವದ್ಗೀತೆಯಲ್ಲಿ ಒಂದು ಮಾತಿದೆ, ಅವ್ನು ಚೆಂದ ಹೇಳ್ತಾರೆ, ಭಗವದ್ಗೀತೆಯಲ್ಲಿ ಮಾತು ಬರೋದೆಲ್ಲ ನಂಬಲ್ಲ, ವಿಚಿತ್ರ ಅರ್ಥ ಮಾಡ್ಕೋತಾರೆ ಅದನ್ನು. ಕೆಲಸ ಮಾಡೋದು ನಿನ್ನ ಕೆಲಸಪ್ಪ, ಕರ್ತವ್ಯ ನಿನ್ನ ಕೆಲಸ, ಫಲ ಅಪೇಕ್ಷೆ ಮಾಡಬೇಡ, ಅಧಿಕಾರ ಅಷ್ಟೆ, ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು ಫಲ ಕಡು. ಯಾಕೆ ಹೇಳ್ತಾನೆ ಹಂಗಾರೆ? ಇಡೀ ತಿಂಗಳು ಸಂಬಳ ಮಾಡಿ ಸಂಬಳ ಅಪೇಕ್ಷೆ ಮಾಡಬಾರ್ದಾ? ಕೆಲಸ ಮಾಡಿ, ಹಂಗಲ್ಲ ಅದು. ನೀನು ಸರಿಯಾಗಿ ಕೆಲಸ ಮಾಡಿದ್ರೆ ಸಂಬಳ ಬಂದೇ ಬರುತ್ತೆ. ಸಂಬಳ ಡೌಟ್ ಆಗೋದು ಯಾವಾಗ? ಸರಿಯಾಗಿ ಕೆಲಸ ಮಾಡದೆ ಹೋದಾಗ. ನಾನು ರೋಡಲ್ಲಿ ಡ್ರೈವ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ, ಕರಿಯಾಗೆಲ್ಲ ರೂಲ್ ಫಾಲೋ ಮಾಡಿಕೊಂಡು ಸರಿಯಾಗಿ ಹೋಗ್ತಿದ್ದೆ, ನಾನು ಗುರಿ ಮುಟ್ತೀನಿ. ನಾನು ಏನೋ ವಿಚಾರ ಮಾಡ್ಕೊಂಡು ಆಕ್ಸಿಡೆಂಟಾಗಿ ಹೋಗ್ತದೆ. ಅದು ಹೇಳೋದು, ನೀವು ಮಾಡೋ ಕೆಲಸ ಸರಿಯಾಗಿ ಮಾಡು. ಮಕ್ಕಳಿಗೆ ಹೇಳೋದು ಅದೇನೆ, ಚೆನ್ನಾಗಿ ಓದ್ರಪ್ಪ, ಚೆನ್ನಾಗಿ ಓದಿ, ವಿಷಯ ನಿಮಗೆ ಅರ್ಥ ಆದರೆ ಯಾವ ಪ್ರಶ್ನೆ ಪೇಪರ್ ಕೊಟ್ಟರೆ ಏನಿದೆ. ಬಟ್ ಈಗ ಈ ಕಾಂಪಿಟೇಷನ್ ಯುಗ ಯಾವ ರೀತಿ ಇದೆ ಅಂತಂದರೆ, ನೀವು ಅರ್ಧ ಮಾರ್ಕ್ಸಲ್ಲೇ ದೊಡ್ಡ ದೊಡ್ಡ ಸೀಟ್ಗಳು ಮಿಸ್ ಆಗುವಂಥ ಸಾಧ್ಯತೆಗಳಿದೆ, ಅರ್ಧ ಮಾರ್ಕ್ಸಲ್ಲೇ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿದೆ. ಈ ರೀತಿ ನಾವು ಒಂದು ಲೆಕ್ಕದಲ್ಲಿ ಏನು ಅಂದರೆ, ಈ ಕುದುರೆಗಳನ್ನು ಓಡಿಸ್ತೀವಲ್ಲ, ಹೊಡೆದು ಹಂಗೆ ಓಡಿಸ್ತಾ ಇದೀವಲ್ಲ, ಹೆಂಗೆ? ತಪ್ಪದು ಖಂಡಿತ ತಪ್ಪು. ಮತ್ತು ಇನ್ನೊಂದು ಅರ್ಧ ಮಾರ್ಕ್ದಲ್ಲಿ ಅವಕಾಶ ಸಿಗದೆ ಹೋದರೆ ಒಂದು ಜೀವನ ಮುಗಿದೋಯ್ತು ಅಂತಿಲ್ಲ. ಡಾಕ್ಟರ್ ಕಲಾಂ ಹೇಳ್ತೀನಿ ನಾನು, ಅವ್ರು NDAಗೆ ಹೋಗಬೇಕು ಅಂತ ಭಾಳ ಆಸೆ ಇತ್ತು ಅವ್ರಿಗೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಹೋಗಬೇಕು ಅಂತ. ಪರೀಕ್ಷೆ ಕೂತರು, ಥಿಯರಿ ಪರೀಕ್ಷೆ ಪಾಸ್ ಆದರು, ಇನ್ನೇನು ಆಗಿಬಿಡುತ್ತೆ ಅಂತ SSB ಅಂತ ಇರುತ್ತೆ, ಫಿಸಿಕಲ್ ಟೆಸ್ಟ್ ಮಾಡ್ತಾರೆ, ಅಲ್ಲಿ ಫೇಲ್ ಆಗಿಬಿಟ್ರು. ಭಯಂಕರ ಕಷ್ಟ ಅದು, ಫೇಲ್ ಆಗಿಬಿಟ್ರು. ಭಾಳ ದುಃಖ ಆಯ್ತು ಅಂತ ಅವ್ರಿಗೆ. ನಾನು ಪೈಲಟ್ ಆಗ್ಬೇಕಂತ ಮಾಡಿದ್ದೆ, ಫೈಟರ್ ಪೈಲಟ್ ಆಗಬೇಕಾಗೋದು, ಆಗಲಿಲ್ಲ ನನಗೆ ಅಂತ ದುಃಖ ಆಯ್ತಂತೆ. ನಾನು ತಮಾಷೆ ಮಾಡಿ ಅವ್ರಿಗೆ ಹೇಳ್ತಿದ್ದೆ, ಸರ್ ಭಾಳ ಒಳ್ಳೇದಾಯ್ತು ನೀವು ಸಿಗಲಾರ್ದದು, ಯಾಕಂದರೆ ಸಿಕ್ಕಿದ್ರು ಒಂದು ಪೈಲಟ್ ಆಗ್ತಿದ್ರಿ. ಈಗ 3 ಆರ್ಮಿ, ನೇವಿ, ಏರ್ಫೋರ್ಸ್ ಮತ್ತು ಆರ್ಮಿ, 3 ಜನ ಆಫೀಸರ್ ಸೆಲ್ಯೂಟ್ ಹೊಡಿತಾರೆ ನಿಮಗೆ, ಕಮಾಂಡರ್ ಇನ್ ಚೀಫ್ ನೀವು ಅಲ್ವಾ? ಬರೀ ಪೈಲಟ್ ಆಗೋದಕ್ಕಿಂತ ಪ್ರೆಸಿಡೆಂಟ್ ಆಗೋದು ಒಳ್ಳೇದಲ್ವಾ? ನಮ್ಮ ಮಕ್ಕಳಿಗೆ ಹೇಳಬೇಕಾದದ್ದು, ಒಂದು ಕಿಟಕಿ ಮುಚ್ಚಿದರೆ 4 ಬಾಗಿಲು ತೆಗಿತವೆ. ನಾವು ತಪ್ಪು ತಿಳ್ಕೊಂಡಿದ್ದೀವಿ, ಅಯ್ಯೋ ನಾನು ಅವಕಾಶ ತಪ್ಪೋಯ್ತು, ಏನೂ ಅವಕಾಶ. ನನ್ನ ಮಗನಿಗೂ ಹಾಗೇನೆ NDA ಆಗಬೇಕು ಅಂತ, ಅವನು ಹೀಗೇನೆ ಕಲಾಂ ಥರನೇ ಟೆಸ್ಟಲ್ಲಿ ಬಂದ, ಆಲ್ ಇಂಡಿಯಾ 4th ರ್ಯಾಂಕ್ ಬಂದ. ಟೆಸ್ಟಲ್ಲಿ ಗ್ಯಾರಂಟಿ ಪಾಸ್ ಆಗ್ತಾನೆ ಅಂದ್ಕೊಂಡಿದ್ವಿ, ಆಗಲಿಲ್ಲ, ಏನೂ ನಷ್ಟ ಆಗಿಲ್ಲ, ತುಂಬ ಚೆನ್ನಾಗಿದ್ದಾನೆ ಈಗ ಅವನು. ನೋಡಿ, ಅದು ನಾನು ಹೇಳೋದು ಮಕ್ಕಳಿಗೆ, ಇದೊಂದೇ ಇಟ್ಕೋಬೇಡಿ ಜೀವನದಲ್ಲಿ. ಪ್ರೆಷರ್ ಆಗೋದು ಯಾವಾಗ ಗೊತ್ತಾ? ಈಗ ಟ್ರೈನ್ ಇದೆ, ಮಿಸ್ ಆದರೆ ನಾಳೆ ನುಗ್ರು ಟ್ರೈನ್ ಇಲ್ಲ ಅಂತ ಟೆನ್ಷನ್ ಆಗುತ್ತೆ. ಮೈಸೂರು ಬಸ್ ಇಟ್ಕೊಂಡ್ರೆ ಹೋಗ್ಲಿ ಬಿಡಿ, ಇನ್ನೊಂದು ಬಸ್ ಬರುತ್ತಲ್ಲ, ನೆಕ್ಸ್ಟ್ ಬಸ್ ಬರುತ್ತಲ್ಲ. ನಾನು ಜೀವನ ಹಾಕಿ ತೊಗೋಬೇಕು. ತಂದೆ ತಾಯಿಗಳು ಯಾವ ರೀತಿ ಈ ಪರೀಕ್ಷೆ ಸಂದರ್ಭದಲ್ಲಿ ಅವ್ರು ಯಾವ ರೀತಿ ಪ್ರಿಪೇರ್ ಆಗಿರಬೇಕು ಅಂತ, ದಟ್ ಇಸ್ ವೆರಿ ಇಂಪಾರ್ಟೆಂಟ್, ಭಾಳ ಮುಖ್ಯ. ಪೇರೆಂಟ್ಸು ಮಕ್ಕಳ ಮೇಲೆ ಪ್ರೆಷರ್ ಹಾಕೋದು ಬೇಡ. ಈಗ ಇನ್ನೊಂದು ಹೇಳ, ನಾನು ಯುದ್ಧ ಸಮಯದಲ್ಲಿ ಟೆನ್ಷನ್ ಆದಾಗ ಬಿಡೋ ಗುಂಡು ಕೂಡ ಸರಿಯಾಗಿ ಮುಟ್ಟಲ್ಲ, ನನ್ನ ಕೈ ಸ್ಥಿಮಿತ ಇರಲ್ಲ. ಯುದ್ಧ ಕಲ್ಪನೆ ಮಾಡ್ಕೊಳ್ಳೋಣ, ಯುದ್ಧ ಕಂಪೇರ್ ಮಾಡ್ಕೊಳ್ಳೋಣ, ಪರೀಕ್ಷೆ ಅಂದರೆ ಕಂಪೇರ್ ಮಾಡ್ಕೊಂಡಾಗ ಆಗ ಮನಸ್ಸು ಎಷ್ಟು ಹಗುರಾಗಿರುತ್ತೋ ಅಷ್ಟು ಚೆನ್ನಾಗಿ ಬರೀತೀರಿ ನೀವು. ಟೆನ್ಷನ್ ಆಗಿ ಬರೆಯೋಕ್ಕಾಗೋಲ್ಲ. ಒಂದು ತಮಾಷೆ ಪ್ರಸಂಗ ಹೇಳ್ಬೇಕು ನಿಮಗೆ ಹೇಗೆ ಅಂತ. ಟೆನ್ಷನ್ ಕೆಲವು ಹುಡುಗರು ಹೇಳ್ತಾರೆ, ಚೆನ್ನಾಗಿ ಓದ್ಕೊಂಡು ಹೋಗಿದ್ದೆ ಸರ್, ಪರೀಕ್ಷೆಯಲ್ಲಿ ಮರ್ತು ಹೋಗ್ಬಿಡ್ತು ಸರ್, ಮನೆಗೆ ಬಂದ ನೆನಪಾಯ್ತು ಮತ್ತೆ ಅಂತ. ಸುಳ್ಳು ಹೇಳಲ್ಲ ಅವರು, ಬೈತಾರೆ ಪಾಲಕರು, ನಾಟಕ ಮಾಡ್ತೀಯ ನೀನು, ಅದೇಂಗೆ ಮರ್ತು ಹೋಗುತ್ತೆ ಅದಲ್ಲ ಹೋದಾಗ ಅಂತಾರೆ. ನಿಜ, ಅದು ಹಾಗೆ ಆಗುತ್ತೆ. ಓದ್ಕೊಂಡದ್ದೆಲ್ಲ ಇಲ್ಲಿ ಕೂತ್ಕೊಂಡಿದೆ, ಫ್ರಂಟಲ್ ಲೋಬ್ ಅಂತ. ಅದು ದೇವರು ಹೇಗೆ ಚೆನ್ನಾಗಿ ಮಾಡಿದ್ದಾನೆ ಸೃಷ್ಟಿ ಮಂತ್ರ. ಇದನ್ನು ಒಂದು ನರ ಇದೆ ಇಲ್ಲಿ, ಈ ನರ ಹಿಂದೆ, ಈ ಬಲಗಡೆ ಕಿವಿ ಹಿಂದೆ ಬರ್ತದೆ, ಮೆಡುಲ್ ಆಬ್ಲಾಂಗೇಟಾ ಅಂತಿದೆಯಲ್ಲ, ಅದು ಪಕ್ಕದಲ್ಲಿ ಕಡಲೆಕಾಳಿನಷ್ಟು ಒಂದು ಪಾಯಿಂಟ್ ಇದೆ, ಅದನ್ನು ರಿಕಾಲ್ ಸ್ವಿಚ್ ಅಂತ ಕರೀತಾರೆ. ಅದಕ್ಕೆ ನೋಡಿ, ಯಾರಾದರೂ ಮರ್ತು ಹೋದರೆ ತಲೆ ಇಲ್ಲಿ ಕೆರ್ಕೊಳ್ಳಲ್ಲ, ತಲೆ ಕೆರ್ಕೊಳ್ಳೋದೇ ಇಲ್ಲಿ. ನೋಡಿ, ಅಂದರೆ ಗೊತ್ತಿದೆ ದೇಹಕ್ಕೆ ಎಲ್ಲೋ ಇದೆ ಅಂತ, ಆ ಪಾಯಿಂಟ್ ಇದೆ ಅಂತ. ಈ ನಮ್ಮ ಮನೇಲಿ ಇರಲ್ವಾ, ಬಾಗಿಲು ಪಕ್ಕನೇ ಸ್ವಿಚ್ ಇರುತ್ತೆ, ಲೈಟ್ ಇರೋದು ಇಲ್ಲಿರುತ್ತೆ. ಹಾಗೆ ಈ ಒಂದೇ ನರ ಇದೆ. ನಿಮ್ಗೆ ಟೆನ್ಷನ್ ಆದ ತಕ್ಷಣ ಈ ನರ ಬ್ಲಾಕ್ ಆಗಿಬಿಡುತ್ತೆ. ಓದಿದ್ದು ಯಾವುದೋ ನೆನಪಿಗೆ ಬರಲ್ಲ, ಸರಿಯಾಗಿ ನೆನಪಿಗೆ ಬರಲ್ಲ. ಒಂದು ಸಲ ರಿಲ್ಯಾಕ್ಸ್ ಆಯಿತು ಇದು, ತಕ್ಷಣ ಬಂದುಬಿಡುತ್ತೆ ನೆನಪಿಗೆ. ಮನೆಗೆ ಹೋದ ಟೆನ್ಷನ್ ಇರೋದು ನೆನಪಾಗ್ಬಿಡುತ್ತೆ. ಅದಕ್ಕೆ ನಾನು ಮಕ್ಕಳಿಗೆ ಹೇಳ್ತೀನಿ,
ಪರೀಕ್ಷಾ ಟೈಮಲ್ಲಿ ತಂದೆ ತಾಯಿ ಆಗಲಿ ಮಕ್ಕಳಾಗಲಿ ಆದಷ್ಟು ರಿಲ್ಯಾಕ್ಸ್ ಆಗಿರಬೇಕು. ಓದು, ಚೆನ್ನಾಗಿ ಓದು. ಇಡೀ ವರ್ಷ ಓದಿದ್ದನ್ನು ಒಂದು ದಿವಸದಲ್ಲಿ ಓದೋಕ್ಕಾಗಲ್ಲ ನಿನಗೆ. ಕರೆಕ್ಟ್. ಎಷ್ಟು ಓದಿದ್ಯೋ ಒಂದು ಚೆನ್ನಾಗಿ ಗಟ್ಟಿ ಮಾಡ್ಕೊ, ಚೆನ್ನಾಗಿ ಮಾಡ್ಕೊ ಅಂತ ಹೇಳಬೇಕು. ನಿರಾಗೋದಕ್ಕೆ ಮುಖ್ಯವಾಗಿ ನಮ್ಮ ಮಕ್ಕಳಿಗೆ ಹೇಳೋದು, ಸ್ವಲ್ಪ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ. ಅದರಂಥ ಒಳ್ಳೆ ರಿಲ್ಯಾಕ್ಸೇಷನ್ ಇನ್ನು ಯಾವುದೂ ಇಲ್ಲ. ತಂದೆ ತಾಯಿಗಳ ಬಗ್ಗೆ ಹೇಳ್ತಾ ಇದ್ದೀರಿ ತಾವು. ಹಾಂ, ತಂದೆ ತಾಯಿಗಳು ಕೂಡ ಮಕ್ಕಳ ಜೊತೆ ಕೂತ್ಕೊಳ್ಳಿ, ಸ್ವಲ್ಪ ಅವ್ರ ಜೊತೆ ಕೂತ್ಕೊಳ್ಳಿ. ಕುತ್ಕೊಂಡ್ರೆ ಒಂದು ಕಷ್ಟ, ಅವರು ಕೂತ್ಕೊಳ್ತಿದ್ರೆ ಇನ್ನೊಂದು ಕಷ್ಟ. ಕೂತ್ಕೊಂಡ್ರೆ ಮಕ್ಕಳು ಅಲ್ಗಾಡಕ್ಕೆ ಬಿಡಲ್ಲ. ಅದಕ್ಕೆ ಪೇರೆಂಟ್ಸ್ ಹೇಳೋದು, ನೀವು ಟೆನ್ಷನ್ ಮಾಡ್ಕೋಬೇಡಿ, ಓದ್ತಾರೆ ಹುಡುಗರು, ಗೊತ್ತಿದೆ. ಮತ್ತು ಇನ್ನೊಂದು ಹೇಳ, ಮಕ್ಕಳಿಗೆ ತಮ್ಮ ಶಕ್ತಿ ಗೊತ್ತಿರುತ್ತೆ. ಅವರಿಗೆ ಮಕ್ಕಳಿಗೆ ತಮ್ಮ ಶಕ್ತಿ ಗೊತ್ತಿದೆ. ಗಣಿತಲ್ಲಿ ನನಗೆ ಇಷ್ಟೇ, ಅದಕ್ಕೇನು ಜಾಸ್ತಿ ಆಗೋಲ್ಲ. ಸೈನ್ಸ್ ಎಷ್ಟಾಗುತ್ತೆ, ಸೋಷಿಯಲ್ ಸೈನ್ಸ್ ಇಷ್ಟಾಗುತ್ತೆ, ಅವ್ರಿಗೆ ಗೊತ್ತಿದೆ. ಅವರಿಗೆ ನಾವೇನು ಪ್ರೆಷರ್ ಹಾಕಿದಾಗ ಇರೋದು ಕಮ್ಮಿ ಆಗುತ್ತೆ. ಹೌದು. ಈಗ ನಾನು ಟೆನ್ಷನ್ನಲ್ಲಿದ್ದಾಗ ಬಾಣ ಬಿಟ್ಟರೆ ಅದು ಗ್ಯಾರಂಟಿ ಗುರಿ ಮುಟ್ಟಲ್ಲ. ಟೆನ್ಷನ್ದು ಆರಾಮಾಗುತ್ತೆ. ಕರೆಕ್ಟ್. ಆದ್ದರಿಂದ ನಾನು ಪೇರೆಂಟ್ಸ್ ಹೇಳೋದು ಇಷ್ಟೇ, ಪರೀಕ್ಷೆ ಹತ್ತಿರ ಬಂದಾಗ ಜಾಸ್ತಿ ಒತ್ತು ಮಾಡಬೇಡಿ, ಅವರಿಗೆ ಓದೋಕ್ಕೆ ಅವಕಾಶ ಮಾಡಿಕೊಡಿ. ನಿಜ. ಅವಕಾಶ ಸ್ವಲ್ಪ ಶಾಂತವಾದ ಜಾಗ, ಓದೋಕ್ಕೊಂದು ಕಡೆ ಜಾಗ ಕೊಡಿ. ಅವರಿಗೆ ಪ್ರೆಷರ್ ಹಾಕಿ, ನೋಡಮ್ಮ ಏನು ಓದಿದೆ ಎಷ್ಟೊತ್ತಾಯ್ತು, ಮೂರು ತಾಸು ಸಾಕ, 6 ತಾಸು ಓದ್ಬೇಕಂತ ಅವನು ಹೇಳಿದಾನೆ. ಇನ್ನು ಹುಡುಗ ಯಾವ ರ್ಯಾಂಕ್ ಬಂದು ಹೇಳಿದೆ 8 ತಾಸು ಓದು ಬೇಕಿಲ್ಲ ಅದು. ಮತ್ತು ಇನ್ನೊಂದು ನಾನು ಹೇಳ್ಕೊಡ್ತೀನಿ, ಟೆಕ್ನಿಕ್ ಹೇಳ್ಕೊಡ್ತೀನಿ ಹುಡುಗರಿಗೆ ಹೇಗೆ ಓದಬೇಕು ಪರೀಕ್ಷೆ ಹತ್ತಿರ ಬಂದಾಗ ಅಂತ. ಕೆಲವು ಹೇಳ್ತಾರೆ, ರಾತ್ರಿ ಎಲ್ಲ ಓದಿದೆ 3 ಗಂಟೆವರೆಗೂ, ಏನಾಗಲಿಲ್ಲ, ಕರೆಂಟ್ ವೇಸ್ಟ್ ಆಯಿತು ಅಷ್ಟೇ, ಮತ್ತೊಂದು ಏನಾಗಿಲ್ಲ. ಅದು ಬೇಕಿಲ್ಲ. ಮನಸ್ಸು ನೆಲ ಇದ್ದ ಹಾಗೆ, ಒಂದೇ ಸಮ ನೀರು ಹಾಕ್ಬಿಟ್ರೆ ನಿಂತ್ಕೊಳ್ಳುತ್ತಾ, ಅದು ರೆಡಿ ಆಗಿಬಿಡುತ್ತೆ. ನಿಧಾನಕ್ಕೆ ಹಿಡ್ಕೋಬೇಕದು. ಅದಕ್ಕೆ ನಾವೇನು ಮಾಡ್ತೀವಿ, ಸಿಂಪಲ್ ಟೆಕ್ನಿಕ್ ಹೇಳ್ಕೊಡ್ತೀವಿ ಹುಡುಗರಿಗೆ. ಟೈಮ್ ಟೇಬಲ್ ಮಾಡ್ಕೊಳ್ಳಿ. ಯಾವುದು 35-40 ನಿಮಿಷದ ಮೇಲೆ ಬೇಡ, ಒಂದೊಂದು ವಿಷಯಕ್ಕೆ 40 ನಿಮಿಷ ಅಷ್ಟೇ. ಅದಕ್ಕೇನು ಜಾಸ್ತಿ ಓದೋದು ಬೇಡ. ಪುಸ್ತಕ ಹಿಡ್ಕೊಂಡು ಓದಿ 35 ನಿಮಿಷ. ಸ್ವಚ್ಛ ಮನಸ್ಸು, ಮುಖ ತೊಳ್ಕೊಂಡು ಒಂದು ಕಡೆ ಕೂತ್ಕೊಳ್ಳಿ. ಬಗ್ಗೆ ಕೂತ್ಕೊಳ್ಳೋದು ಹೀಗೆಲ್ಲ ಬೇಡ, ನೇರವಾಗಿ ಕೂತ್ಕೊಳ್ಳಿ. ಒಂದು 35-40 ನಿಮಿಷ ಓದಿ. ಪುಸ್ತಕ ಮುಚ್ಚಿ, ಮೊದಲನೇ ಸ್ಟೇಜ್ ಅದು. ಕಣ್ಣು ಮುಚ್ಚಿ ಏನು ಓದಿದೆ ಅಂತ ನೆನಪು ಮಾಡ್ಕೋಬೇಕು. ಮೊದಲನೇ ಪಾಯಿಂಟ್ ಏನು, ರಿಕಾಲ್. ಈಗ ದಯವಿಟ್ಟು ನೋಡಿ, ಯಾವುದೋ ಒಂದು ಸಿನಿಮಾ ನೋಡಿ ಬರ್ತೀವಿ ನಾವು, 3 ತಾಸಿನ ಸಿನಿಮಾ, 10 ನಿಮಿಷದಲ್ಲಿ ಪೂರ್ತಿ ರಿಕಾಲ್ ಆಗಿರ್ತದೆ ಸಿನಿಮಾ. ಹಾಗೆ ನಾನು 40 ನಿಮಿಷ ಓದಿದ್ದನ್ನು ಮೊದಲನೇ ಪಾಯಿಂಟ್ ಏನು, ಎರಡನೇ ಪಾಯಿಂಟ್ ಏನು, ಮೂರನೇ ಪಾಯಿಂಟ್ ಏನು ನೆನಪು ಮಾಡ್ಕೋಬೇಕು. 1-2 ನೆನಪಾಯಿತು, 3ನೇ ನೆನಪಾಗಲಿಲ್ಲ, ತಕ್ಷಣ ಬುಕ್ ತೆಗಿಬೇಡಿ. ಸ್ವಲ್ಪ ಪ್ರೆಷರ್ ಹಾಕಿ ಮನಸ್ಸು ಮೇಲೆ, ಏನು 3ನೇದು ಏನು ಇರಬೇಕು, ಅದು 1-2 ಇದ್ದರೆ ಅಂತ. ಇದಕ್ಕೊಂದು ಇನ್ನೊಂದು ಬ್ಯೂಟಿಫುಲ್ ಟೆಕ್ನಿಕ್ ಇದೆ ನೆನಪಿಡೋದಕ್ಕೆ, ಅದು ಹೇಳ್ಕೊಡ್ತೀನಿ, ಮೆಮರಿ ಟೆಕ್ನಿಕ್ ಅಂತ. ಅದು ಪಾಯಿಂಟ್ ನೆನಪಾಗಲಿಲ್ಲ ಅಂತ ಇಟ್ಕೊಳ್ಳಿ, 3ನೇ ನೆನಪಾಗಲಿಲ್ಲ, ಪುಸ್ತಕ ತೆಗೆದು ನೋಡಿದ ಮೇಲೆ ಬರೀಬೇಕು. ಅದನ್ನು ಮುಚ್ಚಿಟ್ಟು 1, 2, 3, 4, 5 ಎಲ್ಲ ಪಾಯಿಂಟ್ ಬರೀಬೇಕು. ಅದಕ್ಕೆ ನಮ್ಮ ಹೇಳ್ತಾರೆ, 1 ಸಲ ಬರೆದ್ರೆ 4 ಸಲ ಓದಿದಂಗೆ ಇರ್ತದೆ ಅಂತ. ಅದಕ್ಕಿಂತ ನಾನೊಂದು ಸುಮ್ಮನೆ ಟೆಕ್ನಿಕ್ ಹೇಳ್ಕೊಡ್ತೀನಿ. ಮನೇಲಿ ಈ ರೋಲಪ್ ಬ್ಲ್ಯಾಕ್ ಬೋರ್ಡ್ ಬರ್ತಾವಲ್ಲ, ತೂಗು ಹಾಕೋ ಬ್ಲ್ಯಾಕ್ ಬೋರ್ಡ್, ಅಂಥದ್ದು ಮಕ್ಕಳಿಗೆ ಕೊಡಿಸ್ಬೇಕು. ಗೋಡೆಗೆ ಹಾಕಬೇಕು, ನಿಂತ್ಕೊಂಡು ಬರೀಬೇಕು ಮಕ್ಕಳು. ಶಾಲೆಯಲ್ಲಿ ಮೇಷ್ಟಾಗಿ ನಿಂತ್ಕೊಂಡು ಪಾಠ ಮಾಡ್ತಾರಲ್ಲ, ನಿಂತ್ಕೊಂಡು ಬೋರ್ಡ್ ಮೇಲೆ ಬರೀಲಿ, ಏನು ಓದಿದ್ದೇನೆ ಅದು ಬರೀಲಿ ಪಾಯಿಂಟ್ ಮೇಲೆ, ಚಾಕ್ ಪೀಸ್ ತೊಗೊಂಡು. ಉದ್ದೇಶ ಇಷ್ಟೇ, ಕೂತ್ಕೊಂಡಾಗ ನಿದ್ದೆ ಬರುತ್ತೆ, ನಿಂತ್ಕೊಂಡಾಗ ನಿದ್ದೆ ಬರೋಲ್ಲ ಬರೀಬೇಕಾದ್ರೆ. ಒಂದು ಸಲ ನಿಂತ್ಕೊಂಡು ಬರೆದಾಗ ಅದು ಪರ್ಮನೆಂಟ್ ಉಳ್ಕೊಂಡ್ಬಿಡುತ್ತೆ ತಲೆಯಲ್ಲಿ, ಬರೆಯೋಲ್ಲ ನಿಮಗೆ. ಇನ್ನೂ ಮರಿತೇವೆ ಅಂತ ತಿಳ್ಕೊಳ್ಳಿ, ಒಂದು ಯಾವುದೋ ವಿಷಯ ಮರೆತು ಹೋಗ್ತದೆ, ಅದು ಇನ್ನೊಬ್ರಿಗೆ ಪಾಠ ಮಾಡಬೇಕು, ಹೇಳಿಬಿಡ್ಬೇಕು. ತನ್ನ ಗೆಳೆಯ ಕರೆದು, ನೋಡೋ ಈ ವಿಷಯ ನಾನು ಹೇಳ್ತೀನಿ, ಇನ್ನೊಂದು ವಿಷಯ ನೀನು ನನಗೆ ಹೇಳು. ನಮಗೆಲ್ಲ ಮೇಷ್ಟ್ರುಗಳು ಒಪ್ಕೋತಾರೆ ನಾನು ಹೇಳಿದ್ದನ್ನು. ನಮಗೆಲ್ಲ ವಿಷಯ ಅರ್ಥ ಆದದ್ದು ನಾವು ಪಾಠ ಮಾಡೋಕ್ಕೆ ಶುರು ಮಾಡಿದ ಮೇಲೆ, ಓದ್ದಾಗಲ್ಲ. ಒಂದು ಸಲ ಮತ್ತೊಬ್ರಿಗೆ ಅದೇನೋ ಯಾವುದೋ ಒಂದು ಜೋಕ್ ಕೇಳಿರ್ತೀನಿ, ಮರ್ತು ಹೋಗ್ಬಿಟ್ಟಿರುತ್ತೆ, ಒಬ್ರು ಯಾರಿಗೆ ಹೇಳಿಬಿಟ್ರೆ ಮರೆಯಲ್ಲ ಅದು ನನಗೆ. ಕರೆಕ್ಟ್. ಹಾಗೆ ಓದಿದ್ದನ್ನು ಮತ್ತೊಬ್ರು ಹೇಳಬೇಕು. ಈ 5 ಹಂತದಲ್ಲಿ ನಮ್ಮ ಮಕ್ಕಳು ಓದಬೇಕು. ಅದಕ್ಕೆ ದಯವಿಟ್ಟು ನಾನು ತಂದೆ ತಾಯಿಗೆ ಹೇಳೋದಷ್ಟೇ, ಓದೋಕ್ಕೆ ಅವಕಾಶ ಕೊಡಿ ಅವರಿಗೆ. ಒಂದು ಕೇಳ್ಕೊಳ್ಳಿ, ಮೊಬೈಲ್ ಬೇಡ, ಗೂಗಲಲ್ಲಿ ಇನ್ಫಾರ್ಮೇಷನ್ ತೊಗೊಳ್ಳೋದು ಬೇಡ, ಈಗ ಬೇಕಿಲ್ಲ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನಿದೆ ಅಷ್ಟು ಓದಿದ್ರೆ ಸಾಕು. ಮಕ್ಕಳಿಗೆ ಒಳ್ಳೆಯ ಆಹಾರ ಕೊಡಿ, ಈಗ ಹೆಲ್ದಿ ಆಹಾರ ಕೊಡಿ. ತುಂಬ ಜಾಸ್ತಿ ತಿನ್ನೋದು ಬೇಡ, ತುಂಬ ಕಮ್ಮಿ ತಿನ್ನೋದು ಬೇಡ. ಸ್ವಲ್ಪ ಎಕ್ಸಸೈಸ್ ಮಾಡೋಕ್ಕೆ ಹೇಳಿ ಮಕ್ಕಳಿಗೆ, ಬಹಳ ಮುಖ್ಯ ಇದು. ಕರೆಕ್ಟ್. ನಾವು ಪರೀಕ್ಷೆ ಬಂತು ಓದು, ಆಟ ಆಡಬೇಡ ಅಂತೀವಿ. ಆಟ ಆಡೋದು ಬೇಕಾಗಿಲ್ಲ. ಒಂದು ಬೆಸ್ಟ್ ಎಕ್ಸಸೈಸ್ ರೆಕಮೆಂಡ್ ಮಾಡ್ತಾರೆ ಸೈಕಾಲಜಿಸ್ಟ್. ಯಾವುದು ಅಂದರೆ, ಹೊರಗಡೆ ಹೋಗ್ಲಿಕ್ಕೆ ಆಗಲಿಕ್ಕಿಲ್ಲ ಅಂತ ತಿಳ್ಕೊಳ್ಳಿ, ಬೈಲಿಲ್ಲ ನಮ್ಮ ಮನೆ ಹತ್ರ, ಏನು ಮಾಡೋದು, ಏನಿಲ್ಲ, ಟೆರೇಸ್ ಮೇಲೆ ಹೋಗಿ, ಟೆರೇಸು ಇಲ್ಲ, ಮನೆ ಕೋಣೆಯಲ್ಲೇ ಒಂದು ಜಮಖಾನೆ 4 ಮಡಚಿ ಇಟ್ಕೊಳ್ಳಿ ನೆಲದ ಮೇಲೆ, ಸ್ಪಾಟ್ ಜಾಗಿಂಗ್ ಮಾಡಬೇಕು, ನಿಂತಲ್ಲೇ ಓಡುವಂಥದ್ದು. ಇದನ್ನು ದಯವಿಟ್ಟು ಮಕ್ಕಳು ಮಾಡಬೇಕು. ಇದನ್ನು ಈಗ ಓಡ್ತಾ ಇದ್ರೆ, ಸ್ಪಾಟ್ ಜಾಗಿಂಗ್ ಮಾಡ್ತಾಯಿದ್ರೆ ಏದುಸಿರು ಬಂದುಬಿಡುತ್ತೆ, ಉಸಿರು ಕಟ್ಟಂಗೆ 3-4 ನಿಮಿಷಕ್ಕೆ ಬಂದುಬಿಡುತ್ತೆ. ಆ ಏದುಸಿರು ಬರೋ ಹಂಗೆ ಆಗಬೇಕು. ಬಂದಾಗ ಮತ್ತೆ ಬಿಡಿ, ನೀರು ಕುಡೀರಿ ಒಂದು ಸ್ವಲ್ಪ. ಒಂದು 40 ನಿಮಿಷ ಓದಿದ ಮೇಲೆ ಒಂದು 10 ನಿಮಿಷ ಆ ಕಡೆ ಅಡ್ಡಾಡಿ ನೀರು ಕುಡಿದು ಟಾಯ್ಲೆಟ್ಗೆ ಹೋಗಿ ಬಂದು ಎಲ್ಲ ಮಾಡ್ಕೊಳ್ಳಿ. ಆಗ ಏನಾಗುತ್ತೆ ಗೊತ್ತಾ, ಈ ನಮ್ಮ ನೆಲ ಕಾಂಕ್ರೀಟ್ ಹಾಕಿದಾಗ ಒಂದೇ ಸಲ ಹಾಕ್ತಾರೆ ಬಿಡ್ತಾರೆ, ಸ್ವಲ್ಪ ಕ್ಯೂರಿಂಗ್ ಮಾಡಬೇಕು ಅದನ್ನು. ಹಾಗೆ ಮನಸ್ಸು ಕ್ಯೂರಿಂಗ್ ಆಗುತ್ತೆ. ಸೊ ದೇರ್ ಫೋರ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ಲಿ
ಮಕ್ಕಳಿಗೆ 40 ನಿಮಿಷ ಓದಿದ ಮೇಲೆ ಸ್ವಲ್ಪ ಗ್ಯಾಪ್ ಕೊಡಬೇಕು. ತಂದೆ ತಾಯಿ ಏನು ಮಾಡಬೇಕು, ಸ್ವಲ್ಪ ಎಕ್ಸಸೈಸ್ ಮಾಡೋ ಮಗು ಅಂತ ಹೇಳಬೇಕು. ಮಾಡೋದು ಬೇಡ ಅಂತ ಅನ್ಬಾರ್ದು. ಆಮೇಲೆ ಆದಷ್ಟು ನಿದ್ದೆ ಪ್ರತಿ 45 ನಿಮಿಷಕ್ಕೆ ಒಂದ್ಸರಿ ಗ್ಯಾಪ್ ಕೊಡಬೇಕು. ಎಷ್ಟು ನಿಮಿಷ ಅಂದಾಜು? 10 ನಿಮಿಷ ಗ್ಯಾಪ್ ಕೊಡಿ. ಅಡ್ಡಾಡಿ ಬೇಕಾದ್ರೆ ಹೋಗಲಿ, ತಿರುಗಾಡ್ಕೊಂಬರಲಿ, ನೀರು ಕುಡೀಲಿ, ಆಮೇಲೆ ಯಾರು ಮಾತಾಡ್ತಿದ್ರೆ ಮಾತಾಡಲಿ, ಫ್ರೆಶ್ ಆಗಬೇಕು. ಮತ್ತೊಂದು 45 ನಿಮಿಷ ಮನಸ್ಸು ಫ್ರೆಶ್ ಆಗಿರುತ್ತೆ, ಮತ್ತೆ ಓದ್ತಾರೆ. ಹೇಳಿದ್ದಲ್ಲ 5 ಸ್ಟೇಜಲ್ಲಿ ಮಾಡಬೇಕಿದೆ ಓದೋದನ್ನು. ಅವು ಮರೆಯೋದೇ ಸಾಧ್ಯ ಇಲ್ಲ. ಇನ್ನೊಂದು ಟೆಕ್ನಿಕ್ ಇದೆ, ಓದೋದು ಮರೆತು ಹೋಗ್ತದೆ ಅಂದರೆ ಅದನ್ನು ವಿಜುವಲೈಸ್ ಮಾಡ್ಕೋಬೇಕು ಓದಿದ್ದನ್ನು. ಅಂದರೆ ಹೇಳ್ತೀನಿ ಹೇಗೆ ಅಂತ. ಈಗ ಒಂದು ಸಿನಿಮಾ ಮಾಡ್ದಂಗೆ ನಾನು ನಮ್ಮ ಹುಡುಗರಿಗೆ ಕೇಳ್ತಾ ಇದ್ದೆ, ಓದಿದ್ದೆಲ್ಲ ಮರೆತು ಹೋಗ್ತದೆ ಅಂತ. ಸಿನಿಮಾ ಮರೆತು ಹೋಗುತ್ತೇನೋ, ಬಂಗಾರದ ಮನುಷ್ಯ ನೋಡಿದೆಯಾ ಅಂತ. ನೋಡಿದ್ದೀನಿ ಸರ್ ಅಂತ. ಈಗ ಒಂದು ಸಿನಿಮಾ ತೋರಿಸ್ತೀನಿ ಕ್ಲಿಪ್, ಅದನ್ನು ಅದು ಯಾವ ಸಂದರ್ಭ ಅಂತ ಹೇಳ್ತೀಯ ಅಂತ. ಅಯ್ಯೋ ಬಿಡಿ ಸರ್, ಮುಂದಾಗೋದು ಕೂಡ ಹೇಳ್ತೀನಿ ಅಂದ ಅವನು. ಸಿನಿಮಾ ನೋಡಿದ 3 ತಾಸು, ಅದು ಪರ್ಮನೆಂಟಾಗಿ ಉಳ್ಕೊಂಡಿದೆ. ಓದಿದ್ದು ಮರೆತು ಹೋಗುತ್ತೆ. ಯಾಕೆ ಹೋಗುತ್ತೆ? ಒಂದು ಸಿಂಪಲ್ ಮಾತು ಮಕ್ಕಳಿಗೆ ತಂದೆ ತಾಯಿ ಇಬ್ಬರು ಹೇಳುವಂಥದ್ದು ನಾನು. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ. ಎನಿಥಿಂಗ್ ದ್ಯಾಟ್ ಗೋಸ್ ಟು ದ ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ಬುದ್ಧಿಗೆ ಹೋದದ್ದು ಪರೀಕ್ಷೆಗೋಸ್ಕರ ಮಾತ್ರ ನೆನಪಿರುವಂಥದ್ದು. ಪರೀಕ್ಷೆಗೆ 6 ತಿಂಗಳಿಗೆ ಮರ್ತು ಹೋಗ್ಬಿಡುತ್ತೆ. ನಮಗೆ ಯಾರಿಗೆ ನೆನಪಿದೆ ಓದಿದ್ದೆಲ್ಲ, BA BSc ಓದಿದ್ದು. ಆದರೆ ಸಿನಿಮಾ ನೋಡಿದ್ದು ಅವತ್ತಿನ ದಿನವೂ ನೆನಪಿದೆ, ವಿಜುವಲೈಸ್ ಆಗಿಬಿಡುತ್ತೆ. ಹಾಗೆ ನಾನು ಓದಿದ್ದು ಕೂಡ ಒಂದು ಸಿನಿಮಾ ಥರ ಮಾಡ್ಕೋಬೇಕು. ಈಗ ಇತಿಹಾಸ ಓದ್ತಾ ಇದ್ದೀನಿ, ಯಾವುದೋ ಒಂದು ಟಾಪಿಕ್ಕು. ಆ ಓದಿದ್ದು ಕಣ್ಣು ಮುಚ್ಚಿ ಚಿತ್ರ ಬಂದಂಗೆ ಆಗ್ಬೇಕದು. ಇಡೀ ಸಿನಿಮಾ ಮಾಡ್ದಂಗೆ ಮಾಡ್ಕೊಂಬಿಡು. ಒಂದು ಸಲ ಸಿನಿಮಾ ಮಾಡ್ಕೊಂಡ್ರೆ ಮರೆಯೋದೇ ಇಲ್ಲ, ಅದು ಟಾಪಿಕೇ ಮರೆಯೋಲ್ಲ. ನಾನು ಹಾಗೇ ಮಾಡ್ತಿದ್ದು ಶಾಲೆಯಲ್ಲಿದ್ದಾಗ. ನಾನು ಪರೀಕ್ಷೆ ಹಿಂದಿನ ದಿವಸ ಓದ್ತಾ ಇರಲಿಲ್ಲ, ಅದು ಹಠ, ಅದು ಓದಬಾರ್ದು ಅಂತ. ಪರೀಕ್ಷೆ ಹಿಂದಿನ ಬೇಕಾಗಿಲ್ಲ, ಯಾಕೆ ಓದಬೇಕು ಲಾಸ್ಟು. ಕೆಲವರು ಪರೀಕ್ಷೆ ಹಾಲಿಗೆ ಹೋಗಿ ಆ ಬೆಂಚ್ ಮೇಲೆ ಕೊಡೋ ತನಕನೂ ಓದ್ತಿರ್ತಾರೆ, ಆ ಪುಸ್ತಕ ಕಸ್ಕೊಂಡು ಹೊರಗೆ ಹಾಕೋ ತನಕನೂ ಓದ್ತಿರ್ತಾರೆ. ಏನೂ ಪ್ರಯೋಜನ ಆಗಲ್ಲ ಅದು ನಾನು ಹೇಳೋದು. ಒಂದ್ಸಲ ಕನ್ವರ್ಟ್ ದ್ಯಾಟ್ ಇಂಟು ಇಮೇಜ್, ವಿಜುವಲ್ ಇಮೇಜ್ ಮಾಡಿಬಿಡ್ಬೇಕು. ನಮ್ಮಲ್ಲಿದೆ 72% ಆಫ್ ವಾಟ್ ಯು ಸಿ ರಿಮೈನ್ಸ್ ವಿತ್ ಯು ಅಂತ. 72% ಮನಸ್ಸು ಉಳ್ಕೊಳ್ಳುತ್ತೆ. ಕೇಳಿದ್ದು ಒಂದು 50% ಉಳ್ಕೊಳ್ಳುತ್ತೆ, ಓದಿದ್ದು 20%. ಈ 72% ಅಂದ್ರಲ್ಲ ಗುರುಗಳೇ, ಅದು ತುಂಬ ಚೆನ್ನಾಗಿ ಈಗ ಅನ್ವಯ ಆಗೋದು ಈ ಹಾಳಾದ ಮೊಬೈಲಿಗೆ. ಹೌದು ಕರೆಕ್ಟ್. ಈ ನೋಡಿ ಮಕ್ಕಳೆಲ್ಲ ದೊಡ್ಡವರು ಎಷ್ಟರ ಮಟ್ಟಿಗೆ ಹದಗೆಟ್ಟುಬಿಟ್ಟಿದ್ದಾರೆ ಅಂತಂದರೆ ಅವನು ರಿಪೇರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನಾವು ಯಾಕೆ ಮಾಡಿದ್ದೀವಿ ಗೊತ್ತಾ ಅದನ್ನು? ತಪ್ಪು ಮಾಡಿದ ಪಾಲಕರು ಒಬ್ಬ ಅಭಿಮಾನಿ ಅಂತ ಹೇಳ್ತಾರೆ. ನಮ್ಮ ಹುಡುಗಿದಾಳ 2.5 ವರ್ಷ ಸರ್, ಮೊಬೈಲ್ ಕೊಟ್ಟ ತಕ್ಷಣ ಟಕ್ ಅಂತ ಯೂಟ್ಯೂಬ್ ಹೋಗಿ ಹಾಡು ಹಚ್ಕೋತಾಳೆ ನೋಡಿ ಸರ್ ಅಂತ ಸಂಭ್ರಮ ಪಡ್ತಾರೆ. ಅವರೇ ಮುಂದೆ ಬರ್ತಾರೆ, ಸರ್ ಮೊಬೈಲ್ ಬಿಡೋದೇ ಇಲ್ಲ ಸರ್. ಕೊಟ್ಟರೆ ಯಾರು ಮೊದಲು? ನಾವೇ ತಾನೇ ಕೊಟ್ಟು. ಇನ್ನೊಂದು ಏನಾಗ್ಬಿಡ್ತು ಎಡವಟ್ಟು ಅಂತಂದರೆ, ಈ ಕೋವಿಡ್ ಬಂದಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಾವೇ ಮೊಬೈಲ್ ಕೊಟ್ಟು ಕೂಡ್ಸಂಗೆ ಆಗ್ಬಿಡ್ತಲ್ಲ. ಹೌದಾಯ್ತು ಪಾಠಕ್ಕೆ. ಹೌದು. ಸೊ ಆವಾಗ ಇನ್ನೂ ಅಂಟ್ಕೊಂಡ್ಬಿಟ್ವು. ಅದರಿಂದ ಹುಡುಗರ ಬಿಹೇವಿಯರ್ ಚೇಂಜ್ ಆಗಿದೆ ಗೊತ್ತಾ ನಿಮಗೆ? ಕಳೆದ 5-6 ವರ್ಷದಲ್ಲಿ ತುಂಬ ಬಿಹೇವಿಯರ್ ಚೇಂಜ್ ಆಗಿಬಿಟ್ಟಿದೆ. ಅಷ್ಟೇ ಅಲ್ಲ, ಬಿಕಾಸ್ ಮೊಬೈಲಿಂದ. ಈ ನಿಮ್ಮ ಹ್ಯಾಂಡ್ಸಲ್ಲಿ ಮಕ್ಕಳುಗಳದ್ದು ಈ ಮೊಬೈಲ್ ಬಿಡಿಸೋದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವಾರ್ಡ್ಗಳಾಗಿವೆ. ಹೌದು, ಇವಾಗ ಅತ್ಯಂತ ಹೆಚ್ಚಾಗ್ಬಿಟ್ಟಿದೆ ರೋಗ. 2 ಕಡೆ ಆಗಿದೆ. ಒಂದು ಮೊಬೈಲ್ ಮಿಮ್ಯಾನ್ಸದ್ದಾಯಿತು, ಕಣ್ಣಿಂದು ತುಂಬ ಆಗಿದೆ. ಎಷ್ಟು ಜನ ಮಕ್ಕಳಿಗೆ ತೊಂದರೆ ಆಗಿದೆ ಕಣ್ಣಿಂದ. ಕಣ್ಣು, ದೇಹ, ಮೆದುಳು ಎಲ್ಲದರ ಮೇಲೂ ಪರಿಣಾಮ ಆಗುತ್ತೆ. ಹೌದು ಕರೆಕ್ಟ್. ಈಗ ಕೆಲ ಸ್ಟೂಡೆಂಟ್ಸ್ಗಳು ಪ್ರಶ್ನೆ ಕೇಳಿದ್ದಾರೆ. ಆ ಸ್ಟೂಡೆಂಟ್ಸ್ಗಳು ಅದನ್ನು ಪ್ಲೇ ಮಾಡ್ತೀನಿ, ಈಗ ನಿಮ್ಮ ಎದುರುಗಡೆ ಪ್ಲೇ ಮಾಡ್ತೀನಿ, ಆಮೇಲೆ ನಾನು ಸ್ಕ್ರೀನಲ್ಲಿ ಹಾಕ್ಕೊಳ್ತೀನಿ ಅದನ್ನು. ಅದಕ್ಕೆ ಅವರು ನಿಮ್ಮಿಂದ ಉತ್ತರವನ್ನು ಬಯಸ್ತಾ ಇದ್ದಾರೆ. ಇಲ್ಲೇನು ಅಂದರೆ ಅವ್ರ ಹೆಸರು ಹಿಡಿದು ಹೇಳಿದ್ರೆ ಅವ್ರಿಗೆ ಇನ್ನೊಂದಿಷ್ಟು ಜಾಸ್ತಿ ಅವ್ರಿಗೆ ನಿಮಗೆ ಅವ್ರಿಗೆ ಖುಷಿ ಆಗುತ್ತೆ. ಈ ಹುಡುಗಿ, ಇವಳ ಹೆಸರು ಮನ್ವಿತಾ ಅಂತ. ಮನ್ವಿತಾ ಅವಳದ್ದು ಫಸ್ಟ್ ಪ್ರಶ್ನೆ. ನಮಸ್ತೆ ಸರ್, ನನ್ನ ಹೆಸರು ಮನ್ವಿತಾ. ನಾನು 10th ಸ್ಟ್ಯಾಂಡರ್ಡ್ CBSE ಓದ್ತಾ ಇದ್ದೀನಿ. ನಾನು ಸ್ಟಾರ್ಟಿಂಗ್ 10th ಇಂದನೂ 100% ಎಫರ್ಟ್ಸ್ ಮತ್ತೆ ಹಾರ್ಡ್ ವರ್ಕ್ ಮಾಡಿ ಬೋರ್ಡ್ ಎಕ್ಸಾಮ್ಗೆ ಪ್ರಿಪೇರ್ ಆಗಿದ್ದೀನಿ. ಬಟ್ ಎಕ್ಸಾಮ್ ಟೈಮಲ್ಲಿ ಪೇಪರ್ ನೋಡಿದ ತಕ್ಷಣ ಟೆನ್ಷನ್ ಮತ್ತೆ ಕನ್ಫ್ಯೂಷನ್ಸ್ ಆಗುತ್ತೆ. ಇದಕ್ಕೆ ನಿಮ್ಮ ಕಡೆಯಿಂದ ಏನಾದರೂ ಸಜೆಷನ್ಸ್ ಹೇಳ್ಬೋದಾ? ಮನ್ವಿತಾ, ಮನ್ವಿತಾ ನೀನು ಹೇಳಿ ಸರಿಯಮ್ಮ. ಅದು ಕೆಲವು ಜನ ನಂಬಲ್ಲ, ಕೆಲವರು ಹೇಳಿದೆ ಅದು ಹೆಂಗೆ ಮರ್ತು ಹೋಗುತ್ತೆ ಅಂತ ಹೇಳ್ತಾರೆ. ಮರೆಯೋದು ನಿಜ. ಅದು ನಾನು ಆಗಲೇ ಹೇಳಿದೆ, ಪರೀಕ್ಷೆಗೆ ಹೋದಾಗ ಟೆನ್ಷನ್ ಆಗುತ್ತೆ. ಹೇಗಾಗತ್ತೆ ಹೇಳ? ಒಂದು ಹಾಲಲ್ಲಿ 40 ಜನ ಮಕ್ಕಳು ಕೂತಿರ್ತಾರೆ, ಒಬ್ಬರೇ ಎಕ್ಸಾಮಿನರ್ ಬರ್ತಾರೆ, ಇನ್ವಿಜಿಲೇಟರ್ ಬರ್ತಾರೆ. ಒಮ್ಮೆ 40 ಎಸೆಯೋಕ್ಕಾಗಲ್ಲ, ಹಿಂಗೆ ಕೊಟ್ಕೊಂಡ್ಬರ್ತಾರೆ. ಇಲ್ಲಿ ಕೂತವನ ಗತಿ ಏನು? ಕೊನೆಗೆ ಕೂತವೊಂದು ಅವನೇನು ಮಾಡ್ತಾನೆ ಗೊತ್ತಾ? ಮೊದಲು ಯಾರು ಸಿಕ್ಕಿದೆ ಅವ್ರ ಮುಖ ನೋಡ್ತಿರ್ತಾನೆ. ಕ್ವಶನ್ ಪೇಪರ್ ಸಿಕ್ಕವ್ರಿಗೆ ಅವ್ರು ನಕ್ಕರೆ ಪೇಪರ್ ಈಸಿ ಇದೆ, ಅವ್ನ ಮುಖ ಗಂಟಕೊಂಡ್ರೆ ಅಯ್ಯೋ ಪೇಪರ್ ಕಷ್ಟ ಇದೆ, ಓಂ ನಮ ಶಿವಾಯ ಶ್ರೀ ರಾಘವೇಂದ್ರಾಯ ನಮ ಬರೆದು ಕೂತ್ಕೋತಾರೆ. ಟೆನ್ಷನ್ ತುಂಬ ಬಿಗಿ ಆಗಿಬಿಡುತ್ತೆ. ಅದು ಬೇಡ, ಟೆನ್ಷನ್ ಮಾಡ್ಕೊಳ್ಳೋದು ಬೇಕಿಲ್ಲ. ಅದಕ್ಕೇನು ಮಾಡಬೇಕು ಒಂದು ಟೆಕ್ನಿಕ್ ಹೇಳ್ಕೊಡ್ತೀನಿ ನಾನು, ಸಿಂಪಲ್. ಇದನ್ನು ಎಲ್ಲರೂ ಕಾಣಿಸ್ಬೇಕು. ಹೀಗೆ ಕೈ ಹಿಡ್ಕೋಬೇಕು, ಹೀಗೆ ಜೋರಾಗಿ ಪ್ರೆಸ್ ಮಾಡಬೇಕು.
ಸೀದಾ ಕೂತ್ಕೋಬೇಕು. ಬೆಂಚಲ್ಲಿ ಕೂತ್ಕೊಂಡಿರ್ತಾರೆ ಮಕ್ಕಳು, ಸೀದಾ ಕೂತ್ಕೊಂಡು ಅಂದರೆ ಶ್ವಾಸೋಚ್ಛ್ವಾಸ ಚೆನ್ನಾಗಿ ಆಗಬೇಕು ಅಂತ ನೇರವಾಗಿ ಕೂತ್ಕೊಂಡು ಕೈ ಹಿಡ್ಕೊಂಡು ಜೋರಾಗಿ ಪ್ರೆಸ್ ಮಾಡಬೇಕು ಬಿಡಬೇಕು, ಪ್ರೆಸ್ ಮಾಡಬೇಕು ಬಿಡಬೇಕು 3 ಸಲ. ಅದೇ ಸಲ 3 ಸಲ ದೀರ್ಘ ಶ್ವಾಸ ತೊಗೋಬೇಕು. ಡೀಪ್ ಬ್ರೆತ್, ಹೋಲ್ಡ್ ಇಟ್ ಫಾರ್ ಅಬೌಟ್ 4 ಸೆಕೆಂಡ್ಸ್ ಆ್ಯಂಡ್ ಸ್ಲೋಲಿ ರಿಲೀಸ್ ಇಟ್. ನೀವು ಟ್ರೈ ಮಾಡಿ ನೋಡಿ. 3 ಸಲ ಡೀಪ್ ಬ್ರೆತ್ ತೊಗೊಂಡ್ಬಿಟ್ಟು ದೀರ್ಘ ಶ್ವಾಸ ತೊಗೊಂಡ್ಬಿಟ್ಟು 3 ಸಲ ಹಿಂಗೆ ಪ್ರೆಸ್ ಮಾಡಿ ಕೈ ಉಜ್ಕೊಂಬಿಡಿ. 90% ಟೆನ್ಷನ್ ಹೋಗ್ಬಿಡುತ್ತೆ. ಇವೆಲ್ಲ ಟೆನ್ಷನ್ ಪಾಯಿಂಟ್ಸ್, ಈ ಪ್ರೆಷರ್ ಪಾಯಿಂಟ್ಸ್ ಅಂತ ಕರೀತಾರೆ. ಅದಕ್ಕೆ ನೋಡಿ ಸಡನ್ನಾಗಿ ಗಾಬರಿ ಆದಾಗ ನಾವು ಕೈ ಹಿಂಗೆ ಮುಚ್ಚಿಸ್ಕೊಂಡು ಮಾಡ್ತೀವಿ. ಅಂದರೆ ದೇಹಕ್ಕೆ ಗೊತ್ತಿದೆ ಇಲ್ಲೆಲ್ಲೋ ಇದೆ ಅಂತ, ಕೈ ಇಸ್ಕೊಳ್ತೀವಿ. ಈಗ ಅದಕ್ಕೆ ನಾವು ಅಕ್ಯುಪ್ರೆಷರ್ ಥಿಯರಿಯಲ್ಲಿ ಕೂಡ ಹೇಳ್ತಾರೆ, ಇಲ್ಲಿ ಈ ಜಾಗ ಇದೆಯಲ್ಲ, ನಿಮ್ಮ ತಲೆನೋವು ಬಂದರೆ ಪ್ರೆಸ್ ಮಾಡಿಕೊಂಡು ತಲೆನೋವು ಹೋಗುತ್ತೆ, ಈ ನರ ಅಲ್ಲಿ ಹೋಗುತ್ತೆ ಅಂತ ಅದರ ಕಂಡು ಹಿಡಿದಿದ್ದಾರೆ. ಅದಕ್ಕೆ ಈಗ ಪ್ರಪಂಚದಾದ್ಯಂತ ಬಹುದೊಡ್ಡ ಮಾತುಗಾರರಿಗೆ ಏನು ಮಾಡ್ತಾರೆ, ಸ್ಟೇಜ್ ಮೇಲೆ ಹೋದಾಗ ಸಾವಿರಾರು ಜನ ಕೂತಿರ್ತಾರೆ ಮುಂದೆ, ಎಲ್ಲರೂ ಫಸ್ಟ್ ನಿಂತ್ಕೊಳ್ಳೋದು ಹೀಗೆ ಇಟ್ಕೊಂಡಿರ್ತಾರೆ ಕೈ. ನೋಡ್ಬೇಕು ನೀವು, ಯಾರಾದರೂ ದೊಡ್ಡವರು ನೋಡಿ ಹಿಂಗೆ ಇಟ್ಕೋತಾರೆ, ಹಿಂಗೆ ಮಾಡಿ ಮುಂದೆ ಕೈ ಬಿಚ್ಚಿ ಮಾತಾಡ್ತಾರೆ. ಅದು ಕಲಿಸ್ತಾರೆ, ನಮ್ಮ ಮಕ್ಕಳಿಗೆ ಕಲಿಸ್ಬೇಕು ಅದನ್ನು ನಾವು. ಪರೀಕ್ಷೆಗೆ ಹೋದಾಗ ಟೆನ್ಷನ್ ಖಂಡಿತ ಆಗುತ್ತೆ ಮನ್ವಿತಾ, ತಲೆ ಕೆಡಿಸ್ಕೋಬೇಡ. ಅದು ಒಂದು ಹೇಳ್ತೀನಿ, ಟೆನ್ಷನ್ ಆಗೋದು ಯಾಕಾಗತ್ತೆ ಅಂತ 2 ಕಾರಣಕ್ಕಾಗತ್ತೆ. ಒಂದು, ನಾನು ಸರಿಯಾಗಿ ಪ್ರಿಪೇರ್ ಆಗದೆ ಹೋದರೆ ಟೆನ್ಷನ್ ಆಗುತ್ತೆ. ಪರೀಕ್ಷೆ ಮನೆಗೆ ಹೋಗೋಕ್ಕೇನು ಟೆನ್ಷನ್ ಆಗಲ್ಲ, ಯಾಕೆ ಮನೆ ಎಲ್ಲಿದೆ ಅಂತ ಗೊತ್ತಿದೆ. ಯಾರೋ ಮನ್ವಿತಾನ ಕಣ್ಣು ಕಟ್ಟಿ ಕೆನಡಿ ಏರ್ಪೋರ್ಟ್ ನ್ಯೂಯಾರ್ಕ್ಗೆ ಕರ್ಕೊಂಡೋಗಿ ಮನೆಗೆ ಹೋಗುವಂಥ ಟೆನ್ಷನ್ ಆಗಲ್ವಾ? ಅಂದರೆ ಟೆನ್ಷನ್ ಆಗೋದು ಯಾವಾಗ? ಅನಿಶ್ಚಿತತೆ ಇದ್ದಾಗ, ಗೊತ್ತಿಲ್ಲದೆ ಹೋದಾಗ ಟೆನ್ಷನ್ ಆಗುತ್ತೆ. ನಾನು ವಿಷಯ ಚೆನ್ನಾಗಿ ಓದ್ಕೊಂಡಿದ್ದಾಗ ಟೆನ್ಷನ್ ಆಗಲ್ಲ, ಮೊದಲೇ ಭಾಗ. ಇದು ವಿಷಯದ ಬಗ್ಗೆ ಸಂಬಂಧಪಟ್ಟದ್ದು. 2ನೇದು ಮನಸ್ಸಿಗೆ ಸಂಬಂಧಪಟ್ಟದ್ದು. ಮನಸ್ಸು ಸಂಬಂಧ ಹೇಳಿದ್ದೆ ನಾನು ಏನು ಮಾಡಬೇಕು ಅಂತ. ಈಗ ಪ್ರೆಸ್ ಮಾಡಿ 3 ಸಲ ಪ್ರೆಸ್ ಮಾಡಿ ದೀರ್ಘ ಶ್ವಾಸ ತೊಗೊಂಡು ಕೈ ಉಜ್ಕೊಂಬಿಡು ಚೆನ್ನಾಗಿ. 90% ಟೆನ್ಷನ್ ಹೋಗುತ್ತೆ. ಮತ್ತು ಅವ್ರು ನೋಡೋ ಕಾರಣ ಇಲ್ಲ. ಅದೇ ಕ್ವಶನ್ ಪೇಪರ್ ನಿನಗೂ ಬರೋದು, ಬೇರೆದೇನು ಬರೋಲ್ಲ. ಅದರಿಂದ ಓದ್ಕೋಬೇಕು. ಫಸ್ಟು ತಯಾರಿ ಆಗಬೇಕು ಪರೀಕ್ಷೆಗೋಸ್ಕರ ಚೆನ್ನಾಗಿ. ಹೌದು. ಈಗ ಅವಧಿ ಕಡಿಮೆ ಇದ್ದಂಥ ಸಂದರ್ಭದಲ್ಲಿ ಈಗ ತಾವು ಹೇಳಿದಂಥ ಕೆಲವೊಂದು ಸೂತ್ರಗಳನ್ನು ಮೊದಲಿಂದನೂ ಅಂದರೆ ಡೈಲಿ ಓದ್ತಾ ಬಂದ್ಬಿಟ್ರೆ ಇವೆಲ್ಲ ರಗಳೆಗಳೇ ಬರಲ್ಲ. ಹೀಗಾಗಿ ನೀವು ಹೇಳ್ತಾ ಇದ್ರಿ, ಹಿಂದಿನ ದಿವಸ ನಾನಂತೂ ಓದ್ತಿರ್ಲಿಲ್ಲ. ಹೌದು. ಇವಾಗ ಹಂಗಲ್ಲ, ಇದು ಯುದ್ಧಕಾಲೇ ಶಸ್ತ್ರಾಭ್ಯಾಸ. ಹೌದೌದು. ಲಾಸ್ಟ್ ನಾವು ಶುರು ಮಾಡ್ಕೊತೀವಿ. ಈ ಸಂದರ್ಭದಲ್ಲಿ ತಮ್ಮ ಟಿಪ್ಸ್ ಏನು ಸರ್? ಈಗ ಕರೆಕ್ಟ್, ಅದು ಒಂದೇ ಸಮ ಓದ್ತೀವಿ ಅಂತೀವಲ್ಲ ನಾವು. ದಿನಕ್ಕೊಮ್ಮೆ ಊಟ ಮಾಡ್ತೀವಿ, 2 ಸಲ ಊಟ ಮಾಡ್ತೀರಿ. ಒಂದೇ ಸಲ 10 ಸಲ ಊಟ ಮಾಡೋಕ್ಕಾಗತ್ತಾ? ಅಜೀರ್ಣ ಆಗಲ್ವಾ? ಪರೀಕ್ಷೆ ತಲೆನೂ ಹಾಗೇನೆ. ಮನಸ್ಸಿಗೊಂದು ರಿಸೆಪ್ಷನ್ ಅಂತ ಒಂದು ಇರ್ತದೆ, ಸ್ಯಾಚುರೇಷನ್ ಅಂತ ಒಂದು ಇರ್ತದೆ. ತೃಪ್ತಿ ಆಗಿಬಿಡುತ್ತೆ, ಅದು ಜಾಸ್ತಿ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ, ತುರುಕ್ಬೇಕು ಹಾಕಿ ತುರುಕ್ಬೇಕು ಅಂತ. ಉಳಿಯಲ್ಲ, ಅದು ಯಾವುದು ಉಳಿಯಲ್ಲ. ಅದಕ್ಕೆ ನಾನು ಹೇಳೋದು ಒಂದು ಹೇಳ್ತೀನಿ, ಪರೀಕ್ಷೆಗೋಸ್ಕರ ಲಾಸ್ಟ್ ಮಿನಿಟ್ ತಯಾರಿ ಮಾಡಬೇಡಿ. ಏನು ಓದ್ಕೊಂಡಿದ್ದೀರಿ ಅದನ್ನು ಗಟ್ಟಿ ಮಾಡ್ಕೊಳ್ಳಿ. ಈಗ 1-2 ಚಾಪ್ಟರ್ ಓದಿಲ್ಲ, ಸರಿ ಬಂದಿಲ್ಲ ಅಂತ ಇಟ್ಕೊಳ್ಳಿ, ತಲೆ ಕೆಡಿಸ್ಕೊ ಬಿಟ್ಬಿಡಿ ಅದನ್ನು. ಇನ್ನು ಉಳಿದು 4-5 ಚಾಪ್ಟರ್ ಏನು ಚೆನ್ನಾಗಿ ಬಂತು ಅದನ್ನು ಗಟ್ಟಿ ಮಾಡ್ಕೊಳ್ಳಿ. ಮತ್ತು ಕ್ವಶನ್ ಪೇಪರ್ ಓದ್ಬೇಕಾದ್ರೆ ಒಂದು ದಾದಿ ಇದೆ, ಅದು ಯಾವಾಗಲೂ 3 ತಾಸಿನ ಪರೀಕ್ಷೆ ಇದ್ದರೆ 3 ತಾಸಿನ ಕ್ವಶನ್ ಪೇಪರ್ ಇರೋಲ್ಲ, ಅದು 2.5 ತಾಸಿಂದೇ ಇರುತ್ತೆ. ಅಲ್ಲಿ ಟೈಮ್ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆ ಓದೋದಕ್ಕೆ, ಮನಸ್ಸು ಮಾಡ್ಕೊಳ್ಳೋದಕ್ಕೆಲ್ಲ ಟೈಮ್ ಕೊಟ್ಟಿರ್ತಾರೆ, ನಂಬರ್ ಬರೀಬೇಕು, ಅದೆಲ್ಲ ಇರ್ತದೆ. ನಾನು ಹೇಳೋ ಕ್ವಶನ್ ಪೇಪರ್ ಸಿಕ್ಕ ತಕ್ಷಣ ಮೊದಲು ಕ್ವಶನ್ ಪೇಪರ್ ಓದೋಕ್ಕೆ ಶುರು ಮಾಡಿ, ನಿಧಾನಕ್ಕೆ. ಟೆನ್ಷನ್ನೇ ಬೇಡ, ಆರಾಮಾಗಿ ಓದಿ. ಪೆನ್ಸಿಲ್ ಇಟ್ಕೊಂಡು ಮಾರ್ಕ್ ಮಾಡಿ. ಮೊದಲೇ ಪ್ರಶ್ನೆ ಪೂರ್ತಿ ಬರುತ್ತಾ ನನಗೆ, ಸಪೋಸಿಂಗ್ 1AB ಅಂತಿತ್ತು, ಪೂರ್ತಿ ಬರುತ್ತಾ? ಪೂರ್ತಿ ಪ್ರಶ್ನೆ ಎಷ್ಟು ಬರುತ್ತೆ ಮಾರ್ಕ್ ಮಾಡ್ಕೋಬೇಕು ಪೆನ್ಸಿಲಲ್ಲಿ. 10 ಪ್ರಶ್ನೆ ಇತ್ತು ಅಂತ ಹೇಳ್ತೀನಿ, ಉದಾಹರಣೆಗೊಂದು 10 ಪ್ರಶ್ನೆ ಇತ್ತು ಕ್ವಶನ್ ಪೇಪರ್, ನಿಮ್ಗೆ 6 ಬರೀ ಅಂತ ಹೇಳಿರ್ತಾರೆ ಅಂತ ಇಟ್ಕೊಳ್ಳಿ. ನನಗೆ ಎಷ್ಟು ಪ್ರಶ್ನೆ ಪೂರ್ತಿ ಬರುತ್ತೆ? 3 ಪ್ರಶ್ನೆ ಪೂರ್ತಿ ಬರುತ್ತೆ ಸಾಕು. 3 ಪ್ರಶ್ನೆ, 1ನೇ ಪ್ರಶ್ನೆ, 4ನೇ ಪ್ರಶ್ನೆ, 9ನೇ ಪ್ರಶ್ನೆ ಪೂರ್ತಿ ಬರುತ್ತೆ. ಓಕೆ, ಅರ್ಧ ಬರೋದು ಯಾವುದು? 2ನೇದು, 5ನೇದು, ಹಿಂಗೆ ಯಾವ್ದು ಇರುತ್ತೆ, ಅದನ್ನು ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಬರೀಬೇಕಾದದ್ದು ಯಾವ್ದು ಬರೀಬೇಕು? 1, 2, 3 ಬರೀಬೇಕು ಅಂತಿಲ್ಲ. ನೀವು ಕ್ವಶನ್ ನಂಬರ್ ಹಾಕಿ ಯಾವ್ದು ನಿಮಗೆ ಪೂರ್ತಿ ಬರುತ್ತೋ ಅದನ್ನು ಬರೀಬೇಕು. ಅವಸರ ಮಾಡಬೇಡಿ, ಚೆನ್ನಾಗಿ ಅಕ್ಷರ ಇರಲಿ. ಯಾಕೆ ಹೇಳ್ತೀನಿ ಅಂತ ಒಂದು ಮನಸ್ಸಿದೆ. ಒಂದು ನಿಮ್ಮ ಪೇಪರ್ ತಪಾಸ್ ಮಾಡ್ತಾರಲ್ಲ ಟೀಚರು, ನಿಮ್ಮದು ಒಂದೇ ಪೇಪರ್ ತಪಾಸ್ ಮಾಡಲ್ಲ ಅವರು, ದಿನಕ್ಕೆ 32 ಪೇಪರ್ ಮಾಡ್ತಾರೆ. ಅವ್ರಿಗೊಂದು ನಂಬರ್ ಅಷ್ಟೇ ಅವ್ರಿಗೆ, ಅದು ಅಯ್ಯೋ ಮುಗಿತಪ್ಪ ಅಂತಾರೆ. ನೀವು ಮೊದಲನೇ ಪ್ರಶ್ನೆ ಕರೆಕ್ಟ್ ಆಗಿದ್ದರೆ 5ಕ್ಕೆ 5 ಮಾರ್ಕು, 5ಕ್ಕೆ 5 ಮಾರ್ಕು. ಮೊದಲಿನ 3 ಪ್ರಶ್ನೆ ಫುಲ್ ಮಾರ್ಕ್ಸ್ ಬಂದುಬಿಟ್ರೆ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಯಿತು, ಬುದ್ಧಿವಂತ ಇದ್ದಾನೆ ಹುಡುಗ ಅಥವಾ ಹುಡುಗಿ, ಬುದ್ಧಿವಂತ ಇದ್ದಾಳೆ, ಬರುತ್ತೆ ಅಂತ. ಮುಂದೆ ಅಕಸ್ಮಾತ್ ಒಂಚೂರು ತಪ್ಪಾಗಿದ್ರು ಕೂಡ ಏನೋ ಗೊತ್ತಿದೆ ಪಾಪ ಅಕಸ್ಮಾತ್ ಬರೆದಿದ್ದಾಳೆ ಅಂತ ಹೇಳಿ ನಿಮ್ಗೆ ಬರಬೇಕಾದಕ್ಕಿಂತ 2 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಆ ಥರ ಇದು ನಮ್ಮ ಟೀಚರ್ ಮನಸ್ಸು ಅರ್ಥ ಮಾಡ್ಕೋಬೇಕು ಹುಡುಗರು. ಅದಕ್ಕೆ ನಾನು ಹೇಳೋದು, ಮೊದಲು ಏನು ಬರುತ್ತೋ ಅದನ್ನು ಬರೀರಿ. ಕೆಲವು ಏನು ಮಾಡ್ತಾರೆ, ಮೊದಲೇ ಬರೋದೇ ಅದನ್ನು ಪೂರ್ತಿ ಗೆರೆ ಹೊಡೆದು ಒಮಿಟ್ ಅಂತ ಬರೆಯೋದು ಫಸ್ಟ್ ಪೇಜೆ. ಇಟ್ ಕ್ರಿಯೇಟ್ಸ್ ಅ ರಾಂಗ್ ಇಂಪ್ರೆಷನ್. ಅದು ಮಾಡೋದು ಬೇಡ. ಅದಕ್ಕೆ ಮನ್ವಿತಾ ಹೇಳ್ತೀನಿ, ಏನು ಟೆನ್ಷನ್ ಬೇಡಮ್ಮ, ಚೆನ್ನಾಗಿ ಓದ್ಕೊಂಡು ಹೋಗು. ಎಷ್ಟು ಓದ್ಕೊಂಡಿದ್ಯೋ ಅಷ್ಟು ಗಟ್ಟಿ ಮಾಡ್ಕೊ.
ಆಮೇಲೆ ಪ್ರಶ್ನೆ ಪೇಪರ್ ಬಂದ ತಕ್ಷಣ ಆರಾಮಾಗಿ ಓದು, ಎಷ್ಟು ಬರುತ್ತೋ ಅಷ್ಟೇ ಬರಿ, ಅವಾಗ ಟೆನ್ಷನ್ ಆಗಲ್ಲ. ಎಸ್, ಇನ್ನೊಂದು ಹುಡುಗಿ ಈಗ ನಮಸ್ತೆ ಸರ್, ನಾನು ಪ್ರಾಪ್ತಿ ಚಿಟ್ಟಿ. ಸಾಕ್ಷಿ ಪ್ರಾಪ್ತಿ. ಓದ್ತಿದ್ದೀನಿ. ಸೊ ನನಗೆ ಅಕಾಡೆಮಿಕ್ ಇಯರ್ ಇಂದನೂ ನಾನು ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಎಕ್ಸಾಮ್ ಅಲ್ಲಿ ಹೋಗ್ಬೇಕಾದ್ರೆ ನನಗೆ 50% ಪ್ಯಾನಿಕ್ ಆಗಿ ಹೋಗ್ಬಿಟ್ಟಿರ್ತೀನಿ. ಆಮೇಲೆ ಕ್ವಶನ್ ಪೇಪರ್ ಕೊಟ್ಟಾಗ ಕೂಡ ಕಾನ್ಫಿಡೆನ್ಸ್ ಲೆವೆಲ್ ಸ್ವಲ್ಪ ಕಮ್ಮಿ ಡೌನ್ ಆಗ್ತಾ ಇರ್ತದೆ. ನಿಮ್ಮ ಹತ್ರ ಏನಾದ್ರು ಸಜೆಷನ್ ಇದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ ಸರ್. ನಮಸ್ತೆ ಸರ್, ನಾನು ಪ್ರಾಪ್ತಿ ಚಿಟ್ಟಿ. ಮಾನ್ವಿತಾನ ಸಮಸ್ಯೆನೇ ನಿಂದು ಇದೆ ಅಮ್ಮ, ಭಾಳ ಜಾಸ್ತಿ ಡಿಫ್ರೆನ್ಸ್ ಇಲ್ಲ. ಹೌದು, ಒಂದು ಟೈಮ್ ಇದ್ರೆ ಒಂದು ಸಣ್ಣ ಕತೆ ಹೇಳ್ಬಿಡ್ಬೋದಾ ನಾನು? ಹೇಳಬೇಕು. ಭಾಳ ಚೆನ್ನಾಗಿರೋ ಕತೆ ಅದು, ಮಕ್ಕಳಿಗೆ ಗೊತ್ತಾಗಬೇಕು. ಅದಿದ್ದು ತಲೆಯಲ್ಲಿ ಕತೆ ಉಳ್ಕೊಂಬಿಟ್ರೆ ಉಳ್ಕೊಂಬಿಡುತ್ತೆ. ಹೌದು. ಚೀನಾ ದೇಶದಲ್ಲಿ ಒಬ್ಬ ತರುಣ ಇದ್ದ, ಬಿಲ್ಲುಗಾರ. ಅವನು ಪ್ರಸಿದ್ಧ ಬಿಲ್ಲುಗಾರ, ಗುರಿ ಮಿಸ್ಸೇ ಆಗ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿತ್ತು ಅವನು. ಯಾರೋ ತಲೆಗೆ ತುಂಬ್ತಾರಲ್ಲ ಪ್ರಶಸ್ತಿ ಹುಚ್ಚು, ರಾಜನ ಕಡೆ ಹೋಗಿ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರ ಅಂತ ಪ್ರಶಸ್ತಿ ತೊಗೊಂಬಿಡು ಅಂತ. ಇವನು ಹೋಗಿ ರಾಜನ ಮುಂದೆ ಪ್ರದರ್ಶನ ಮಾಡಿದ. ರಾಜನ ಖುಷಿ ಆಯಿತು, ನನ್ನ ಬಿಲ್ ಪ್ರಶಸ್ತಿ ಕೊಡಿ ಅಂತಂದ, ನಮ್ಮ ರಾಷ್ಟ್ರದ ಅತ್ಯಂತ ಶ್ರೇಷ್ಠ ಬಿಲ್ಲುಗಾರ ಅಂತ. ರಾಜ ಕೊಡೋಕೆ ರೆಡಿ ಇದ್ದ, ಅದ್ರ ಮಂತ್ರಿ ಬುದ್ಧಿವಂತರಿರ್ತಾರೆ ಅವರು, ಹಂಗೆ ಕೊಡಬೇಡಿ ಸರ್, ನಮ್ಗೆ ಗೊತ್ತಿಲ್ಲ ಬಿಲ್ಲು ಅಂದರೆ ಏನು ಗೊತ್ತಿಲ್ಲ, ಎಕ್ಸ್ಪರ್ಟ್ ಕಡೆಯಿಂದ ತೊಗೊಂಬರಲಿ ಸಿಗ್ನೇಚರ್. ಇವನು ನಮ್ಮ ಹಿಂದೆ ಒಬ್ಬ ಭಾಳ ದೊಡ್ಡ ಬಿಲ್ಲುಗಾರ ಇದ್ದ, ಈಗ ಅವನು ಕಾಡಲ್ಲಿದ್ದಾನೆ, ಕಾಡಿಗೆ ಹೋಗ್ಬಿಟ್ಟಿದ್ದಾನೆ, ಅವನ ಕಡೆಯಿಂದ ಬರ್ಸ್ಕೊಂಬರಲಿ, ಇವನು ಕೊಟ್ಬಿಡೋಣ ಅಂತ. ಇವನಂದ ಅದು ಯಾವ ಮುದುಕನೋ ಏನೋ ಕಾಡಲ್ಲಿ ಕೂತಿದ್ದಾನೆ, ಅವನ ಕಡೆ ಏನು ತರೋದು ಅಂತ ಹೋದ. ನಿರ್ವಾಹ ಇಲ್ಲಲ್ಲ, ಪ್ರಶಸ್ತಿ ಬೇಕಲ್ಲ ಇವನಿಗೆ. ಹೋದ, ಹುಡುಕಿ ಹೋದರೆ ಒಳಗಡೆ ಒಬ್ಬ ಇದ್ದಾನೆ ಮುದುಕ, ತುಂಬ ಮುದುಕ, ಒಂದು ಗುಡಿಸಲೇ ಇದ್ದಾನೆ. ಇವ್ನು ಹೋಗಿ ಹೇಳ್ಕೊಂಡು ಹೆಂಗಿದೆ ಅಂತ. ಹೌದಾ, ನೀ ಬಿಲ್ಲುಗಾರೇನೋ ಅಂತ ಕೇಳಿದ. ಹೌದು. ಬಣ್ಣ ಬಿಲ್ ಎಲ್ಲಿದೆ ನಿಂದು? ತೋರಿಸ್ತಾ ಇಸ್ಕೊಂಬಿಟ್ಟ ಆ ಮುದುಕ. ಒಳಗೆ ಹೋಗಿ ಕಪಾಟಲ್ಲಿ ಹಾಕಿ ಕೀಲಿ ಹಾಕಿ ಬಾ ನನ್ನ ಜೊತೆಗೆ ಅಂದ. ಎಲ್ಲಿ? ಮರಕ್ಕೆ ನೀರು ಹಾಕ್ಬೇಕು ಬಾ ನಾನು. ಅವ್ನ ಕೆಲಸ ಅದೇ, ಮರ ಹಚ್ಚೋದು ನೀರು ಹಾಕೋದು ಕಾಡಲ್ಲಿ. ಇವನಂದ ಅದಕ್ಕೆ ಬಂದಿಲ್ಲಪ್ಪ ನಾನು ಅಂದ. ನೀವು ಕೆಲಸ ಮಾಡೋದು ವಾರ ಆಮೇಲೆ ನೋಡ್ತೀರಿ ಅಂದ. ಭಾನುವಾರ ಬಂತು, ಇವನೇ ನೆನಪು ಮಾಡಿದ, ಸ್ವಾಮಿ ನನ್ನ ಬಿಲ್ಲು ಬಾಣ ಏನಾಯ್ತು? ಹೌದಲ್ಲ, ಅದಕ್ಕೆ ಬಂದಿದ್ದೆಲ್ಲ ನೀನು ಬಾ ತಗೋ ಬಿಲ್ ತಗೋ. ಅಲ್ಲೊಂದು ಗಿಡದ ಕಾಂಡದ ಮೇಲೆ ಒಂದು ಗುರ್ತು ಹಾಕಿದ, ಕರಿ ಮಸಿ ಹಚ್ಚಿದ. ಅಲ್ಲಿಂದ 100 ಮೀಟ್ರ್ ದೂರ ನಿಲ್ಲಿಸಿದ ಇವನ. ಇಲ್ಲಿಂದ ಹೊಡಿಬೇಕಾದ್ರೆ ಹೊಡಿತೀಯ ಅಂದ. ಆರಾಮ್ ಹೊಡಿತೀನಿ ಅಂತ, ಅದು ಗೊತ್ತಿತ್ತು ಅವನು. ಹೊಡಿ ಅಂತ ಅದ. ಅವನು ಬಾಣ ಹೂಡಿ ಹೆದೆ ಏರಿಸಿ ಇನ್ನೇನು ಬಾಣ ಬಿಡೋ ಹೊತ್ತಿಗೆ ಆ ಮುದುಕಕ್ಕೆ ಹೋಗಿದ. ಏಯ್ ಗುರಿ ತಪ್ತು ಬಿಡು ಗುರಿ ತಪ್ತು. ಮತ್ತು ಬಾಣ ಬಿಲ್ಲು ಕಸ್ಕೊಂಡ ಕಪಾಟಲ್ಲಿ ಹಾಕಿದ, ಮತ್ತು ನೀರು ಹಾಕ್ಬಾ ಗಿಡಕ್ಕೆ ಅಂದ. ಇವರಂದ ನಾನು ಬಾಣನೇ ಬಿಟ್ಟಿಲ್ಲ, ಗುರಿ ಹೆಂಗೆ ತಪ್ತು ನಂದು. 3 ವಾರ ಹೆಂಗೆ ಆಯಿತು. ಇವ್ನು ತಲೆ ಕೆಟ್ಟು ಹೋಯ್ತು. ಈ ಮುದುಕನಿಗೆ ಬಾಣ ಬಿಡೋಕೆ ಬರಲ್ಲ ಅನಿಸುತ್ತೆ. ಸುಮ್ಮನೆ ನಾನು ಹೇಳ್ತಾನೆ, ನಿಮಗೆ ಬರುತ್ತೇನ್ರಿ ಬಾಣ ಹೊಡಿಯೋದಕ್ಕೆ ಅಂತ ಕೇಳ್ದ. ಬರ್ತಿತ್ತು ಒಂದು ಸಲ, ಏನು ನಾನು ಬಾಣ ಮುಟ್ಟಿಲ್ಲ ಅಂದ. ಕೊಡು ನಾನು ತೋರಿಸ್ತೀನಿ ಅಂದ. ಇವನೇನು ಗೆರೆ ಹಾಕಿದ್ದ ಅಲ್ಲಿಂದ 100 ಮೀಟ್ರ್ ಹಿಂದೆ ಹೋದ ಅವನು. ಅಲ್ಲಿ ಮಾಡಿ ಎಷ್ಟು ಬಾಣ ಇದೆ ನಿನ್ನ ಕಡೆ ಅಂದ. ಬೇಕಾದಷ್ಟು ಇದೆ ಅಂದ. ಒಂದು 500 ಬಾಣ ಕೊಡು ಅಂದ ಅವನು. ತುಂಬಿಕೊಂಡ. ನೋಡ್ತೀವ್ರು ಏನು ಮಾಡ್ತೀನಿ, ಟಕ ಬಿಟ್ಟ. ಮೊದಲೇ ಬಾಣ ಕರೆಕ್ಟ್ ಗುರಿಗೆ ಹೋಯ್ತು, ಎರಡನೇದು ಅದ್ರ ಹಿಂದೆ ಹೋಯ್ತು. ಹಿಂಗೆ ಪೂರ್ತಿ ಬಾಣದ ಲೈನೇ ಆಗ್ಬಿಡುತ್ತೆ ಇಲ್ಲಿ ತನಕನು. ಇವನು ಬಾಯಿ ತಕ್ಕೊಂಡು ನೋಡ್ತಾನೆ ಇದ್ದ. ಕಾಲು ಹಿಡ್ಕೊಂಬಿಟ್ಟ. ಮಾರಾಯ, ನಿನ್ನಂಥ ಬಿಲ್ಲುಗಾರ ನಾನು ಅಲ್ಲಪ್ಪ ಅಂದ. ನೀನು ಹೆಂಗೆ ಮಾಡಿದೆ? ನನಗೆ ನೀನು ಡಿಫ್ರೆನ್ಸ್ ಏನು ಅನ್ನಿಸ್ತು ಅಂತ ಮುದುಕ ಕೇಳಿದ. ನಿನಗೆ ಯಾಕೆ ಕೊಡಲಿಲ್ಲ ಗೊತ್ತಾ? ಪ್ರತಿ ಸಲ ಗುರಿ ತಪ್ಪಿತು ಅಂತ ಯಾಕೆ ಹೇಳಿದೆ ಗೊತ್ತಾ? ವ್ಯತ್ಯಾಸ ಕಾಣ್ತಾ ಅಂತ. ಹುಡುಗ ಹೇಳಿದ, ಹೌದು ಗೊತ್ತಾಯ್ತು ನನಗೆ, ನೀನು ಎಷ್ಟು ನಿರಾಳವಾಗಿ ಬಿಡ್ತಾ ಇದ್ದೆ, ಟೆನ್ಷನ್ನೇ ಇರಲಿಲ್ಲ. ನಾನು ತುಂಬ ಟೆನ್ಷನ್ ಮಾಡ್ಕೊಂಡು ತಪ್ಪಿಸ್ಬಾರ್ದು ಅಂತ ಹೊಡಿತಿದ್ದೆ. ಎಲ್ಲಿ ಗುರಿ ತಪ್ಪಬಾರ್ದು ಅಂತ ಬಹಳ ಟೆನ್ಷನ್ ಆಗುತ್ತೋ ಕೈ ನಡುಗುತ್ತೆ. ನಿನಗೆ ಅಷ್ಟು ನಿರಾಳವಾಗಿ ಬಿಡ್ತಿದ್ದೆಲ್ಲ. ಅವ್ನು ಹೇಳ್ದ, ನಾನು ಬಿಡ್ತೀನಿ ನೋಡಿ ಈಗ ಅಂತ ಹೇಳ್ದ. ನೋಡೊಂದು ಕೆಲಸ ಮಾಡ್ತೀನಿ, ಆ ಬೆಟ್ಟದ ತುದಿ ಇದೆ, ಕೋಡುಗಲ್ಲಿದೆ, ಹೇಗೆ ಕೆಳಗೆ 3000 ಅಡಿ ಪ್ರಪಾತ ಇದೆ. ಅವ್ನು ಹೇಳ್ದ, ಹುಡುಗ ನೀನು ಕೆಲಸ ಮಾಡು, ನೀನು ಓಡು, ಆ ಕೋಡುಗಲ್ಲ ಮೇಲೆ ಹೋಗಿ ನಿಂತ್ಕೋ. ಹೇಗೆ ನಿಂತ್ಕೋಬೇಕಂದ್ರೆ ನಿನ್ನ ಪಾದ ತುದಿ ಮಾತ್ರ ಇರಬೇಕು, ಇದ್ರೊಳಗೆ ಹಿಂಬಳೆಲ್ಲ ಹೊರಗಿರಬೇಕು. ನಿಂತ್ಕೊಂಡು ಆಕಾಶದಲ್ಲಿ ನೋಡಿ ಹದ್ದು ಹಾರತ್ತಲ್ಲ, ಹದ್ದಿ ಹೊಡಿ ನೋಡು ಬಾಣ ಅಂತಂದ. ಇವು ನೋಡಿ ಹೋದ. ಮುಂದೆ ಬರ್ರಂತ ಗಾಳಿ ಬರ್ತಾಯಿತ್ತು, ಎದೆ ಹೊಡಿತು. ಆಗೋಲ್ಲ ನನಗೆ ಅಂತ ಬಂದ ಅವನು. ಮುದುಕ ಏನು ಮಾಡಿದೆ ಗೊತ್ತಾ? ಸರ್ರಂತ ಓಡ್ದ. ಓಡಿ ಆ ಬೆಟ್ಟದ ತುದಿಗೆ ಹೋದ, ನಿಂತ್ಕೊಂಡ. ತುದಿಗೆ ಬೆರಳು ನಿಂತ್ಕೊಂಡು ಹಿಂಬಳೆಲ್ಲ ಹಿಂದೆ ಇತ್ತು. ಇವನು ಕೂಕ್ಕೊಂಡು, ಹುಡುಗ ಬಾಣ ಬಿಲ್ಲ ಒಯ್ದಿಲ್ಲಲ್ಲ ನೀನು ಅಂದ. ಬೇಕಿಲ್ಲ ಅಂದ. ದುರ್ಗೊಟ್ಕೊಂಡು ಹಿಂಗೆ ಪಕ್ಷಿ ನೋಡಿದ, ಪಕ್ಷಿ ತಟ್ಟು ಬಿದ್ದು ಪತ್ತೆ ಬಿತ್ತು. ಅವ್ನು ಹೇಳ್ತಾನೆ, ನೋಡಪ್ಪ ನೀನು ಬಾಣ ಬಿಲ್ಲು ಗೆಲ್ಲಬೇಕಾಗಿಲ್ಲ, ನಿನ್ನ ಮನಸ್ಸು ಗೆಲ್ಲಬೇಕು ಮೊದಲು ನೀನು, ಆಮೇಲೆ ಬಾಣ ಬಿಲ್ಲು. ಉಪಕರಣಗಳು ಹೊರಗಿಂದು, ಒಳಗಿನ ಉಪಕರಣ ಇದೆಯಲ್ಲ ಅದನ್ನು ಶಾರ್ಪಾಗಿಟ್ಕೋ. ಅದನ್ನು ಮಕ್ಕಳಿಗೆ ಹೇಳಬೇಕೀಗ. ನೀವು ಹೊರಗಿಂದು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ, ಅವರು ಓದ್ತಾರೆ, ಕಷ್ಟಪಡ್ತಾರೆ. ನೀವು ಪ್ರಿಪೇರ್ ಆಗಿ ಹೋಗಿ, ಮನಸ್ಸನ್ನು ಹಗರಾಗಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಇಟ್ಕೋಬೇಕು, ಓದಿದ್ದೀನಿ ನಾನು ವಿಷಯ, ಓದಿದ ಅರ್ಥ ಆಗಿದೆ. ನಮ್ಮ ಪರೀಕ್ಷೆಗಳು ಎಷ್ಟು ಚೆನ್ನಾಗಿದ್ದಾವೆ ಅಂದರೆ, ನಿಮ್ಮ ಟೆಕ್ಸ್ಟ್ ಬುಕ್ ಬಿಟ್ಟು ಇನ್ನೇನೂ ಕೇಳಲ್ಲ ಅವರು. ಅಕಸ್ಮಾತ್ ಒಂದು ಅರ್ಧ ಮಾರ್ಕಿನ ಕೇಳಿದ ಶಿಕ್ಷಕರು ಹೊಡೆದಾಡಿ ತೆಗಿಸ್ತಾರೆ, ಅದನ್ನು ಬೇರೆ ಮಾಡ್ತಾರೆ. ಆದ್ದರಿಂದ ಚಿಂತೆ ಬೇಡ, ಇರೋದೇ ಎಷ್ಟು ಪುಸ್ತಕ, ಅಷ್ಟು ಚೆನ್ನಾಗಿ ಓದ್ಕೊಂಡ್ರೆ ಏನು ತೊಂದರೆ ಇದೆ ನನಗೆ, ಹೊರಗಿಂದ ಬರಲ್ಲಲ್ಲ. ಆದ್ದರಿಂದ ಮನಸ್ಸನ್ನು ತಯಾರು ಮಾಡ್ಕೋಬೇಕು. ನಾನು ಓದಿದ್ದೀನಿ, ಆ್ಯಂಡ್ ಐ ನೋ ವಾಟ್ ಐ ನೋ, ದೇರ್ಫೋರ್ ಐ ಡೋಂಟ್ ಹ್ಯಾವ್ ಟು ವರಿ. ಈ ಮನಸ್ಥಿತಿಯಲ್ಲಿ ಹೋಗಬೇಕು. ಎಂಥ ಅದ್ಭುತವಾದಂಥ ನಾನು ರಕ್ಷಾ, ನಾನು ಸಂಜೀವ ಹೊನ್ನಮ್ಮ ಸ್ಮಾರಕ ಬಾಲಕಿಯರ
ಕರ್ನಾಟಕ ಪಬ್ಲಿಕ್ ಶಾಲೆ ಹಳೆನಗರ ಭದ್ರಾವತಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ವಿದ್ಯಾರ್ಥಿಗಳು ಕಡಿಮೆ ಸಮಯದಲ್ಲಿ ಹೆಚ್ಚು ವಿಷಯಗಳನ್ನು ಹೇಗೆ ಓದಬಹುದು ಮತ್ತು ಓದಿದ ವಿಷಯಗಳನ್ನು ನೆನಪಿಟ್ಟುಕೊಳ್ಳುವುದು ಹೇಗೆ? ರಕ್ಷಾ, ನಿನ್ನ ಪ್ರಶ್ನೆ ಸರಿಯಾಗಿದೆ ಅಮ್ಮ. ಕಡಿಮೆ ಸಮಯದಲ್ಲಿ ಎಷ್ಟು ಜಾಸ್ತಿ ನೆನಪಿಟ್ಕೊಳ್ಳೋದು ಹೇಗೆ ಅಂತ. ನನ್ನ ಪ್ರಶ್ನೆ, ಯಾಕೆ ಇಟ್ಕೋಬೇಕು ಅಂತ. ಕಡಿಮೆ ಸಮಯದಲ್ಲಿ ಯಾಕೆ ಇಟ್ಕೋಬೇಕು? ಇಡೀ ವರ್ಷ ಇದೆಯಲ್ಲಮ್ಮ ನಿನಗೆ. ಈಗ ಜೂನ್ ತಿಂಗಳಿಂದ ಟೈಮಿಗೆ ಅಂತ ಕೇಳಿದ್ರೆ ಅದೇ ಕಮ್ಮಿ ಸಮಯದಲ್ಲಿ ಅಂತ. ಕಮ್ಮಿ ಸಮಯ ಇಲ್ಲ ನಿಮಗೆ. ಒಂದು ಮಾತು ಹೇಳ, ನಮ್ಮ ಪ್ರಧಾನಮಂತ್ರಿಗಳಿಗೆ ದಿವಸಕ್ಕೆ ಎಷ್ಟು ಸಮಯ ಇದೆಯಮ್ಮ? 24 ತಾಸು. ನಿನಗೆಷ್ಟಿದೆ? 24 ತಾಸು. ಅವ್ರು 24 ತಾಸಲ್ಲಿ ಇಡೀ ದೇಶ ಆಳೋ ಶಕ್ತಿ ಇರಬೇಕಾದ್ರೆ ಒಂದು ಸಿಲೆಬಸ್ ಓದೋಕ್ಕಾಗಲ್ವ ನಮಗೆ? ಅಂದರೆ ನಾನು ಸರಿಯಾಗಿ ಫೋಕಸ್ ಮಾಡಿಲ್ಲ, ಇರೋ ಸಮಯವನ್ನು ಸರಿಯಾಗಿ ಬಳಸ್ಕೊಂಡಿಲ್ಲ. ಜೂನ್ನಿಂದ ಫೆಬ್ರವರಿವರೆಗೂ ಸರಿಯಾಗಿ ಬಳಸ್ಕೊಂಡಿದ್ರೆ ಮಾರ್ಚ್ ತಿಂಗಳು ನನಗೆ ಗಾಬರಿ ಕೊಡಬೇಕಾಗಿಲ್ಲ. ಆದರೆ ನಾನು ಮಾರ್ಚಲ್ಲೇ ಎಲ್ಲ ಓದ್ತೀನಿ ಅಂದಾಗ ಆಗೋಲ್ಲ. ಈಗ ನಾನು 3 ದಿವಸದ ಊಟ ಒಮ್ಮೆ ಮಾಡ್ತೀನಿ ಅಂದರೆ ಆಗುತ್ತೇನಮ್ಮ? ಆಗಲ್ಲಲ್ಲ. ನಾನು ಯಾವ ಹೊತ್ತಿಗೆ ಮಾಡಬೇಕು ಅಷ್ಟೇ ಮಾಡಬೇಕು. ಆದ್ದರಿಂದ ದೇಹಕ್ಕೆ ಹೇಗೆ ಒಂದು ಮಿತಿ ಇದೆಯೋ, ಎಷ್ಟು ಆಹಾರ ತೊಗೋಬೇಕು ಅಂತ, ಹಾಗೆ ಬುದ್ಧಿ ಕೂಡ ಹಾಗೇ ಇದೆ. ಒಂದೇ ಸಲ ತುರ್ಕೊಂಡಾಗ ಇದ್ದಂಗೆ ಅನಿಸುತ್ತೆ, ತಲೆಯಲ್ಲಿ ಇದ್ದಂಗೆ ಅನಿಸುತ್ತೆ, 5 ನಿಮಿಷಕ್ಕೆ ಮಾಯಾಗಿ ಹೋಗ್ಬಿಡುತ್ತೆ, ಇರೋಲ್ಲ ಅದು. ಆದ್ದರಿಂದ ದಯವಿಟ್ಟು ನಾನು ಹೇಳೋದು, ಪ್ರಾರಂಭದಿಂದಾನೇ ನಿಮಗೆ ಗೊತ್ತಿರುತ್ತೆ ಪರೀಕ್ಷೆ ಮಾರ್ಚಲ್ಲಿದೆ ಅಂತ ಗೊತ್ತಿದೆ ಅಲ್ವಾ? ಮಾರ್ಚಲ್ಲಿ ಗೊತ್ತಿದ್ದಾಗ ನಿಮ್ಮ ಜೂನಿಗೆ ಗೊತ್ತದು ಮಾರ್ಚಿಗೆ ಪರೀಕ್ಷೆ ಇರುತ್ತೆ ಅಂತ. ಆವಾಗಿಂದಾನೇ ಎಷ್ಟೆಷ್ಟು ಸಿಲೆಬಸ್ ಕ್ಲಾಸಲ್ಲಿ ಮುಗಿಸ್ತಾರೋ ಮನೆಗೆ ಬಂದು ಓದಿ ಬರೆದು ಮನಸ್ಸಲ್ಲಿ ಇಟ್ಕೊಂಡು ನೋಟ್ಸ್ ಮಾಡ್ಕೊಂಡಿದ್ರೆ ಮಾರ್ಚ್ ತಿಂಗಳ ಭಯ ಹುಟ್ಟಿಸೋದೇ ಇಲ್ಲ. ಅದರಿಂದ ಯಾವುದನ್ನು ಯಾವಾಗ ಮಾಡಬೇಕು ಆವಾಗೇ ಮಾಡಬೇಕಮ್ಮ. ಈಗ ಟ್ರೈನಿಗೆ ಹೋಗಬೇಕು, ನಾನು 10 ತಾಸು ಮೊದಲು ಹೋದ್ರೆ ಪ್ರಯೋಜನ ಇಲ್ಲ, ಟ್ರೈನ್ ಹೋದ್ಮೇಲೆ ಹೋದರೂ ಪ್ರಯೋಜನ ಇಲ್ಲ. ಟ್ರೈನ್ ಹೋಗೋದಕ್ಕಿಂತ ಮೊದಲು ಅಲ್ಲಿ ಇರಬೇಕು ನಾನು. ಹಾಗೆ ನಿಮ್ಮ ಪರೀಕ್ಷಾ ಅನ್ನೋ ಟ್ರೈನ್ ಬರೋದಕ್ಕಿಂತ ಮೊದಲು ನೀವು ಸಿದ್ಧವಾಗಿರ್ಬೇಕು, ಬ್ಯಾಗ್ ಹಿಡ್ಕೊಂಡು. ಎಂಥ ಮಾತಿದು. ನನ್ನ ಹೆಸರು ಲೇಖನ. ಸಂಜೀವನ್ನಮ್ಮ ಸ್ಮಾರಕ ಲೇಖನ ಅವಳ ಹೆಸರು ಲೇಖನ. ನಗರ ಭದ್ರಾವತಿಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ವಿದ್ಯಾರ್ಥಿಗಳಾದ ನಾವು ಅಂಕ ಗಳಿಸುವುದು ಮುಖ್ಯವೇ ಅಥವಾ ಜ್ಞಾನ ಸಂಪಾದನೆ ಮಾಡುವುದು ಮುಖ್ಯವೇ? ಕೇವಲ ಅಂಕಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳ ಮೌಲ್ಯಮಾಪನವನ್ನು ಮಾಡುವ ಕ್ರಮ ಸರಿಯೇ? ಬಹಳ ಒಳ್ಳೆ ಪ್ರಶ್ನೆ ಲೇಖನ ಕೇಳಿದ್ದು. ಬಹಳ ಪ್ರಶ್ನೆ ಅಮ್ಮ. ನಾವು ಬರೀ ಮಾರ್ಕ್ಸ್ ಬೆನ್ನು ಹತ್ತಿಬಿಟ್ಟಿದ್ದೀವಿ, ಎಲ್ಲ ಮಾರ್ಕ್ಸ್ವಾದಿಗಳಾಗಿಬಿಟ್ಟಿದ್ದೀವಿ. ಮಾರ್ಕ್ಸ್ ಬೆನ್ನು ಹತ್ತಿ ನಾವು ಒಂದು ಹೇಳ, ನಾನು ಮಾರ್ಕ್ಸ್ ತೊಗೊಂಡ್ರೇ ಜೀವನ ಆಗ್ತದೆ ಅಂತ ಇಲ್ಲ. ದಯವಿಟ್ಟು ಗಮನಿಸಿ, ಅಣ್ಣಾ ಹಜಾರೆಗೆ ಮಾರ್ಕ್ಸ್ ಬರಲಿಲ್ಲ ಶಾಲೆಗೆ, ಸಚಿನ್ ತೆಂಡೂಲ್ಕರ್ಗೆ ಮಾರ್ಕ್ಸ್ ಬರಲಿಲ್ಲ, ವಿರಾಟ್ ಕೊಹ್ಲಿಗೆ ಮಾರ್ಕ್ಸ್ ಬರಲಿಲ್ಲ, ರೋಹಿತ್ ಶರ್ಮಾಗೆ ಮಾರ್ಕ್ಸ್ ಬರಲಿಲ್ಲ. ದೊಡ್ಡವರಾಗಿಲ್ವಾ? ಅತ್ಯಂತ ಸಣ್ಣ ವಯಸ್ಸಿನ ಭಾರತ ರತ್ನ ಅಲ್ಲೇನಮ್ಮ ಸಚಿನ್ ತೆಂಡೂಲ್ಕರ್ ಅಂದರೆ. ಮಾರ್ಕ್ಸ್ ನೋಡ್ಕೊಂಡು ಯಾರೂ ಜೀವನ ನಡೆಸಲ್ಲ. ಮಾರ್ಕ್ಸ್ ಎದಕ್ಕೆ ಪ್ರಯೋಜನ? ಮುಂದಿನ ಕೋರ್ಸಿಗೆ ಹೋಗೋದಕ್ಕೆ ಅಷ್ಟೇ ಪ್ರಯೋಜನ ಅದು. ಆದರೆ ಮುಂದಿನ ಕೋರ್ಸ್ ನಿನಗೆ ಪ್ರಯೋಜನ ಆಗೋದಿದ್ದರೆ ತಯಾರಿ ಮಾಡ್ಕೊಂಡಿರ್ತೀನಿ ಮೊದಲೇ ನಾನು ಅದಕ್ಕೋಸ್ಕರ ಅಲ್ವಾ? ಅದರಿಂದ ಒಂದು ಜ್ಞಾನಕ್ಕೋಸ್ಕರ ಶಿಕ್ಷಣ. ಒಂದು ಕೆಲವು ಮಾತನ್ನು ಹೊರಟಾಗಿ ಹೇಳಬೇಕಾಗತ್ತೆ ನಾನು. ಇತ್ತೀಚೆಗೆ ನಾವು ಪೇಪರಲ್ಲಿ ನೋಡಿದ್ವಿ, ಒಬ್ಬ ಮನುಷ್ಯ ಡಾಕ್ಟರ್ ಆಗಿದ್ದವನು ತನ್ನ ಹೆಂಡತಿಗೆ ತಾನೇ ಔಷಧಿ ಕೊಟ್ಟು ಕೊಲ್ತಾನೆ ಅಂತ. ಅವನು ಶಿಕ್ಷಣ ಪಡ್ಕೊಂಡವನಲ್ವಾ ಅಲ್ವಾ? ಡಾಕ್ಟರ್ ಆದವನು. ಇನ್ನೊಂದು ಓದಿ ಉತ್ತರಾಖಂಡದಲ್ಲಿ ಒಬ್ಬ IIT ಹುಡುಗ, IIT ಆದವನು ಇನ್ನೊಬ್ಬ IIT ಹುಡುಗಿನೇ ಪ್ರೀತಿ ಮಾಡಿ ಮದುವೆ ಆಗಿದ್ದ. ಏನು ಜಗಳ ಬಂತು ಗೊತ್ತಿಲ್ಲ, ಹೆಂಡ್ತಿನ ಕೊಚ್ಚಿ ಕೊಂದು ಚೂರು ಮಾಡಿ ಫ್ರಿಜ್ಜಲ್ಲಿಟ್ಟು ದಿನ ಒಂದಿಷ್ಟು ಕಡೆ ಹಾಕಿ ಬಂದ. ಮಾರ್ಕ್ಸ್ ಬಂದಿಲ್ವ ಅವನಿಗೆ? IIT ಹುಡುಗ ಅಲ್ವ ಅವನು? ಅಂದರೆ ಅದು ಜೀವನಾನ ಅಂತ ಕೇಳೋದು ನಾನು. ನಿನಗೆ ಮಾರ್ಕ್ಸು ಕರಿಯರು ಮುಖ್ಯ ಅಲ್ಲ, ಜೀವನದಿಂದ ಏನು ಮಾಡ್ಕೋತಿ ಅನ್ನೋದು ಭಾಳ ಮುಖ್ಯ. ಸರ್ CV ರಾಮನ್ ಅಂತ ಮನುಷ್ಯ, ನೋಬೆಲ್ ಪ್ರಶಸ್ತಿ ಬಂದಂಥ ಮನುಷ್ಯ, ಎಷ್ಟು ಸರಳವಾಗಿದ್ದರಲ್ಲ ಅಲ್ವಾ? ಕಲಾಂ ಅವರು ಎಷ್ಟು ಸರಳವಾಗಿದ್ದರಲ್ಲ. ಅಂದರೆ ಕೊನೆಗೆ ಜೀವನದಲ್ಲಿ ಯಾವುದು ತೀರ್ಮಾನ ಮಾಡುತ್ತೆ? ಒಂದು ಮಾತನ್ನು ಹೇಳಿಬಿಡ್ತೀನಿ ನಾನು ನಿನಗೆ. ಅಪರೂಪದ ಘಟನೆ ಅದು ಹೇಳಬೇಕು ನಾನು, ಇದುವರೆಗೆ ಹೊರಗೆ ಹೇಳಿಲ್ಲ ಅದನ್ನು. UR ರಾವ್ ಅಂತ ಇದ್ದರು, ಡಾಕ್ಟರ್ UR ರಾವ್ ಅಂತ. ಸ್ಪೇಸ್ ಕಮಿಷನ್ ಚೇರ್ಮನ್ ಆಗಿದ್ದರು, ISRO ಚೇರ್ಮನ್ ಆಗಿದ್ದರು. ಅವರು ISRO ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದರು, ಒಂದು 4-5 ಮಟ್ಟ ಕಮ್ಮಿ. ಒಂದು ಸಲ ನಾನು UR ಅವರು ಮಂಗಳೂರಿಗೆ ಹೋಗ್ತಾಯಿದ್ವಿ ಕಾರಲ್ಲಿ. ಹೋದಾಗ ರಾವ್ ಅವ್ರಿಗೆ ಕೇಳಿದೆ ನಾನು, ಸರ್ ನೀವು ಚೇರ್ಮನ್ ಆಗಿದ್ದಾಗ ಕಲಾಂ ಅವರು ಡೆಪ್ಯೂಟಿ ಡೈರೆಕ್ಟರ್ ಆಗಿದ್ದಿಲ್ಲ, ನಿಮ್ಮ ಪರಿಚಯ ಇತ್ತಾ ಚೆನ್ನಾಗಿ ಅಂದೆ. ಐ ನ್ಯೂ ಹಿಮ್ ವೆರಿ ವೆಲ್, ಎಸ್ಪೆಷಲಿ ಬಿಕಾಸ್ ಆಫ್ ಹಿಸ್ ಹೇರ್ ಸ್ಟೈಲ್ ಅಂತೆಲ್ಲ ಅಂದರು. ಅಂದ್ಬಿಟ್ಟು ನಾನು ಪ್ರಶ್ನೆ ಕೇಳಬಾರ್ದು, ಉದ್ದಟ ಪ್ರಶ್ನೆ ಕೇಳಿದೆ. ಸರ್, ವಾಸ್ ಈ ದ ಬೆಸ್ಟ್ ಟೆಕ್ನಾಲಜಿಸ್ಟ್ ಇನ್ ಯುವರ್ ಆರ್ಗನೈಸೇಷನ್? ನಿಮ್ಮ IS ಅವರೇ ಅತ್ಯಂತ ಶ್ರೇಷ್ಠ ತಂತ್ರಜ್ಞಾನಿ ಆಗಿದ್ರಾ ಅಂತ ಕೇಳಿದೆ. ಅವ್ರ ಉತ್ತರ ನನ್ನ ಬೆರಗೆ ಹೊಡೆಸ್ಬಿಡ್ತು.
ನೋ ಯು ವಾಸ್ ನಾಟ್ ದಿ ಬೆಸ್ಟ್ ಟೆಕ್ನಾಲಜಿಸ್ಟ್ ಬಟ್ ಯು ವಾಸ್ ದ ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಅಂದರು. ನನಗೆ ಮೈ ಜುಮ್ ಅನ್ನತ್ತೆ ನೆನೆಸ್ಕೊಂಡಾಗ. ಗ್ರೇಟೆಸ್ಟ್ ಟೆಕ್ನಾಲಜಿ ಸಕ್ಸಸ್ಫುಲ್ ಆಗಲಿಲ್ಲ, ಗ್ರೇಟೆಸ್ಟ್ ಹ್ಯೂಮನ್ ಬೀಯಿಂಗ್ ಸಕ್ಸಸ್ಫುಲ್ ಆದರು. ಅದಕ್ಕೆ ಜೀವನದಲ್ಲಿ ಮಾರ್ಕ್ಸೇ ಮುಖ್ಯ ಅಲ್ಲ, ಲೇಖನ ಮಾರ್ಕ್ಸ್ ಮುಖ್ಯ, ಮಾರ್ಕ್ಸ್ ಬಿಡಬೇಕು ಅಂತ ಹೇಳ್ತಾ ಇಲ್ಲ ನಾನು. ಪ್ರಯತ್ನ ಮಾಡೋಣ, ಚೆನ್ನಾಗಿ ಓದೋಣ. ಯಾವುದೋ ಒಂದು ಕೆಲಸ ತೊಗೊಂಡಾಗ ಶ್ರದ್ಧೆಯಿಂದ ಮಾಡಬೇಕದನ್ನು. ಪರೀಕ್ಷೆ ಕೊಡೋದು ಶ್ರದ್ಧೆಯಿಂದ ಮಾಡೋ ಕೆಲಸ ಅದು. ಯಾರಿಗೋ ತಂದೆ ತಾಯಿನ ಖುಷಿ ಮಾಡೋದಕ್ಕೆ, ಮೇಷ್ಟ್ರು ಖುಷಿ ಮಾಡೋದಕ್ಕೆ ಅಲ್ಲ, ಮಾರ್ಕ್ಸ್ ಕಾರ್ಡಿಗೂ ಅಲ್ಲ. ಈಗ ನಾನು ಯಾವುದೋ ಕೆಲಸ ಮಾಡ್ತೀನಿ, ಡ್ರೈವಿಂಗ್ ಮಾಡ್ತೀನಿ, ಡ್ರೈವರ್ ಇದ್ದೀನಿ ಅಂತ ಇಟ್ಕೊಮ್ಮ, ಚೆನ್ನಾಗಿ ಡ್ರೈವ್ ಮಾಡ್ಬೇಕು ನಾನು, ಲಕ್ಷ್ಯ ಇಟ್ಟು. ಯಾಕಂದರೆ ನಾನು ನಂಬ್ಕೊಂಡು ಹಿಂದೆ 5 ಜನ ಕೂತಿದ್ದಾರೆ, ಅವ್ರ ಚಿಂತೆ ನನಗಿರಬೇಕು. ಡ್ರೈವರ್ ಆಗ್ತಾನೆ, ಅಯ್ಯೋ ಓಡಿಸಿದ್ರೆ ಆಯ್ತು ರೀ, ಅವ್ನು ನಂಬ್ಕೊಂಡು 50 ಜನ ಕೂತಿದ್ದಾರೆ ಹಿಂದೆ, ಆ ಲಕ್ಷ್ಯ ಇರಬೇಕು. ಹಾಗೆ ನಿನ್ನ ನಂಬ್ಕೊಂಡು ನಿಮ್ಮ ತಂದೆ ತಾಯಿ ಕೂತಿದ್ದಾರೆ, ನೀನು ದೊಡ್ಡವಳಾಗ್ತೀಯ, ಸಾಧನೆ ಮಾಡ್ತೀಯ ಅಂತ ಕೂತಿದ್ದಾರೆ. ಅವರು ನಿರಾಶೆ ಆಗದ ಹಾಗೆ ನೀನು ಶಾಲೆ ಒಳ್ಳೆ ವಿದ್ಯಾರ್ಥಿನಿ ಅಂತಾಗಿದ್ದರೆ ಮೇಷ್ಟ್ರು ಅಪೇಕ್ಷೆ ಮಾಡ್ತಾರೆ, ಲೇಖನ ಒಳ್ಳೆ ಮಾರ್ಕ್ಸ್ ತಗೋತಾಳೆ ಅಂತ. ಮಾರ್ಕ್ಸ್ ಬರೋದು ಯಾವಾಗ ಗೊತ್ತಾ? ವಿಷಯವನ್ನು ಚೆನ್ನಾಗಿ ತಿಳ್ಕೊಂಡಾಗ ಮಾರ್ಕ್ಸ್ ಬರುತ್ತೆ. ಆದ್ದರಿಂದ ನಾನು ಇಡೀ ವರ್ಷ ಶ್ರದ್ಧೆಯಿಂದ ಓದ್ತೀನಿ. ಬೇರೆ ಕೆಲಸ ಏನು ನಿನಗಿರೋದೀಗ? ರಾಜಕಾರಣ ನಿನಗೆ ಸಂಬಂಧ ಇಲ್ಲ, ಉಳಿದಿದ್ದು ಯಾವುದೂ ಸಂಬಂಧ ಇಲ್ಲ. ನಿನ್ನ ಸಂಬಂಧ ಇರೋದು ಓದೋದಂದೇ. ವಿದ್ಯಾರ್ಥಿ ಕೆಲಸ ಅಂದರೆ ಹೆಸರೇ ಹೇಳ್ತಲ್ಲ, ವಿದ್ಯಾರ್ಥಿ, ಜ್ಞಾನವನ್ನು ಪಡ್ಕೊಳ್ಳೋದೊಂದೇ ಕೆಲಸ. ಆದ್ದರಿಂದ ನೀನು ಪ್ರಶ್ನೆ ಚೆನ್ನಾಗಿದೆ. ಜ್ಞಾನದ ಬೆನ್ನು ಹತ್ತು, ನೀನು ಯಶಸ್ವಿ ನಿನ್ನ ಬೆನ್ನು ಹತ್ತುತ್ತೆ. ಬರೀ ಮಾರ್ಕ್ಸ್ ಬೆನ್ನು ಹತ್ತಿದರೆ ಮಾರ್ಕ್ಸ್ ಕಾರ್ಡ್ ಮಾತ್ರ ಬೆನ್ನು ಹತ್ತುತ್ತೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಇನ್ನೊಂದು, ನನ್ನ ಹೆಸರು ಗುಣಶ್ರೀ, ನಾನು ಸಂಜೆ ಹೊನ್ನಮ್ಮ ಸ್ಮಾರಕ ಗ್ಲೇಸಿ ಇರಬೇಕು, ಗ್ಲೇಸಿ ಶಾಲೆ ಹಳೆನಗರ ಭದ್ರಾವತಿಯಲ್ಲಿ 10ನೇ ತರಗತಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ನಾವು ಪರೀಕ್ಷೆಯ ಸಮಯದಲ್ಲಿ ಚೆನ್ನಾಗಿ ಓದಿದ್ದರೂ ಸಹ ಪ್ರಶ್ನೆ ಪತ್ರಿಕೆಯನ್ನು ನೋಡಿದ ತಕ್ಷಣ ಉತ್ತರಗಳನ್ನು ಏಕೆ ಮರೆತು ಹೋಗುತ್ತೇವೆ? ಇದು ನನ್ನ ಹೆಸರು ಮೆಹಕ್, ಸಂಜೆ ಹೊನ್ನಮ್ಮ ಸ್ಮಾರಕ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಹಳೆನಗರ ಭದ್ರಾವತಿಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪ್ರಶ್ನೆ, ಪರೀಕ್ಷೆ ಹತ್ತಿರ ಬಂದಂತೆ ವಿದ್ಯಾರ್ಥಿಗಳು ತಮ್ಮ ಆತ್ಮವಿಶ್ವಾಸವನ್ನು ಏಕೆ ಕಳೆದುಕೊಳ್ಳುತ್ತಾರೆ ಹಾಗೂ ತಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವುದು ಹೇಗೆ? ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಈಗ 2 ಪ್ರಶ್ನೆಗಳು. ಗ್ರೇಸಿ ಪ್ರಶ್ನೆ ಮೊದಲು ಬಂದದ್ದು, ಪರೀಕ್ಷೆಗೆ ಹೋದಾಗ ಯಾಕೆ ಮರೆತು ಹೋಗುತ್ತೆ ಅಂತ. ಓದ್ಕೊಂಡಿರ್ತೀವಿ, ಪರೀಕ್ಷೆಗೆ ಹೋದಾಗ ಯಾಕೆ ಮರೆತು ಹೋಗುತ್ತೆ ಅಂತ. ಇದು ಸಾಮಾನ್ಯವಾಗಿ ಆಗೋದಮ್ಮ. ಒಂದು ಕಲ್ಪನೆ ಮಾಡ್ಕೊ, ಒಂದು ಚಿತ್ರ ನೀನು ಕಣ್ಣು ಮುಂದೆ ಕೊಡ್ತೀನಿ. ನೀನು ಮನೇಲಿದ್ದೀಯಾ, ಫೋನ್ ಬರುತ್ತೆ, ನಿಮ್ಮ ತಂದೆ ಫೋನ್ಗೋ ನಿಮ್ಮ ತಾಯಿ ಫೋನ್ಗೋ ಬರುತ್ತೆ. ಬಂದು ಅಲ್ಲಿ ಕೇಳ್ತಾರೆ ಆ ಕಡೆಯವರು, ಇದು ಗ್ರೇಸಿ ತಂದೆನಾ ಅಂತ ಕೇಳ್ತಾರೆ ಯಾರೊಬ್ಬರು. ಹೌದು ಅಂತಾರೆ ಅವರು. ಗ್ರೇಸಿ ಇದ್ದಾಳ, ಮಾತಾಡಬೇಕು, ನಮ್ಮ ಬಾಸ್ ಮಾತಾಡ್ತಾರೆ ನಿಮ್ಮ ಹತ್ರ ಅಂತಾರೆ. ಯಾವ ಬಾಸು? ಕೊಡಿ ಅವರಿಗೆ ಅಂತ ಹೇಳ್ತಾರೆ. ಗ್ರೇಸಿ ನೀನು ಫೋನ್ ಕೈಯಲ್ಲಿ ಹಿಡ್ಕೊಂಡಿದ್ಯಮ್ಮ, ಆ ಕಡೆ ನರೇಂದ್ರ ಮೋದಿಯವ್ರ ಧ್ವನಿ ಕೇಳಿಸುತ್ತೆ. ಅಮ್ಮ, ನಾನು ನರೇಂದ್ರ ಮೋದಿ ಮಾತಾಡೋದು, ಭಾರತದ ಪ್ರಧಾನಮಂತ್ರಿ ಮಾತಾಡೋದು, ನೀನು ಭಾಳ ಬುದ್ಧಿವಂತೆ ಅಂತ ಹುಡುಗಿ ನಿನ್ನ ಹತ್ರ ಮಾತಾಡಬೇಕು ಅಂತ ಅನಿಸುತ್ತೆ. ಏನು ಅನಿಸುತ್ತೆ ನಿನಗೆ ಆವಾಗ? ಒಂದು ಕ್ಷಣಕ್ಕೆ ಎಲ್ಲ ಮರೆತು ಹೋಗ್ಬಿಡುತ್ತೆ, ಎಲ್ಲ ಮರೆತು ಹೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ, ಕೆಲಸ ಮಾಡು, ನಾನು ಬೆಂಗಳೂರಿಗೆ ಬರ್ತಾಯಿದ್ದೆ, ನಾಳೆ ರಾಜಭವನದಲ್ಲಿ ಇರ್ತೀನಿ, ಬೆಳಗ್ಗೆ ಒಂದು 10 ಗಂಟೆಗೆ ಭೇಟಿಯಾಗು ನನ್ನ ಅಂತ ಹೇಳ್ತಾರೆ. ಏನು ಹೇಳ್ತೀಯಾಗ ನೀನು? ತಲೆಗೆ ಏನೂ ಹೊಳೆಯಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿಗಳು ಹೇಳಿ ನನಗೆ 10 ಗಂಟೆಗೆ ರಾಜಭವನಕ್ಕೆ ಬಾ ಅಂದರೆ, ನೋಡ್ತೀನಿ ಸರ್, ವಿಚಾರ ಮಾಡ್ತೀನಿ ಅನ್ನೋಕ್ಕಾಗೋದಲ್ಲ. ಹಾಂ ಸರ್ ಬರ್ತೀನಿ ಸರ್, ಹಾಂ ಸರ್ ಅಂದ್ಬಿಡ್ತೀವಿ ನಾವು. ಫೋನ್ ಇಟ್ಟ ಮೇಲೆ ನೆನಪಾಗುತ್ತೆ, ನಾಳೆ 10 ಗಂಟೆ ನಿಮ್ಮ ಅಕ್ಕನ ಮದುವೆ ಎಂಗೇಜ್ಮೆಂಟ್ ಇದೆ ಮನೇಲಿ. ಆಮೇಲೆ ಗೊತ್ತಾಗುತ್ತೆ, ಅಯ್ಯೋ 2 ಒಂದೇ ಸಲ ಬಂದುಬಿಡ್ತಲ್ಲ ನನಗೆ. ಇದು ಯಾಕೆ ಹೇಳಿಲ್ಲ? ಒಂದೇ ಸಲ ಅನಿರೀಕ್ಷಿತವಾದದ್ದು ಏನಾದರೂ ಅದ್ರ ಆಘಾತ ಆಗುತ್ತೆ, ಮರೆತು ಹೋಗ್ಬಿಡುತ್ತೆ. ಪರೀಕ್ಷೆ ನಿನಗೆ ಆಘಾತ ಆಗಬಾರ್ದು, ಅನಿರೀಕ್ಷಿತ ಅಲ್ಲ ಪರೀಕ್ಷೆ. ಪರೀಕ್ಷೆ ಮೊದಲು ಮಾರ್ಚಲ್ಲಿಂದ ಮೊದಲೇ ಗೊತ್ತಿದೆ. ಯಾವಾಗ ಗಾಬರಿ ಆಗುತ್ತೆ ಅಂತಂದಾಗ, ಅನಿರೀಕ್ಷಿತ ಪ್ರಶ್ನೆ ಕ್ವಶನ್ ಪೇಪರ್ ಕೆಲವೊಂದು ಸಲ ತಪ್ಪಾಗುತ್ತೆ. ಸೈನ್ಸ್ ಪರೀಕ್ಷೆ ಇರುತ್ತೆ, ಮ್ಯಾಥಮೆಟಿಕ್ಸ್ ಕ್ವಶನ್ ಪೇಪರ್ ಕೊಟ್ಟರೆ ಆಘಾತ ಆಗಬೇಕಪ್ಪ ನಿಮಗೆ ಅಲ್ವಾ? ಸೈನ್ಸ್ ಕ್ವಶನ್ ಪೇಪರ್ ಕೊಟ್ಟರೆ ಆಘಾತ ಯಾಕೆ ಆಗಬೇಕು? ತಯಾರಾಗಿ ಹೋಗಿದ್ದೀವಲ್ಲ. ಅದಕ್ಕೆ ಒಂದು ಹೇಳ್ಕೊ, ಆತ್ಮವಿಶ್ವಾಸ ಬೆಳೆಸ್ಕೊಳ್ಳೋ ಬಗ್ಗೆ ಒಬ್ಬ ಹುಡುಗಿ ಕೇಳಿದ್ಲು ಪ್ರಶ್ನೆ, ಮೆಹಕ್ ಅಂತ. ಮೆಹಕ್ ಹುಡುಗಿ ಕೇಳಿದ್ಲು. ಬಹಳ ಸುಲಭ. ಆತ್ಮವಿಶ್ವಾಸ ಎಲ್ಲಿ ಸಿಗುತ್ತಮ್ಮ? ಅಂಗಡಿಯಲ್ಲಿ 1-2 ಕಿಲೋ ಸಿಕ್ಕರೆ ತಂದುಬಿಡೋಣ. ಆತ್ಮವಿಶ್ವಾಸ ಹೊರಗಡೆ ಎಲ್ಲೂ ಬರಲ್ಲ, ನಮ್ಮೊಳಗೆ ಇರುವಂಥದ್ದು. ಯಾವಾಗ ಆತ್ಮವಿಶ್ವಾಸ ಕಳ್ಕೊತೀವಳು, ನನ್ನಿಂದ ಆಗತ್ತಾ ಇದು, ಐ ಡೋಂಟ್ ಥಿಂಕ್ ಐ ಕ್ಯಾನ್ ಡೂ ಇಟ್, ನನಗೆ ಆಗಲ್ಲ ಅನಿಸುತ್ತೆ, ನಾನು ಅಷ್ಟು ಬುದ್ಧಿವಂತೆ ಅಲ್ಲ. ಇನ್ನೊಬ್ಬರು ಹೋಲಿಸ್ಕೋತೀಯ ನೀನು, ನಮ್ಮ ಕ್ಲಾಸಲ್ಲಿ ಆಕೆ ಇದ್ದಾಳಲ್ಲ, ಆಕೆ 100ಕ್ಕೆ 100 ಬರುತ್ತೆ, ನನಗೆ ಕಷ್ಟ. ಯಾವಾಗ ನೀನು ಮತ್ತೊಬ್ಬರು ಹೋಲಿಸ್ಕೊಂಡು ನೀನು ಸಣ್ಣವಳಾಗಿ ಮಾಡ್ಕೋತೀಯಲ್ಲ, ನಿನ್ನ ಆತ್ಮವಿಶ್ವಾಸ ಬಿದ್ದೋಗುತ್ತೆ. ಬೇಡ. ಇನ್ನೊಂದು ಹೇಳ, ನಾನು ಕಾಂಪಿಟೇಷನಿಂದ ಅರ್ಧ ಆತ್ಮವಿಶ್ವಾಸ ಹೋಗುತ್ತೆ. ಅವನು ನಂಬರ್ 1 ಬಂದಿದ್ದಾನೆ ಕ್ಲಾಸಿಗೆ, ನಾನು ನಂಬರ್ 2 ಇದ್ದೀನಿ, ಹೆಂಗಾದ್ರೂ ಹಿಂದೆ ಹಾಕ್ಬೇಕು ಅವನ. ನೀನು ಗುರಿ ಅವನಾಗ್ಬಿಡ್ತಾನೆ ಅವಾಗ. ಕರೆಕ್ಟ್.
ಅವನ ಗುರಿ ಆಗ್ತದೆ. ನಾನೇನು ಮಾಡ್ಬೇಕು ಗೊತ್ತಾ, ಕಾಂಪಿಟೇಷನ್ ಇರಬೇಕು. ಹೇಗಿರ್ಬೇಕು ಗೊತ್ತಾ ಕಾಂಪಿಟೇಷನು? ಬೇಡವಾ ಹಾಗಾದರೆ ಕಾಂಪಿಟೇಷನ್ ಅಂತ ಕೇಳ್ತಾರೆ ಜನ ನನ್ನ. ಇರಬೇಕು. ಹೇಗಿರ್ಬೇಕು ಗೊತ್ತಾ, ಕಾಂಪಿಟೇಷನ್ ನಿನ್ನ ಜೊತೆಗೆ ಕಾಂಪಿಟೇಷನ್ ಇರಬೇಕು. ನಾ ಹೋದ ವರ್ಷ 80 ತೊಗೊಂಡಲ್ಲ, ಈ ಸಲ 85 ತೊಗೋತೀನಿ, 85 90 ತೊಗೋತೀನಿ, 90 95 ತೊಗೋತೀನಿ. ಬೇರೆ ಜೊತೆ ಕಾಂಪಿಟೇಷನ್ ಇಲ್ಲೇ, ನಾನು ಓಡಿಸೋದೇ ಇಲ್ಲ, ಟೆನ್ಷನೇ ಇಲ್ಲ ನನಗೀಗ. ಬೇರೆದ್ರ ಕಾಂಪಿಟೇಷನ್ ಇಲ್ಲ ನನಗೆ ಅವ್ರ ಜೊತೆಗೆ, ನನ್ನ ಜೊತೆಗೇ. ಹೋದ ಸಲ 90 ಬಂತಲ್ಲ, ಈ ಸಲ 95 ತೊಗೋತೀನಿ. ಆಗ ನನ್ನ ಪ್ರಯತ್ನ ಹೆಚ್ಚಾಗತ್ತೆ ಹೊರತಾಗಿ ಆತ್ಮವಿಶ್ವಾಸ ಕಮ್ಮಿ ಆಗಲ್ಲ. ಮತ್ತು ಇನ್ನೊಂದು ಹೇಳ್ಕೋಬೇಕು, ಏನು ಕಮ್ಮಿ ಆಗಿದೆ ನನಗೆ? ವಾಟ್ ಈಸ್ ರಾಂಗ್ ವಿತ್ ಮೀ? ಕರೆಕ್ಟ್. ನನಗೇನು ಕಮ್ಮಿ ಇದೆ? ಒಂದು ಮಾತು ಹೇಳ, ನಾನು ಆತ್ಮವಿಶ್ವಾಸ ಬೆಳ್ಕೊಳ್ಳೋಕೆ ಒಂದೇ ಒಂದು ಹಾದಿ ಅಂದರೆ, ನೀವು ಯಾರನ್ನೂ ಹೋಲಿಸ್ಕೋಬೇಡ. ಯಾರನ್ನೂ ಅವ್ರಿಗೆ ಹೋಲಿಸ್ಕೊಂಡು ಅವರಷ್ಟು ಬುದ್ಧಿವಂತೆ ಅಲ್ಲ, ಆಕೆಯಾಗಿ ಹ್ಯಾಂಡ್ ರೈಟಿಂಗ್ ಇಲ್ಲ ನಂದು, ನನಗೆ ಅಷ್ಟು ಮಾರ್ಕ್ಸ್ ಬಂದಿಲ್ಲ, ಬೇಡ. ಯಾಕೆ ತಲೆ ಕೆಡಿಸ್ಕೊಳ್ಳೋದು ಮತ್ತೊಬ್ಬರ ಜೊತೆಗೆ? ನಿನ್ನ ಜೊತೆಗೆ ಕಾಂಪಿಟೇಷನ್ ಮಾಡ್ಕೊ, ಎಷ್ಟು ಬಂದು ಅದಕ್ಕೆ ಹೆಚ್ಚಿಗೆ ಮಾಡ್ಕೊ. ಮತ್ತು ಐ ಆಮ್ ಗುಡ್ ಇನಫ್, ನನಗೇನು ತೊಂದರೆ ಇಲ್ಲ. ಕರೆಕ್ಟ್. ಒಂದು ಮಾತು ಹೇಳ್ತಾರೆ, ಕಾರಲ್ಲಿ ಹೋಗೋರು ನೋಡಿ ದುಃಖ ಪಡೋದಕ್ಕಿಂತ ಕಾಲೇ ಇಲ್ದವ್ರು ನೋಡಿ ಸಂತೋಷ ಪಡಬೇಕು. ಎಂಥ ಮಾತು. ಕಾರಲ್ಲಿ ಹೋಗ್ತಿತ್ತು, ಅಯ್ಯೋ ನಮ್ಮ ಕಾರಿಲ್ಲ ಅನ್ನೋದಕ್ಕಿಂತ ಕಾಲೇ ಇಲ್ಲ ಪಾಪ ಅವನಿಗೆ, ನನ್ನ ಕಾಲಾದರೂ ಇದೆಯಲ್ಲ, ಆರಾಮಾಗಿ ಹೋಗ್ತೀನಿ. ಆದ್ದರಿಂದ ನಿನ್ನ ಮಾರ್ಕ್ಸ್ ಬಗ್ಗೆ ಜನ ಕೀಳರಿಮೆ ಬೇಡ, ಅವ್ರ ಜೊತೆ ಕಾಂಪಿಟೇಷನ್ ಬೇಡ. ಐ ಆಮ್ ಗ್ರೇಸಿ, ಐ ಆಮ್ ಗುಡ್ ಇನಫ್, ಐ ಆಮ್ ಮೆಹಕ್, ಐ ಆಮ್ ಗುಡ್ ಇನಫ್. ನಾನು ಚೆನ್ನಾಗಿದೆ ನನಗೆ. ಮತ್ತು ಇನ್ನೊಂದು, ಯಾರು ಸ್ಪಷ್ಟ ಇಲ್ಲ, ಯಾರನ್ನೂ ಹಿಂದೆ ಹಾಕಬೇಕು ಅಂತಿಲ್ಲ ನನಗೆ. ಕರೆಕ್ಟ್. ಹೋಲಿಸ್ಕೊಂಡ ಕೀಳರಿಮೆ ಬರೋಕ್ಕೆ ಶುರು ಆಗುತ್ತೆ. ಕರೆಕ್ಟ್. ಸರ್ ನಮಸ್ತೆ ಸರ್, ನನ್ನ ಹೆಸರು ಹರ್ಷಿತ್ ಗೌಡ ಅಂತ. ಹರ್ಷಿತ್ ಗೌಡ. ಹರ್ಷಿತ್ ಗೌಡ. ನನ್ನ ಪ್ರಶ್ನೆ ಏನಂದ್ರೆ, ನಾನು ಯಾವಾಗ್ಲೂ ಓದ್ತಿರ್ತೀನಿ, ಆದ್ರೆ ಕೆಲವೊಂದು ಪಾಯಿಂಟ್ಸ್ ಮರ್ತೋದಂಗ ಅನ್ಸುತ್ತೆ. ಅದನ್ನ ಹೇಗೆ ಬಗೆಹರಿಸಬಹುದು ಅಂತ ಒಂದು ಪರಿಹಾರ ನೀಡಿ ಅಂತ. ಓಕೆ, ವೆರಿ ಗುಡ್. ಹರ್ಷಿತ್, ಕರೆಕ್ಟಪ್ಪ ನಾನು ಹೇಳಿದ್ದು. ಕೆಲವೊಂದು ವಿಷಯ ಮರ್ತು ಹೋಗುತ್ತೆ ಅಂತಿರುತ್ತೆ. ನನ್ನ ಕಡೆಗೆ ಒಬ್ಬರು ತಂದೆ ಬಂದಿದ್ದರು, ಮಗನ ಕರ್ಕೊಂಬಂದರು. ಸರ್ ಇವನು ಭಾಳ ಚಂಚಲ ಸರ್, ಏನೂ ನೆನಪೇ ಇರಲ್ಲ ಇವನಿಗೆ, ಎಲ್ಲ ಮರ್ತು ಹೋಗ್ಬಿಡುತ್ತೆ, ಏನು ಓದಿದ್ರು ಮರ್ತು ಹೋಗ್ಬಿಡುತ್ತಲ್ಲ, ಏನು ಮಾಡೋದು ಅವನಿಗೆ ಅಂತ ಕೇಳಿದರು. ನೆನಪೇ ಇಲ್ಲ ಸರ್ ಅವನಿಗೆ ಅಂದರು. ಆ ಹುಡುಗನ ಕರೆದೆ, ನಿನಗೆ ಎದರಲ್ಲಿ ಆಸಕ್ತಿ ಇದೆಯೋ ಭಾಳ ಅಂತ ಕೇಳಿದೆ. ನನಗೆ ಕ್ರಿಕೆಟ್ ಭಾಳ ಆಸಕ್ತಿ ಇದೆ ಅಂದ. ಅಲ್ಲ, ನೀನು ಕ್ರಿಕೆಟ್ ನೋಡ್ತೀಯ ಮ್ಯಾಚು? ಅಪ್ಪನ ಹೇಳಿದ್ರು, ಸರ್ ಶುರು ಆಗೋದು ಮೊದಲೇ ಕೂತಿರ್ತಾನೆ, ಮ್ಯಾಚ್ ಶುರು ಮೊದಲೇ, ಮ್ಯಾಚ್ ಮುಗಿಯೋವರೆಗೂ ಬಿಡಲ್ಲ ಅವನು, ಎಲ್ಲ 8 ತಾಸು ಹಿಂಗೆ ಕೂತು ನೋಡ್ತಿರ್ತಾನೆ. ಈಗ ನಾನು ಕೇಳಿದೆ, ತೆಂಡೂಲ್ಕರ್ ಅಂತ ಯಾರಾದರೂ ಆಡ್ತಿದ್ರ ಕ್ರಿಕೆಟು ಅಂತ ಕೇಳಿದೆ. ನಕ್ಬಿಟ್ಟ ಅವನು. ಏನು ಸರ್ ಹಂಗೆ ಕೇಳ್ತೀರಿ, ಅವ್ನು ಎಷ್ಟು ಸೆಂಚುರಿ ಇದೆ ಗೊತ್ತಾ? ಹಾಗೆ ಶುರು ಮಾಡ್ದ, 100 ಸೆಂಚುರಿ ಸರ್ ಅಂದ. ಮೊದಲೇ ಸೆಂಚುರಿ ಯಾವತ್ತು ಹೊಡೆದದ್ದು, ಇಷ್ಟು ಹೊಡೆದದ್ದು, ಹೈಯೆಸ್ಟು, ಎಲ್ಲ ಸ್ಕೋರ್ ಹೇಳ್ತಾನೆ, ಬಡ ಬಡ ಹೇಳ್ತಾನೆ. ಅದು ಮತ್ತು ನೆನಪೇ ಇರಲ್ಲ ಅಂತಾರಲ್ಲ ನಿನಗೆ ಅಂದೆ ನಾನು. ಇಷ್ಟೊಂದು ನೆನಪಿಟ್ಟಿದ್ಯಾ? ಕ್ರಿಕೆಟ್ ಎಲ್ಲ ನೆನಪಿದೆ ಪೂರ್ತಿ ಅವನಿಗೆ, ಇದು ನೆನಪಿಲ್ಲ ಅಂದರೆ ಏನು ಅರ್ಥ ಆಯ್ತಾ ಗೊತ್ತಾ ಹರ್ಷಿತ್? ಯಾವ ವಿಷಯದ ಬಗ್ಗೆ ನಿನಗೆ ಪ್ರೀತಿ ಇದೆಯೋ ಅದು ನೆನಪು ಉಳ್ಕೊಳ್ಳುತ್ತೆ, ಯಾವ್ದು ಪ್ರೀತಿ ಇಲ್ಲೋ ಅದು ಮರ್ತು ಹೋಗುತ್ತೆ ಅಷ್ಟೇ. ಈಗ ನನಗೆ ಬಸ್ ನಂಬರ್ ನೆನಪಿಟ್ಕೊಳ್ಳೋಕ್ಕಾಗಲ್ಲ, ನನಗೆ ಬೇಕಿಲ್ಲ ಅದು ಅಲ್ವಾ? ಯಾವುದ್ರ ಬಗ್ಗೆ ನನಗೆ ಆಸಕ್ತಿ ಇದೆಯೋ ಅದು ಯಾವತ್ತೂ ಮರೆಯಲ್ಲ. ಅದಕ್ಕೆ ಮೊದಲೇನು ಮಾಡಬೇಕು? ವಿಷಯದ ಬಗ್ಗೆ ಆಸಕ್ತಿ ಬೆಳೆಸ್ಕೋಬೇಕು, ಭಾಳ ಮುಖ್ಯ ಅದು. ಒಂದು ಮಾತು ಹೇಳ್ತೀನಿ, ನೀನು 10th ಇದೆಯಲ್ಲ, ಯಾವುದೋ ಒಂದು ವಿಷಯ ನಿನಗೆ ಕಷ್ಟ ಅನಿಸುತ್ತೆ, ತಲೆಗೆ ಹೋಗ್ತಾ ಇಲ್ಲ ಅನಿಸುತ್ತೆ, ದಯವಿಟ್ಟು ಪಾಲಕರು ಶಿಕ್ಷಕರು ಇದನ್ನು ಬಳಸಬೇಕು. ಈಗ ನನಗೆ 10ನೇ ಕ್ಲಾಸಲ್ಲಿ ಸೈನ್ಸ್ ಕಷ್ಟ ಆಗ್ತಾಯಿದೆ ಅಂದರೆ 10ನೇ ಕ್ಲಾಸಿನ ಸಮಸ್ಯೆ ಅಲ್ಲ, ಸಮಸ್ಯೆ ಇರೋದು 8ನೇ ಕ್ಲಾಸಿಂದು 7ನೇ ಕ್ಲಾಸಿಂದು. ಕರೆಕ್ಟ್. ಈ ಕಲ್ಪನೆ ಮಾಡ್ಕೊಳ್ಳಿ, ಯಾವುದೋ ಹುಡುಗ 7ನೇ ಕ್ಲಾಸಲ್ಲಿ 40% ತೊಗೊಂಡು 8ನೇ ಕ್ಲಾಸಿಗೆ ಬಂದಿದ್ದಾನೆ, ಅಲ್ಲಿ 40 ತೊಗೊಂಡು 9ಕ್ಕೆ ಬರ್ತಾನೆ, ಅಲ್ಲಿ 40 ತೊಗೊಂಡು 10ನೇ ಕ್ಲಾಸಿಗೆ ಬಂದಿದ್ದಾನೆ. ಅಂದರೆ ಏನರ್ಥ? ಅವನಿಗೆ 7, 8, 9ನೇ ಕ್ಲಾಸಿನ 60% ಗೊತ್ತಿಲ್ಲ, ಈ ಬಂದುಬಿಟ್ಟಿದ್ದಾನೀಗ. ಈ ಸೈನ್ಸು ಗಣಿತ ಹೇಗಿದೆ ಅಂದರೆ ಅದು ಲಾಜಿಕಲ್, ತರ್ಕಬದ್ಧವಾಗಿರ್ತದೆ. ಹಿಂದಿಂದ ಅರ್ಥ ಆಗಿದ್ರೆ ಮುಂದಿನ ಅರ್ಥ ಆಗಲ್ಲ. A+B² ಬರದೇ ಇದ್ದಾಗ ಕ್ವಾಡ್ರಾಟಿಕ್ ಇಕ್ವೇಷನ್ ಹೆಂಗೆ ಅರ್ಥ ಆಗುತ್ತೆ? ಅದಕ್ಕೆ ನಾವೇನು ಮಾಡಬೇಕು? ಮೇಷ್ಟ್ರುಗಳು ಮಾಡಬೇಕು ಅದು ಕೆಲಸ. ಕೈ ಮುಗಿದು ಬೇಡ್ಕೋತೀನಿ ಮೇಷ್ಟ್ರುಗಳಿಗೆ ನಾನು. ಡಿಸೆಂಬರ್ದಲ್ಲೇ ಶುರು ಮಾಡಿ, ಯಾವ ಹುಡುಗ ಕಷ್ಟ ಅಂತಾನ ವಿಷಯ 10ನೇ ಕ್ಲಾಸ್ ಹುಡುಗ ಕಷ್ಟ ಅಂತಿದ್ರೆ 8ನೇ ಕ್ಲಾಸಿಂದ ಕ್ವಶನ್ ಪೇಪರ್ ಕೊಡಿ ಅವನಿಗೆ. ಈಗ ಭಾಳ ಚೆಂದ ಮಾಡ್ತಾರೆ, ಈಗ ವರ್ಕ್ಶೀಟ್ ಅಂತ ಮಾಡ್ತಾರೆ, ಪ್ರತಿಯೊಂದು ಟಾಪಿಕಿಗೆ ವರ್ಕ್ಶೀಟ್ ಅಂತ ಇರ್ತದೆ. ಆ ವರ್ಕ್ಶೀಟ್ ಕೊಡ್ತಾರೆ, 8ನೇ ಕ್ಲಾಸಿನ ಬಿಡಿಸು ಅಂತಾನೆ. ಗೊತ್ತಿದೆ ಅಂತಾನು ಅವನು, ಯಾವುದೋ ಒಂದು 2 ಟಾಪಿಕ್ ಸಿಕ್ಕಾಕೊಂಡ್ಬಿಡುತ್ತೆ, ಅದೊಂದು ಚೂರು ಸಾಲ್ವ್ ಮಾಡಬೇಕು. 9th ಕ್ಲಾಸಿಂದ ಕೊಡಿ, ಅಲ್ಲೂ ಒಂದು ಚೂರು ಯಾವುದೋ ಸಿಕ್ಕಾಕ್ಕೊಳುತ್ತೆ, ಅದನ್ನ ಬಿಡಿಸಿ. ಆವಾಗ 10ನೇ ಕ್ಲಾಸಿಗೆ ನಿಜವಾಗ್ಲೂ ಬರ್ತಾನೆ ಅವನು. ಆಗ 10ನೇ ಕ್ಲಾಸಲ್ಲಿ ಹೇಳ್ಕೊಂಡೋಗಿ ಅರ್ಥ ಆಗುತ್ತೆ. ಈಗ ಕಲ್ಪನೆ ಮಾಡ್ಕೊಳ್ಳಿ, ನಾನು ಸಿನಿಮಾಕ್ಕೆ ಹೋಗಿದ್ದೀನಿ, ಇಂಟರ್ವಲ್ ಆದ್ಮೇಲೆ ಹೋಗ್ತೀನಿ ಸಿನಿಮಾಕ್ಕೆ, ಕತೆ ಅರ್ಥ ಆಗುತ್ತಾ? ಪಕ್ಕದವ್ರಿಗೆ ಪೀಡೆ ಆಗಿಬಿಡ್ತೀನಿ ನಾನು. ಅವನು ಯಾರು, ಆಕೆ ಯಾಕೆ ಬಂದ್ಲು, ಸುಮ್ಮನೆ ಕೊಡ್ರಿ, ಮಧ್ಯೆ ನೋಡಿಲ್ಲ ನೀವು ಅಂತಾರವ್ರು. ನಮ್ಮ ಹುಡುಗರಿಗೆ ಹಾಗಾಗಿದೆ. ಯಾಕೆ ಅರ್ಥ ಆಗಲ್ಲ ಅಂದರೆ ಹಿಂದಿಂದ ಅರ್ಥ ಆಗಿಲ್ಲ. ಅದಕ್ಕೆ ನಾವು ದಯವಿಟ್ಟು ಮಾಡಬೇಕಾದದ್ದು, ಮೇಷ್ಟ್ರುಗಳಾಗಲಿ ಶಿಕ್ಷಕರಾಗಲಿ ಪಾಲಕರಾಗಲಿ, ಆ ಪ್ರಶ್ನೆ ಹಿಂದಿನ ಕ್ವಶನ್ ಪೇಪರ್ ಕೊಟ್ಟು ಮಾಡಿಸ್ಬೇಕು. ಅವು ನಿಮ್ಗೆ ಮರೆಯೋದೇ ಇಲ್ಲ, ಅರ್ಥ ಆಗ್ಬಿಡುತ್ತಲ್ಲ. ಈಗ ನಾನು ಫ್ರೆಂಚಲ್ಲಿ ಮಾತಾಡ್ತಿದ್ರೆ ಏನಾಗ್ತಿತ್ತು? ಈಗ
ಒಂದು 2 ನಿಮಿಷ ತಮಾಷೆ ಅನಿಸೋದು, ಮುಂದೆ ಬೋರ್ ಬಿಡಪ್ಪ ಅರ್ಥನೇ ಆಗಲ್ಲ ಹೇಳಿದ್ದು ಅಂತಿದೆ. ಅರ್ಥ ಯಾಕಾಗಿಲ್ಲ? ನನಗೆ ಭಾಷೆ ಬರಲ್ಲ. ನಿಜ ನಿಜ. ಹಾಗೆ ವಿಷಯ ಹಿಂದಿಂದ ಅರ್ಥ ಆಗದೆ ಹೋದಾಗ ಆಸಕ್ತಿ ಕಳ್ಕೊತೇನೆ. ಆಸಕ್ತಿ ಕಳೆದು ಹೋದರೆ ನೆನಪಿರಲ್ಲ ಅಷ್ಟೇ. ಎಸ್. ಇನ್ನೊಬ್ಬ ಸ್ಟೂಡೆಂಟು PU ಸೆಕೆಂಡ್ ಇಯರ್. ನಮಸ್ಕಾರ ಸರ್, ನನ್ನ ಹೆಸರು ಮೊಹಮ್ಮದ್ ಕಿತ್ತೂರ್, ಸರ್ MBPU ಕಾಲೇಜ್ ದಾವಣಗೆರೆ. ಮೊಹಮ್ಮದ್. ಪ್ರಾಬ್ಲಮ್ ಇತ್ತು ಸರ್, ಇದು ಒಂದ್ ಸಬ್ಜೆಕ್ಟ್ ಹಿಡ್ಕೊಂಡ್ರ ಇನ್ನೊಂದ್ ಸಬ್ಜೆಕ್ಟ್ ಹಿಡಿಬೇಕಂತ ಅನ್ಸ್ತೈತಿ. ಈ ಎಕ್ಸಾಮ್ ಹತ್ರ ಬರಕತ್ತಾವ, ಅದು ಟೆನ್ಷನ್ ಭಾರಿ ಆಗತೈತಿ. ಈ ಟೆನ್ಷನ್ ಇಂದ ಬೇರೆ ಸಬ್ಜೆಕ್ಟ್ ಓದ್ಬೇಕು ಅನ್ಸ್ತೈತಿ, ಮತ್ತು ಆ ಸಬ್ಜೆಕ್ಟ್ ಮುಗಿಯಂಗಿಲ್ಲ, ಈ ಸಬ್ಜೆಕ್ಟ್ ಮುಗಿಯಂಗಿಲ್ಲ. ಫಿಸಿಕ್ಸ್ ಹಿಡಿದ್ರ ಕೆಮಿಸ್ಟ್ರಿ ಹಿಡಿಬೇಕು ಅನ್ಸ್ತೈತಿ. ಈಗ ಟೆನ್ಷನ್ ಜಾಸ್ತಿ ಹಾಕೊಂಡು ಹೋಗ್ತಾ ಇದೀವಿ, ಅದು ಮೋಟಿವೇಶನ್ ಕಮ್ಮಿ ಹಾಕೊಂಡು ಹೋಗ್ತಾ ಇದೆ. ಈಗ ಇದೆಲ್ಲ ಹೆಂಗ್ ಕವರ್ ಮಾಡ್ಬೇಕು ಸರ್? ಅದಕ್ಕೆ ಒಂದು ಪರಿಹಾರ ಹೇಳ್ರಿ ಸರ್. ಥ್ಯಾಂಕ್ಸ್. ಭಾಳ ಕರೆಕ್ಟ್ ಅದಿದೆ ಮೊಹಮ್ಮದ್, ಒಳ್ಳೆ ಪ್ರಶ್ನೆ ಕೇಳಿದ್ಯಪ್ಪ ನೀನು. ಏನು ಹೇಳ ನಾನೀಗ? ಅನಿಸುತ್ತೆ ಫಿಸಿಕ್ಸ್ ಓದ್ತಿರ್ಬೇಕಾದ್ರೆ ಅಯ್ಯೋ ಕೆಮಿಸ್ಟ್ರಿ ಓದೇ ಇಲ್ಲಲ್ಲ ಅನಿಸುತ್ತೆ. ಕೆಮಿಸ್ಟ್ರಿ ಓದೋ ಅಯ್ಯೋ ಮ್ಯಾಥ್ಸ್ ತುಂಬ ಉಳ್ಕೊಂಬಿಟ್ಟಿದೆ ಅನಿಸುತ್ತೆ. ಕೆಲವ್ರಿಗೆ ಅನುಭವ ಇರ್ಬೇಕು, ನಿನಗೆ ಅನುಭವ ಇದೆ ಇಲ್ಲೋ ಗೊತ್ತಿಲ್ಲ. ಕಾರ್ ತೊಗೊಂಡು ಸ್ಕೂಟ್ರ್ ತೊಗೊಂಡು ಹೋಗ್ತಾರೆ ಆಫೀಸಿಗೆ. ಸ್ಕೂಟ್ರ್ ಪಾರ್ಕ್ ಮಾಡಿ ಆಫೀಸ್ಗೆ ಹೋಗ್ತಾರೆ. ಮೇಲೆ ಕೂತಾಗ ಅಯ್ಯೋ ಲಾಕ್ ಮಾಡಿದ್ನೇ ಇಲ್ಲೋ ಸ್ಕೂಟ್ರ್ ನಾನು ಅಂತ ಡೌಟ್ ಬರುತ್ತೆ. ಓಡಿ ಬರ್ತಾರೆ. ಹೆಣ್ಮಕ್ಳಿಗೆ ಜಾಸ್ತಿ ಇದು. ಆಫೀಸ್ಗೆ ಹೋದ್ಮೇಲೆ ಗ್ಯಾಸ್ ಆಫ್ ಮಾಡಿದ್ನೋ ಇಲ್ಲೋ ನಾನು, ಗ್ಯಾಸ್ ಆಫ್ ಮಾಡಿದ್ನಿಲ್ಲೋ. ಯಾಕೆ ಹಿಂಗಾಗುತ್ತೆ ಗೊತ್ತಾ? ನೀವು ಸ್ಕೂಟ್ರ್ ಲಾಕ್ ಮಾಡುವಾಗ ಆಫೀಸ್ ಬಗ್ಗೆ ಚಿಂತೆ ಮಾಡ್ತಾಯಿದ್ರಿ, ಆಫೀಸ್ಗೆ ಹೋದಾಗ ಸ್ಕೂಟ್ರ್ ಬಗ್ಗೆ ಚಿಂತೆ ಮಾಡ್ತೀರಿ. ಹೀಗೆ ಯಾವಾಗ ಮನಸ್ಸು ಹೀಗೆ ತೋಲಾಯಮಾನವಾಗಿ, ಅಂದರೆ ಮಾಡುವಾಗ ಲಕ್ಷ್ಯ ಇಲ್ಲದೆ ಮಾಡಿದಾಗ ಅದು ಯಾವಾಗಲೂ ಮತ್ತೊಮ್ಮೆ ನೆನಪಾಗುತ್ತೆ. ಫಿಸಿಕ್ಸ್ ಓದುವಾಗ ಕೆಮಿಸ್ಟ್ರಿ ಬಗ್ಗೆ ಚಿಂತೆ ಬೇಡ, ಕೆಮಿಸ್ಟ್ರಿ ಓದೋ ಫಿಸಿಕ್ಸ್ ಬಗ್ಗೆ ಚಿಂತೆ ಬೇಡ. ಒಂದು ಸಿಂಪಲ್ ಹೇಳ್ಕೊಡ್ತೀನಿ ನಿಮಗೆ, ಭಾಳ ಅನುಕೂಲ ಆಗುತ್ತೆ ಅದು. ಡಾಕ್ಟರ್ ರಾಜಾ ರಾಮಣ್ಣ ಅಂತ ಇದ್ದರು, ನೀವು ಕೇಳಿದ್ದೀರಲ್ಲ ಗೊತ್ತಿಲ್ಲ. ಬಹುದೊಡ್ಡ ಅಣುವಿಜ್ಞಾನಿ, ನನಗೆ ಮೇಷ್ಟ್ರಾದವರು, ನನ್ನ ಗುರುಗಳಾಗಿದ್ದವರು, PhD ಗೈಡ್ ಮಾಡಿದವರು, ಅವರು ಅದು ದೊಡ್ಡವರು. ಅವರೊಂದು ಹೇಳ್ಕೊಡ್ತಿದ್ರು. ಅವರು ಎಷ್ಟು ಬ್ಯುಸಿ ಇರ್ತಿದ್ರು ಅಂದರೆ ಮೊಹಮ್ಮದ್, ವಾರಕ್ಕೊಂದು ದೇಶಕ್ಕೆ ಹೋಗ್ಬೇಕು ಅವರು. ಪ್ರಧಾನಮಂತ್ರಿಗಳಿಗೆ ಅಡ್ವೈಸರ್ ಅವರು. ಅಷ್ಟು ಬ್ಯುಸಿ ಇರೋ ಮನುಷ್ಯ. ನಾನು ಕೇಳಿದೆ, ಹೆಂಗೆ ಮಾಡ್ತೀರಿ ಸರ್ ಮ್ಯಾನೇಜ್, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಿ? ಅವರು ಭಾಳ ಚೆಂದ ಹೇಳಿದರು. ಯಾವುದಾದ್ರೂ ನಿನಗೆ ಚೆಂದ ಅರ್ಥ ಆಗಬೇಕಾದ್ರೆ ಮರಿಬಾರ್ದು ಅಂದರೆ, ಅವನು ಆಶ್ಚರ್ಯ ಆಗೋದು, ನೆನಪಿಟ್ಕೊಳ್ಳೋದು ಹೇಗೆ ಇಟ್ಕೋತಾರೆ ಅಂತ. ಪೋಸ್ಟ್ ಆಫೀಸ್ ಇದ್ದಂಗೆ ಇರಬೇಕು ಅನ್ನೋರು. ಇವತ್ತೇನು ಪೋಸ್ಟ್ ಆಫೀಸ್ ಅಲ್ಲ, ಇವತ್ತು ಪೋಸ್ಟಿಗೆ ಪತ್ರನೇ ಬರೋಲ್ಲ. ಆಗಿನ ಕಾಲಕ್ಕೆ ಅವ್ರು ಹೇಳೋರು, ಬೆಂಗಳೂರಿಗೆ 1,00,000 ಪೋಸ್ಟ್ ಪತ್ರ ಬರುತ್ತೆ. ಯಾರಾದರೂ ಹೆಸರು ನೋಡ್ತಾರಾ? ಏನು ಹೆಸರು ಅಂತ ಯಾರೂ ನೋಡೋಲ್ಲ. ಬೆಂಗಳೂರು ಏನು ನಂಬರ್ ಎಷ್ಟಪ್ಪ? ಬೆಂಗಳೂರು 1, ಬೆಂಗಳೂರು 2, ಬೆಂಗಳೂರು 3, ಬೆಂಗಳೂರು 4 ಅಲ್ಲಿ ಹೋಗ್ತೆ. ಸಾರ್ಟಿಂಗ್ ಔಟ್ ಆಫೀಸ್ ಅಂತಾರೆ. ಎಲ್ಲ ಪೇಪರ್ ಬೆಂಗಳೂರು 1ಗೆ ಹೋಗ್ತು. ಅಲ್ಲೂ ಹೆಸರು ನೋಡಲ್ಲ ಅವರು, ಯಾರ ಹೆಸರು ನೋಡಲ್ಲ ಅವರು. ಅಲ್ಲೂ ನೋಡ್ತಾರೆ, ಫಸ್ಟ್ ಬ್ಲಾಕ್, ಸೆಕೆಂಡ್ ಬ್ಲಾಕ್, ಥರ್ಡ್ ಬ್ಲಾಕ್, ಫೋರ್ತ್ ಬ್ಲಾಕ್. ಫಸ್ಟ್ ಬ್ಲಾಕಿಗೆ ಹೋಗುತ್ತೆ, ಅಲ್ಲೂ ಹೆಸರು ನೋಡಲ್ಲ. ಅವ್ರೇನು ಮಾಡ್ತಾರೆ? ಫಸ್ಟ್ ಮೇನ್, ಸೆಕೆಂಡ್ ಮೇನ್, ಥರ್ಡ್ ಮೇನ್ ನೋಡ್ತಾರೆ. ಆಮೇಲೆ ಆ ಪೋಸ್ಟ್ಮನ್ ಇರ್ತಾನಲ್ಲ, ಅವನು ಕೂಡ ಮನೆ ನಂಬರ್ ಜೋಡಿಸ್ಕೊತಾನೆ. 734, 736 ಜೋಡಿಸ್ಕೊಂಡು ಹೋಗ್ತಾನೆ. ಕೊನೆಗೆ ಹೆಸರು ನೋಡ್ತಾನೆ. ನೀ ಮೊದಲೇ ಹೆಸರು ನೋಡ್ಕೊಂಡು ಕೂತ್ಕೊಂಡ್ರೆ ಒಂದು ದಿವಸದ ನ್ಯೂಸ್ ಪತ್ರಗಳನ್ನು ಇಡೀ ವರ್ಷ ಬೆಲೆವಾರಿ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಓದ್ಬೇಕಾದ್ರೆ ಅವ್ರು ಹೇಳೋರು ಹೇಗೆ ಫೋಕಸ್ ಆಗಿರಬೇಕು ಅಂತ. ಓದೋಕ್ಕೆ ಬೇರೆ ತಲೆಗೇನು ಬೇಡ, ಅದೊಂದೇ ಇರಬೇಕು. ಒಂದು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ ಮೊಹಮ್ಮದ್, ಇದು ಬರಿಬೇಡ, ನಿಮ್ಮ ಫ್ರೆಂಡ್ಸ್ಗೆ ಹೇಳು. ಕಲ್ಪನೆ ಮಾಡ್ಕೋ, ಒಂದು ಅತ್ಯಂತ ಶೆಕೆ ಇರುವಂಥ ದೇಶ, ಬಿಸಿಲು ಬೆಂಕಿ ಅಂತ ದೇಶ, ಇದು ನೈಜೀರಿಯಾ ಅಂತ ಇಟ್ಕೋ. ಅಲ್ಲಿದೆಯಾ ನೀನು ನೈಜೀರಿಯಾದಲ್ಲಿ? ಅತ್ಯಂತ ಬಿಸಿ ಇರೋ ದಿವಸ ಯಾವುದು? 21 ಮೇ. ಅಂದರೆ ಅತ್ಯಂತ ಬಿಸಿ ಇರುವಂಥ ಪ್ರದೇಶ, ಅತ್ಯಂತ ಶೆಕೆ ಇರುವಂಥ ಟೈಮು ಮಧ್ಯಾಹ್ನ 21 ಮೇ. ಅದ್ರಾಗ ಬಿಸಿ ಇರುವಂಥ ಟೈಮ್ ಯಾವುದು? ಮಧ್ಯಾಹ್ನ 1:30. 50 ಡಿಗ್ರಿ ಸೆಂಗ್ರಿ ಕುದೀತಾ ಇದೆ ನೆಲ. ನಿನಗೊಂದು ದೊಡ್ಡ ಮ್ಯಾಗ್ನಿಫೈಯಿಂಗ್ ಲೆನ್ಸ್ ಕೊಟ್ಟಿದ್ದಾರೆ ಯಾರೊಬ್ಬರು, ದೊಡ್ಡ ಮಸೂರ ಕೊಟ್ಟಿದ್ದಾರೆ, ಸಣ್ಣ ಟಿಶ್ಯೂ ಪೇಪರ್ ಕೊಟ್ಟಿದ್ದಾರೆ. ಹಿಂಗೆ ಬಿಸಿಲು ಹಿಡ್ಕೊಂಬಿಟ್ರೆ ತಕ್ಕಂತ ಫೋಕಸ್ ಮಾಡಿದರೆ ಸುಟ್ಟೋಗುತ್ತೆ ಅಲ್ವಾ? ತೂತು ಮಾಡ್ಬೋದಾ ಪೇಪರಲ್ಲಿ ಲೆನ್ಸ್ ಇಟ್ಕೊಂಡು? ಎಲ್ಲ ಐಡಿಯಲ್ಲಿದೆ. ಹಾಟೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಹಾಟೆಸ್ಟ್ ಟೈಮ್ ಆಫ್ ದಿ ಇಯರ್, ಹಾಟೆಸ್ಟ್ ಟೈಮ್ ಆಫ್ ದಿ ಡೇ, ಆ್ಯಂಡ್ ಯು ಹ್ಯಾವ್ ದಿ ಬಿಗ್ ಲೆನ್ಸ್ ಆ್ಯಂಡ್ ಥಿನ್ ಪೇಪರ್. ಖಂಡಿತ ತೂತು ಮಾಡೋಕ್ಕಾಗಲ್ಲ, ಬರ್ತದೆ ಅಂತ ಹೇಳಿಬಿಡ್ತಾರೆ ಎಲ್ಲರೂ. ಯಾವಾಗ ತೂತು ಆಗಲ್ಲ ಗೊತ್ತಾ? ನಿನ್ನ ಕೈ ನಡುಗ್ತಾ ಇದ್ರೆ. ಅದೇ ಆರ್ಡಿನರಿ ಬೆಂಗಳೂರು ದಿವಸ ಯಾವ ಊರಲ್ಲಿದೆ ಆ ಊರಲ್ಲಿ ದಪ್ಪ ಬ್ರೌನ್ ಪೇಪರ್ ಹಿಡ್ಕೋ, ಸಣ್ಣ ಲೆನ್ಸ್ ಇಟ್ಕೋ, ಕರೆಕ್ಟಾಗಿ ಫೋಕಸ್ ಮಾಡಿ ಕೈ ಅಲಗಾಡ್ಲಾರ್ದಂಗೆ ಹಿಡ್ಕೋ, ಸುಟ್ಟೋಗುತ್ತೆ. ಅಂದರೆ ಜಾಗ, ಟೈಮು, ಲೆನ್ಸು, ಪೇಪರು ಮುಖ್ಯ ಅಲ್ಲ, ನಿನ್ನ ಮನಸ್ಸು ಎಷ್ಟು ಏಕಾಗ್ರ ಆಗಿದೆ ಅದರ ಮೇಲೆ ಇರ್ತದೆ. ಆದ್ದರಿಂದ ನಾನು ಹೇಳೋದು, ಫಿಸಿಕ್ಸ್ ಓದೋಕೆ ಫಿಸಿಕ್ಸ್ ಮಾತ್ರ ತಲೆ ಕೆಡಿಸ್ಕೊ. ರಾಜಾರಾಮಣ್ಣ ಹೇಳಿದ ನೆನಪಿಟ್ಕೊ, ನೀನು ಒಂದು ಕೆಲಸ ಮಾಡ್ಬೇಕು, ಅದನ್ನು ಮಾತ್ರ ಮಾಡಬೇಕು. ಮುಗೀತು, ತೆಗೆದುಬಿಡೋದು, ನೆಕ್ಸ್ಟ್ ಮೂಮೆಂಟ್ ಇಲ್ಲ ಅದು, ಮತ್ತೆ ಯಾವುದು ಓದ್ತಿ ಅದನ್ನು ಮಾಡಬೇಕು. ಅಲ್ಲಿವರೆಗೂ ಫೋಕಸ್ ಮಾಡದೆ ಹೋದರೆ
ಯು ಕಾಂಟ್ ರಿಮೆಂಬರ್ ಎನಿಥಿಂಗ್. ನಾನು ಹೇಳೋದು ಫಿಸಿಕ್ಸ್ ಓದುವಾಗ ಈಗ ಕಲ್ಪನೆ ಮಾಡ್ಕೊ, ನೀನು ಈ ದಾವಣಗೆರೆಯಲ್ಲಿ ಇದೆಯಾ, ನೀನು ಗುಲ್ಬರ್ಗ ವಿಚಾರ ಮಾಡೋದು, ಗುಲ್ಬರ್ಗದಾಗ ಬಾಂಬೆ ವಿಚಾರ ಮಾಡೋದು, ಎಲ್ಲಿಗೂ ಹೋಗಲ್ಲ, ನೀನು ಅಲ್ಲೇ ಇರ್ತೀಯ. ಅದಕ್ಕೆ ನಾನು ಹೇಳೋದು ಫಿಸಿಕ್ಸ್ ಓದುವಾಗ ಫಿಸಿಕ್ಸ್ ಒಂದೇ ಟಾಪಿಕ್ ವೈಸ್ ತಗೋ, ಏನು ಓದಿಲ್ಲ ಅಂತ ತಲೆ ಕೆಡಿಸ್ಕೊಬೇಡ, ಏನು ಓದಿದ್ದನ್ನು ಗಟ್ಟಿ ಮಾಡ್ಕೊ. ಎಸ್, ಭಾಳ ಅದ್ಭುತವಾಗಿ ಹೇಳಿದ್ರಿ. ನೆಕ್ಸ್ಟ್ ನಮಸ್ಕಾರ ಸರ್, ನನ್ನ ಹೆಸರು ಅಭಯ್ ಶ್ರೀ, SRMBPU ಕಾಲೇಜ್ ದಾವಣಗೆರೆ. ಅಭಯ್ ಸರ್, ನಾವು ಎಲ್ಲ ಪಾಯಿಂಟ್ಸ್ ಓದ್ತಿದ್ದೀವಿ ಸರ್. ಲಾಂಗ್ ಆನ್ಸರ್ಸ್ ಕನ್ನಡ ಮತ್ತೆ ಲ್ಯಾಂಗ್ವೇಜ್ ಬಂದಾಗ ಉದ್ದ ಬರಿತಾ ಟೈಮ್ ಮ್ಯಾನೇಜ್ ಆಗ್ತಿಲ್ಲ ಸರ್. ಎಲ್ಲ ಗೊತ್ತಿದ್ರು ಅಲ್ಲಿ ಬರೆಯಕ್ಕಾಗಲಿಲ್ಲ ಅಂದ್ರೆ ಪರ್ಸೆಂಟೇಜ್ ಕಮ್ಮಿ ಆಗ್ತಿದೆ. ಅದು ಒಂದು ಕ್ವಶನ್ ಬರಿತಾ ಅದ್ರ ಬದಲು ಬೇರೆ ಕ್ವಶನ್ ಬಗ್ಗೆ ಯೋಚನೆ ಮಾಡ್ತಾ ಅದ್ರ ಪಾಯಿಂಟ್ಸ್ ಎರಡು ಕನ್ಫ್ಯೂಸ್ ಆಗ್ತದೆ. ಇದಕ್ಕೇನಾದ್ರು ಪರಿಹಾರ ಕೊಡ್ತೇನೆ? ವೆರಿ ಗುಡ್, ವೆರಿ ಗುಡ್. ನೀನು ಎರಡನೇ ಪ್ರಶ್ನೆ ಮೊದಲು ಉತ್ತರ ಕೊಡ್ತೀನಿ ನಾನು. ಇದನ್ನು ಓದಿ ಅದನ್ನು ಬರಿಲ್ಲ ಇದನ್ನು ಬರಿಲ್ಲ ಅಂದ್ಕೊಂಡು ಕನ್ಫ್ಯೂಸ್ ಆಗುತ್ತೆ ಅಂತ ಹೇಳಿದೆಲ್ಲ. ಒಬ್ಬ ಜಲಾಲುದ್ದೀನ್ ರೂಮಿ ಅಂತ ಇದ್ದ, ಬಹುದೊಡ್ಡ ಸೂಫಿ ಸಂತ ಅವನು. ಅವನು ಒಂದು ಸಲ ಮನೆಯಲ್ಲಿದ್ದಾಗ ಅವನು ಅಭಿಪ್ರಾಯ ಕೇಳ್ಕೊಂಡು ಸಾಕಷ್ಟು ಜನ ಬರೋರು. ಒಬ್ಬ ಭಾರಿ ಬ್ಯುಸಿ ಮನುಷ್ಯ ಬಂದ, ಬಿಸ್ನೆಸ್ ಮನ್ ಬಂದ. ರೂಮ್ ಇದ್ದಾರೇನಪ್ಪ ಅಂತ ಕೇಳ್ದ. ಕೂತ್ಕೊಳ್ಳಿ ಬರ್ತಾರೆ ಅಂದರು. ಇವನು ಪುರ್ಸತ್ತಿಲ್ಲ, ಅವನು ದೊಡ್ಡ ಮನುಷ್ಯ ಅಲ್ಲ ಅವನು. ಇಲ್ಲ, ರೂಮಿ ಯಾರ ಹತ್ರ ಮಾತಾಡ್ತಿದ್ದಾರೆ, 2 ನಿಮಿಷಕ್ಕೆ ಬರೋನು. ರೂಮಿ ಫ್ರೀ ಆದ್ರೆ ಕೇಳು ಅಂತ. ಅವ್ನು ತಲೆ ಕೆಟ್ಟು ಹೋಗಿ ಹೇಳಿದ ರೂಮಿಗೆ, ಅವನು ಬಂದಿದ್ದಾನೆ, ಭಾಳ ಅವಸರದಲ್ಲಿದ್ದಾನೆ, ಕರಿ ಅವನೊಳಗಡೆ. ಕರೆದ್ರು. ಏನು ನಮ್ಮ ಸಮಸ್ಯೆ ಅಂತ ಕೇಳಿದ ರೂಮಿ ಅವನಿಗೆ. ಅವ್ನು ಹೇಳ್ದ, ಸರ್ ನಾನು ಬಿಸ್ನೆಸ್ ಮಾಡ್ತೀನಿ, ಒಂದು ಮಾಡಿದೆ ಅದಾಗಲಿಲ್ಲ, ಇನ್ನೊಂದು ಮಾಡಿದೆ ಅದು ಕೈ ಹಿಡಿಲಿಲ್ಲ, 5-6 ಬಿಸ್ನೆಸ್ ಮಾಡಿದೆ ಯಾವುದೂ ಸಕ್ಸಸ್ಫುಲ್ ಆಗಲಿಲ್ಲ, ನನಗೆ ಏನು ಮಾಡಬೇಕು ಅಂತ. ಹಿಂಗೆ ಬಾ, ನನ್ನ ಜೊತೆಗೆ ಬಾ. ಕರ್ಕೊಂಡು ಹೋದ. ಮನೆ ಹಿಂದೆ ದೊಡ್ಡ ಹಿತ್ತಲು. ಆ ಹಿತ್ತಲು ತುಂಬ ಸಣ್ಣ ತೂತಿಗದ ನೆಲದಲ್ಲೆಲ್ಲ. ಅವ್ನು ಕೇಳಿದೆ, ಏನು ಮಾಡಿದ್ದೀರಿ ರೂಮಿಯವರೇ, ಜಮೀನು ಹಾಳು ಮಾಡಿಬಿಟ್ಟಿದ್ದೀರಿ, ಏನು ತೆಗೆದಿದ್ದೀರಲ್ಲ, 2 ಅಡಿ 3 ಅಡಿ ತೆಗೆದಿದ್ದೀರಿ ಪೂರ್ತಿ ಅಂತ. ಹೌದು, ಅದೇ ಸಮಸ್ಯೆ ನನಗೆ ಅಂದ ರೂಮಿ. ನನ್ನ ಶಿಷ್ಯರಿದ್ದಾರಲ್ಲ, ಕುಡಿಯೋಕ್ಕೆ ನೀರು ಬೇಕು ಅವರಿಗೆ. ಬಾವಿ ತೆಗಿಯೋಕ್ಕೆ ಹೋದರು, 2 ಅಡಿ ತೆಗೆದ್ರು ಬರಲಿಲ್ಲ, ಆ ಕಡೆ 3 ಅಡಿ ತೆಗೆದ್ರು ಬರಲಿಲ್ಲ, ಇಲ್ಲ 5 ಅಡಿ ತೆಗೆದ್ರು ಬರಲಿಲ್ಲ. ಹಿಂಗಾಗಿ ಪೂರ್ತಿ ಹಿತ್ತಲೆಲ್ಲ ತೆಗೆದಿಟ್ಟಿದ್ದಾರೆ ಅಂತ. ನಾನು ನೀವು ಬುದ್ಧಿವಂತರು, ನಿಮ್ಮ ಅಭಿಪ್ರಾಯ ಕೇಳೋಕ್ಕೆ ಬಂದರೆ ನೀವು ನಮ್ಗಿಂತ ದಡ್ಡ ಕಾಣಿಸ್ತೀರಿ ನೀವು. ಅಲ್ರಿ 2-3 ಅಡಿಗೆ ನೀರು ಬರ್ತೇನೆ ರೀ, ಇಷ್ಟೆಲ್ಲ ಕಡೆ 2-2 3-3 ತೆಗೆಯೋದಕ್ಕಿಂತ ಒಂದೇ ಕಡೆ 200 ಅಡಿ ತೆಗೆದು ಬರ್ತಿರ್ಲಿಲ್ವ ನೀರು ಅಂತ. ಅದು ನಿನ್ನ ಸಮಸ್ಯೆ ಅಂತ ಹೇಳಿದ್ರು. ನಿನ್ನ ಸಮಸ್ಯೆಗೆ ಪರಿಹಾರ ಅದು. ನೀನು ಎಲ್ಲ ಕಡೆ ಅದು ಮಾಡೋಕ್ಕೆ ಹೋಗ್ತೀಯಲ್ಲ, ಹಂಗೆ ಮಾಡೋಕ್ಕೆ ಹೋಗಬೇಡ. ದಯವಿಟ್ಟು ಹೇಳ್ತೀನಲ್ಲ, ಈ ವಿಷಯ ಈ ವಿಷಯ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಡ. ಒಂದು ತೊಗೊಂಡ ಗಟ್ಟಿಯಾಗಿ ಬಾವಿ ತೆಗೆದಂಗೆ ನೆನಪಿಟ್ಕೋಬೇಕು ಅದನ್ನು. ಬಾವಿ ತೆಗಿಬೇಕಾದ್ರೆ 2 ಅಡಿ 3 ಅಡಿ ಸಾಕಾಗಲ್ಲ, 200 ಅಡಿ ತೆಗಿಬೇಕು ಸೀದಾ. ಒಂದೇ ವಿಷಯ ಹಿಡ್ಕೊ. ಆಮೇಲೆ ಇನ್ನೊಂದು ಒಳ್ಳೆ ಪ್ರಶ್ನೆ ಕೇಳಿದೆ. ಲಾಂಗ್ ಆನ್ಸರ್ಸ್ ಬರ್ತಾವೆ ಕನ್ನಡದಲ್ಲಿ ಎಲ್ಲ ಬರೀಬೇಕಾದ್ರೆ, ಟೈಮ್ ಸಾಲಲ್ಲ ಅಂತ. ಒಂದು ಮಾತು ತಿಳ್ಕೊ ಮಗು, ಟೈಮ್ ಯಾವತ್ತೂ ಕಮ್ಮಿ ಇರೋಲ್ಲ. ನಿಮ್ಮ ಪ್ರಶ್ನೆ ಪತ್ರಿಕೆ ಯಾವತ್ತೂ 3 ತಾಸು ಬರೆಯೋ ಹಂಗೆ ಇರೋಲ್ಲ ಅದು. ನಾನು ಬೇಕಾದಷ್ಟು ಸಲ ಸೆಟ್ ಮಾಡಿದ್ದೀನಿ ಪರೀಕ್ಷೆಗಳನ್ನು, ಯಾವಾಗಲೂ ಅರ್ಧ ತಾಸು ಜಾಸ್ತಿ ಇಟ್ಟಿರ್ತಾರೆ. ಇನ್ನೊಮ್ಮೆ ಓದ್ಕೊಳಕ್ಕೆ ಬಂದಿರಬೇಕು ಬರೆದದ್ದನ್ನು ನೋಡ್ಕೊಳ್ಳೋದಕ್ಕೆ. ಆಮೇಲೆ ಬರೆದಿದ್ದೇನೆ ಇಲ್ಲ, ಎಡಿಷನಲ್ ಶೀಟ್ ಟೈಮ್ ಮಾಡಿದ್ದೇನೆ ಇಲ್ಲ, ನಂಬರ್ ಅದೆಲ್ಲ ಟೈಮ್ ಕೊಟ್ಟಿರ್ತಾರೆ. ಯಾವಾಗ ಟೈಮ್ ಸಾಲಲ್ಲ ಗೊತ್ತಾ, ನೀನು ಬೇಕಾದಕ್ಕಿಂತ ಜಾಸ್ತಿ ಬರೆದಾಗ. ತೂಕ ಮಾಡ್ದಂಗೆ ಇರಬೇಕು. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, ನಿಮ್ಗೆ ಕಲಿಸಿರ್ತಾರೆ ಮೇಷ್ಟ್ರು ಶಾಲೆಯಲ್ಲಿ. 3 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 1 ಮಾರ್ಕಿಗೆ ಎಷ್ಟು. 1 ಮಾರ್ಕ್ ಕ್ವಶ್ಚನ್ಗೆ 1 ಸೆಂಟೆನ್ಸ್ ಇರುತ್ತಪ್ಪ. ನಾನು ಅದನ್ನೇ ಪೇಜ್ ತುಂಬ ಬರೆದ್ರೆ, ನಿನಗೆ ವಿಷಯ ಗೊತ್ತಿದೆ ಅಂತ, ನಿನಗೇನು ಗೊತ್ತಿದೆ ಅನ್ನೋದು ಮುಖ್ಯ ಅಲ್ಲ ಅಲ್ಲಿ, ಆ ಪ್ರಶ್ನೆಗೆ ಉತ್ತರ ಗೊತ್ತಿದೆಯಾ ಅಂತ ಬೇಕಾಗತ್ತೆ. ನೀನು ಅವಶ್ಯಕತೆಯಿಂದ ಜಾಸ್ತಿ ಬರೆದಾಗ ಟೈಮ್ ಸಾಲಲ್ಲ ಅಷ್ಟೇ. ಜೊತೆಗೆ ಈಗ ಹ್ಯಾಂಡ್ ರೈಟಿಂಗ್ ಕೂಡ ಅಂದರೆ ಏನಂದರೆ ಮೊದಲು ಬರವಣಿಗೆ ಚೆನ್ನಾಗಿ ಗೊತ್ತಿರಬೇಕು. ಈ ಪರೀಕ್ಷೆ ಸಂದರ್ಭದಲ್ಲಿ ನಾನು ಸುದೀರ್ಘ ಬರೀತೀನಿ ಅಂತಂದರೆ ಸಹಜವಾಗಿ. ಮತ್ತು ಅದೊಂದು ಇತ್ತೀಚೆಗೆ ಏನಾಗಿದೆ, ನೀವು ಹೇಳಿದೆ ಕೊರೋನಾ ಬಂದು ಹೋದ್ಮೇಲೆ ಅಂತೂ ಮಕ್ಕಳಿಗೆ ಬರವಣಿಗೆನೇ ಕಮ್ಮಿ ಆಗಿದೆ. ಗಣಿತ ಕೂಡ ಓದ್ತಾರೆ ಹುಡುಗರು, ಬರೆಯಲ್ಲ. ಬರೀಲಾರದೆ ಹೋದರೆ ಅಕ್ಷರ ದುಂಡಗಾಗಲ್ಲ. ನನ್ನ ಅಕ್ಕ ಇದ್ಲು, ಯಾವಾಗಲೂ ಗೋಲ್ಡ್ ಮೆಡಲಿಸ್ಟ್, ಆಕೆ ಫಸ್ಟ್ ರ್ಯಾಂಕೆ, ಯಾವಾಗಲೂ ಫಸ್ಟ್ ರ್ಯಾಂಕ್. ಆಕೆ ಸ್ಲೇಟ್ ಮೇಲೆ ಬರೀತಿದ್ಲು ಸರ್. ನನಗೆ ನಾಚಿಕೆ. ನಾನು ಹೇಳ್ತೀನಿ, MSc ಓದ್ಬೇಕಾದ್ರೆ ನಾನು ಸ್ಲೇಟ್ ಮೇಲೆ ಬರೀತಿದ್ದೆ. ನಾನು ಬಳಪ ಸ್ಲೇಟ್ಗೂ ಬರೀತಿದ್ದೆ. ನಾನು ಅಕ್ಕ ಕಲಿಸಿದ್ದು. ಬರೆಯೋದು ಅಳಿಸೋದು. ಕಾರಣ ಇಷ್ಟೇ, ದುಡ್ಡು ವೇಸ್ಟ್ ಆಗಲ್ಲ, ಪೇಪರ್ ವೇಸ್ಟ್ ಆಗಿಲ್ಲ, ಬಸ್ಸಿ ವೇಸ್ಟ್ ಆಗಿಲ್ಲ. ಮತ್ತು ಇನ್ನೊಂದು, ಬಳಪ ಹಿಡ್ಕೊಂಡು ಹಲಿಗೆ ಮೇಲೆ ಬರೆದಾಗ ಘರ್ಷಣೆ ಜಾಸ್ತಿ ಇರುತ್ತೆ, ಬೇಗ ಬರೆಯೋಕ್ಕಾಗಲ್ಲ. ನಾನೇನು ಮಾಡಿದ್ದೆ, 1 ಪ್ಲೇಟ್ ಬಳಪ, 1 ಪೂರ್ತಿ ಸ್ಲೇಟನ್ನು ನಾನು 5 ನಿಮಿಷದಲ್ಲಿ ಬರೆಯೋದಾದರೆ ಪೇಪರಲ್ಲಿ 3 ನಿಮಿಷದಲ್ಲಿ ಬರಿಬೋದು. ನೋಡಿ, ಬರೆದು ಅಕ್ಷರ ದುಂಡಗಾಗತ್ತೆ. ಇವಾಗ ಬಳಪನೂ ಇಲ್ಲ, ಸ್ಲೇಟು ಇಲ್ಲ, ಯಾವುದೂ ಇಲ್ಲ. ಅಲ್ಲ, ಈಗ ಮ್ಯಾಜಿಕ್ ಪ್ಲೇಟ್ ಅದು ಮಂಜಿದ ಅವೆಲ್ಲ ಬರ್ತವೆ, ಆದರೆ ಬರೀಬೇಕು, ಪ್ರಾಕ್ಟೀಸ್ ಮಾಡಬೇಕು. ಸೊ ಎಸ್ ಸರ್. ಕೊನೆಯ ಸ್ಟೂಡೆಂಟು, ಕೊನೆಯ 2. ನನ್ನ ಹೆಸರು ಶಿವಸಾಗರ್ ಅಂತ ಹೇಳಿ. ಶಿವಸಾಗರ್. ಕಾಲೇಜ್ ದಾವಣಗೆರೆ ಓದ್ತಾ ಇದ್ದೀನಿ. ನನ್ನ ಪ್ರಶ್ನೆ ಬಂದ್ಬಿಟ್ಟು, ಸರ್ ನನಗೆ ಇನ್ನೂ ಓದ್ಬೇಕು ಅಂತ ಇದೆ, ಬಟ್ ಆದ್ರೆ ನಿದ್ದೆ ಕಂಟ್ರೋಲ್ ಆಗ್ತಿರಲ್ಲ. ನಿದ್ರೆ ಪದೇ ನಿದ್ದೆ ಬರೋದು, ಓದಿದ್ದು ನೆನಪಾರ್ದಂಗೆ ಆಗೋದಾಗ್ತಾ ಇದೆ.
ಅದಕ್ಕೆ ನೀವು ಏನಾದರೂ ಪರಿಹಾರ ಹೇಳ್ಬೋದಾ ಸರ್? ನಿದ್ರೆ ಬರುತ್ತೆ ಅಂತ. ನಿದ್ರೆ. ಶಿವಸಾಗರ್, ನೀ ಹೇಳೋದು ಕರೆಕ್ಟಪ್ಪ. ನಿದ್ರೆ ಅಂದರೆ ಏನು ಅಂತ ಮುಖ್ಯ ತಿಳ್ಕೊಬೇಕು. ದೇಹಕ್ಕೆ ಆಯಾಸವಾದಾಗ ನಿನಗೆ ಗೊತ್ತಿಲ್ಲದ ಹಾಗೆ ಕಣ್ಣು ಮುಚ್ಚುತ್ತೆ, ತೂಕಡಿಕೆ ಬರುತ್ತೆ ಅಂತೀವಿ. ದಯವಿಟ್ಟು ತಿಳ್ಕೊಬೇಕಾದ್ದು, ಎರಡು ಆಕಳಿಕೆ ಮತ್ತು ನಿದ್ರೆ ಇವು ಸೈಂಟಿಫಿಕ್ ಪ್ರೊಸೆಸ್. ಇದು ಆಕಳಿಕೆ ಬರೋದು ಯಾವಾಗ ಗೊತ್ತಾ? ಮೆದುಳಿಗೆ ಸುಸ್ತಾದಾಗ ಆಕ್ಸಿಜನ್ ಬೇಕದಕ್ಕೆ, ದೀರ್ಘ ಆಕಳಿಸೋದು ಜಾಸ್ತಿ ಆಕ್ಸಿಜನ್ ತೊಗೊಳ್ಳೋದು ಒಳಗಡೆ. ಬ್ರೈನ್ ಸುಸ್ತಾದಾಗ ಮಾತ್ರ ಆಕಳಿಕೆ ಬರುತ್ತೆ. ಅದಕ್ಕೆ ನಿನಗೆ ಓದುವಾಗ ಆಕಳಿಕೆ ಬಂದರೆ ಮತ್ತು ತೂಕಡಿಕೆ ಯಾವಾಗ ಬರುತ್ತೆ ಗೊತ್ತಾ? ತುಂಬ ಬ್ರೈನಿಗೆ ಸುಸ್ತಾದಾಗ ಬರುತ್ತೆ. ನಿನಗೆ ಆಕಳಿಕೆ ನಿದ್ದೆ ಬರುತ್ತೆ ಅಂದರೆ ಬ್ರೈನಿಗೆ ಸುಸ್ತಾಗಿ, ದೇಹಕ್ಕಾಗಿರೋಲ್ಲ ಕೆಲವೊಂದು ಸಲ, ಮೆದುಳಿಗೆ ತುಂಬ ಸುಸ್ತಾಗಿರುತ್ತೆ. ಅದಕ್ಕೇನು ಮಾಡಬೇಕು? ನಾನು ಮೊದಲೇ ಹೇಳಿದ ಹಾಗೆ, ಫಸ್ಟ್ ಡೂ ನಾಟ್ ಮಿಸ್ ಯುವರ್ ಎಕ್ಸಸೈಸಸ್. ಭಾಳ ಮುಖ್ಯ ಇದು. ಮುಖ ಚೆನ್ನಾಗಿ ತೊಳ್ಕೊಂಡು ಸ್ಪಾಟ್ ಜಾಗಿಂಗ್ ಮಾಡಬೇಕು. ನಿಂತಲ್ಲೇ ಸ್ಪಾಟ್ ಜಾಗಿಂಗ್ ಮಾಡು. ಹೊರಗಡೆ ಹೋಗಿ ಓಡಿ ಬರೋಕ್ಕಿದ್ರು ಅಂತೂ ಇನ್ನೂ ಚೆಂದಾನೇ ಅದು. 10 ನಿಮಿಷ ಹೊರಗಡೆ ಬಯಲಲ್ಲಿ ಓಡಿ ಬರೋದಿದ್ರೆ ಇನ್ನೂ ಚೆಂದ, ನ್ಯಾಚುರಲ್ ಅಟ್ಮಾಸ್ಫಿಯರ್ ಇರ್ತದೆ. ಯಾವಾಗ ನೀನು ಓಡೋಕ್ಕೆ ಶುರು ಮಾಡ್ತೀವಿ, ಯಾಕೆ ಓಡಬೇಕು ಅಂತ ಹೇಳ್ತೀನಿ ಅಂದರೆ, ಉಸಿರು ಜೇಗ್ ತೊಗೋತೀವಲ್ಲ, ಯು ಪಂಪ್ ಸೋ ಮಚ್ ಆಫ್ ಆಕ್ಸಿಜನ್ ಇನ್ ಟು ದ ಬ್ರೈನ್. ಈ ಬ್ರೈನ್ ಸೆಲ್ಸ್ ಇದಾವಲ್ಲ, ದೇ ನೀಡ್ ಆಕ್ಸಿಜನ್ ವೆರಿ ಬ್ಯಾಡ್ಲಿ. ನನ್ನ ದೇಹದ ಯಾವುದೇ ಭಾಗಕ್ಕಿಂತ ಬ್ರೈನಿಗೆ ಆಕ್ಸಿಜನ್ ಜಾಸ್ತಿ ಬೇಕು. ಅಲ್ಲಿ ಜಾಸ್ತಿ ಕೆಲಸ ಇರೋದು ಇಲ್ಲೇ. ಅದಕ್ಕೆ ಒಂದು 5 ನಿಮಿಷ ಓಡಿ ಬಂದರೆ, ಎಕ್ಸಸೈಸ್ ಮಾಡಿದರೆ ಆಕ್ಸಿಜನ್ ಪಂಪ್ ಆಗುತ್ತೆ, ಬ್ರೈನ್ ಫ್ರೆಶ್ ಆಗುತ್ತೆ. ಆಗ ನೋಡಿ ನೀನು ಓದಿದ್ದೆಲ್ಲ ನೆನಪಿಡ್ಕೊಳ್ಳುತ್ತೆ, ನಿದ್ದೆ ಬರಲ್ಲ. ನಿದ್ದೆ ಬರೋದು ಅಂದರೆ ಸಿಂಪಲ್ಲಾಗಿ ಬ್ರೈನಿಗೆ ಸುಸ್ತಾಗಿದೆ ಅಂತ. ಕೆಲವರು ಹೀಗೆ ಕೂತ್ಕೊಂಡು ಓದ್ತಾರೆ, ನೋಡ್ಬೇಕು ಅದನ್ನು ಎಷ್ಟು ಚೆಂದ ಮಾಡ್ತಾರೆ ರಂಗನಾಥ್ ಅವರೇ. ನನಗೆ ಭಾಳ ಆಸೆ, ಮಕ್ಕಳ ಬಗ್ಗೆ ಭಾಳ ಪ್ರೀತಿ. ಬೆಳಗ್ಗೆ ಅಲಾರಾಮ್ ಇಟ್ಕೊಂಡ್ಬಿಡ್ತಾರೆ, 5 ಗಂಟೆಗೆ ಹೇಳಬೇಕು ಅಂತ. ಅಲಾರಾಮ್ ತನ್ನ ಪಾಡಿಗೆ ಮಾಡುತ್ತೆ ಅದು. ಬೆಳಗ್ಗೆ ನಿದ್ದೆ ಚೆಂದ ಅಲ್ವಾ? ಪಟ್ಟಂದು ಬಡ್ದು ಇನ್ನೊಂದು 10 ನಿಮಿಷ ಮಲ್ಕೋತೀನಿ ಅಂತ ಮಲ್ಕೊಳ್ಳೋದು. ಮತ್ತು ಅಮ್ಮ ಬಂದು ಎಬ್ಬಿಸ್ತಾರೆ 6 ಗಂಟೆಗೆ. ಎದ್ದು ಕೂಡೋದು, ಹಾಸಿಗೆ ಮೇಲೆ ಕೂಡೋದು, ಬೆನ್ನು ವಯಸ್ಸತ್ತೆಲ್ಲ ಗೋಡೆಗೆ ಆಣಿಸಿ ಕೂತ್ಕೊಳ್ಳೋದು. ಆಮೇಲೆ ಸ್ವಲ್ಪ ಚಳಿ ಆಗ್ತದೆ, ಚಾದರ್ ಸ್ವಲ್ಪ ಕಾಲ ಮೇಲೆ ಹೇಳ್ಕೊಳ್ಳೋದು. ಒಂದು 10 ನಿಮಿಷಕ್ಕೆ ಪುಸ್ತಕ ಓದ್ತಿರ್ತೀವಿ, ಮಲ್ಕೊಂಡಿರ್ತಾರೆ ಇವರು. ಅದು ಓದೋ ಸ್ಟೈಲ್ ಅಲ್ಲ ಅದು. ಸ್ವಚ್ಛ ಮುಖ ತೊಳ್ಕೊಂಡು ಒಂದು ಕಡೆ ಕೂತ್ಕೋಬೇಕು. ಟೇಬಲ್ ಚೇರ್ ಇದ್ದರೆ ಸರಿ, ಇದ್ರ ಏನಾದರೂ ಇರಲಿ, ಟೇಬಲ್ ಚೇರೇ ಬೇಕು ಅಂತಿಲ್ಲ. ನೆಲದ ಮೇಲೆ ಎಲ್ಲೋ ಕಡೆ ಶಾಂತ ಜಾಗ ಇರೋ ಹಾಗೆ, ಮನಸ್ಸು ಡಿಸ್ಟ್ರಾಕ್ಷನ್ ಆಗದ ಹಾಗೆ. ಕೆಲವು ಅಡುಗೆ ಮನೇಲಿ ಕೂತು ಓದ್ತಾರೆ. ಇನ್ನೊಂದು ಮಾತು ಹೇಳ್ಬಿಡ್ಬೇಕು ಇಲ್ಲಿ, ಕೆಲವರು ಟಿ ವಿ ನೋಡ್ತಾ ಓದ್ತಾರೆ, ಕೆಲವು ಮ್ಯೂಸಿಕ್ ಕೇಳ್ತಾ ಓದ್ತಾರೆ. ಮ್ಯೂಸಿಕ್ ಕೇಳಿದರೆ ನನಗೆ ಚೆನ್ನಾಗಿ ಬರ್ತದೆ ಅಂತ. ಅದು ತಪ್ಪು ತಪ್ಪು ತಪ್ಪು. ಹೌದಾ? ಖಾತ್ರಿ ತಪ್ಪದು. ಯಾಕಂದರೆ ನೀವು ಬ್ರೈನ್ ಹೆಂಗಿದೆ ಅಂದರೆ, ಒಂದು ಕೆಲಸ ಮಾಡ್ತಿದ್ರೆ ತುಂಬ ಚುರುಕಾಗಿ ಮಾಡುತ್ತೆ, 2 ಕೆಲಸ ಮಾಡಿದ್ರೆ ಹಂಚಿ ಹೋಗುತ್ತೆ, ಅದರ ವಿಭಾಗ ಆಗುತ್ತೆ. ಒಂದು ತಮಾಷೆ ಪ್ರಸಂಗ ಹೇಳ್ತೀವಿ, ಮನೆ ಪ್ರಾಕ್ಟೀಸ್ ಮಾಡಿ, ನೀವು ಮನೆ ಮಾಡಿ ನೋಡಿ. ಒಂದು ಪೇಪರ್ ಇಟ್ಕೋ, 1 2 3 4 5 6 ಎಲ್ಲರಿಗೂ ಬರುತ್ತೆ ಬರೆಯೋದಕ್ಕೆ. ವಾಚ್ ಟಾಪ್ ಕ್ಲಾಕ್ ಇಟ್ಕೋಬೇಕು. ವಾಚ್ ಇಟ್ಕೊಂಡು ಸ್ಟಾರ್ಟ್ ಅಂದು 1 2 3 4 5 6 7 8 9 10 10 ವರ್ದಿಲ್ಸ್ಬಿಡು. ಎಷ್ಟು ಸೆಕೆಂಡ್ ನೋಡಿದೆ ಬರೀ, ಅದು ಮುಂದೆ 5 ಸೆಕೆಂಡ್ ತೊಗೊಂಡೆ ಬರೀ. ಅದ್ರ ಕೆಳಗೆ ABCDEFGHIJK ಬರೀ, ಜೆ ತನಕ ಬರೀ, 10 ಆಲ್ಫಾಬೆಟ್ಸ್ ಟಕ ಟಕ ಬರೀ. ಎಷ್ಟು ಸೆಕೆಂಡ್ ತೊಗೊಂಡು ಅದು ಮುಂದೆ ಬರೀ. 7 ಸೆಕೆಂಡು ಅಂತ ಇಟ್ಕೊ. 5 ಸೆಕೆಂಡು ನಂಬರ್ ಬರೆಯೋದಕ್ಕೆ, 7 ಸೆಕೆಂಡು ಅಕ್ಷರ ಬರೆಯೋದಕ್ಕೆ ಅಲ್ವಾ? ಪೇಜ್ ತಿರುಗಿಸ್ಬೇಕೀಗ, ಆ ಪೇಜಲ್ಲಿ ಬರೆಯೋಂಗಿಲ್ಲ. ತಿರುಗಿಸಿ ಏನು ಬರೀಬೇಕು ಗೊತ್ತಾ? 1A ಪಕ್ಕದಲ್ಲಿ ಒಂದ್ರ ಕೆಳಗೊಂದಲ್ಲ, 1A 2B 3C 4D 5E ಬರ್ಕೋತ ಹೋಗು. 10J ತನಕ ಬರೀ. ಎಷ್ಟು ಸೆಕೆಂಡ್ ತೊಗೋತೀನಿ ನೋಡು. ಎರಡೂ ಸೇರಿದ 12 ಸೆಕೆಂಡ್ ಆಗಬೇಕಾಗಿತ್ತಲ್ಲ, 20 ಸೆಕೆಂಡ್ ಒಳಗೆ ಆಗೋದೇ ಇಲ್ಲ ಅದು. ಯಾಕೆ? 2 ಸಹ 12 ಆಗಬೇಕಾಯ್ತಲ್ಲ. ಅದಕ್ಕೆ ಶಿಫ್ಟ್ ಆಗುತ್ತಲ್ಲ. ದ ಬ್ರೈನ್ ಹ್ಯಾಸ್ ಟು ಚೇಂಜ್ ದ ಟ್ರ್ಯಾಕ್ ಬಿಟ್ವೀನ್ ಆಲ್ಫಾಬೆಟ್ಸ್ ಆ್ಯಂಡ್ ನಂಬರ್ಸ್. ಈ ಸ್ವಿಚಿಂಗಲ್ಲಿ ಟೈಮ್ ಲಾಸ್ ಆಗುತ್ತೆ. ಆದ್ದರಿಂದ ನಾನು ಹೇಳ್ಕೊತೀನಿ, ಯಾಕೆ ಮಲ್ಟಿ ಟಾಸ್ಕಿಂಗ್ ಇದ್ದೀನಿ ನಾನು, ಒಂದೇ ಸಲ ಎಲ್ಲ ಕೆಲಸ ಮಾಡ್ತೀನಿ. ಟಿ ವಿ ನೋಡ್ತಾ ಓದ್ತೀನಿ. ಯಾವುದಾದ್ರೂ ಒಂದು ಮಾಡಪ್ಪ. ಟಿ ವಿನಾದರೂ ನೋಡು ಭಕ್ತಿಯಿಂದ, ಇಲ್ಲ ಓದಾದರೂ ಓದು. ಎರಡೂ ಮಾಡೋಕ್ಕೆ ಹೋಗಬೇಡಿ. ಅಥವಾ ಈ ಓದಿ ತಾವು ಹೇಳಿದ್ರಲ್ಲ 45 ನಿಮಿಷಕ್ಕೆ ಒಂದು ಗ್ಯಾಪ್ ಕೊಡಬೇಕು. ಆ ಸಂದರ್ಭದಲ್ಲಿ ಬೇಕಾದ್ರೆ ಕೇಳ್ಕೊ, ತೊಂದರೆ ಇಲ್ಲ. ಆದರೆ ಓದುವಾಗ ಮಾತ್ರ ಏಕತ್ರ ಇರಬೇಕು, ಏಕಾಗ್ರ ಇರಬೇಕು. ಅರ್ಜುನನ ಕಥೆ ಎಲ್ಲರಿಗೂ ಗೊತ್ತಿದೆ. ಬಾಣ ಪ್ರಯೋಗ ಮಾಡಿದಾಗ ಎಲ್ಲರನ್ನೂ ಕರೆದ್ರು. ದ್ರೋಣಾಚಾರ್ಯರು ಗಿಡದ ಮೇಲೊಂದು ಪಕ್ಷಿ ಕಟ್ಟಿದ್ರು, ಯಾರೇ ಕಾಣುತ್ತೆ ಅಂತ. ಧರ್ಮರಾಜನ ಕರೆದ್ರು, ಕಾಣುತ್ತಾ ಪಕ್ಷಿ? ಕಾಣುತ್ತೆ ಅಂದ. ಮತ್ತೇನು ಕಾಣಿಸುತ್ತೆ? ಮರ ಕಾಣಿಸುತ್ತೆ. ಮತ್ತೇನು ಕಾಣಿಸುತ್ತೆ? ನೀವು ಕಾಣಿಸ್ತೀರಿ, ಎಲ್ಲರೂ ಕಾಣಿಸ್ತಾರೆ. ಬಾಣ ಬಿಲ್ಲಿಡು ಹೋಗಂದ್ರು ಅವರು. ಆಗಲ್ಲ ನಿನ್ನ ಕಡೆಯಿಂದ. ಎಲ್ಲರೂ ಹಾಗೆ ಹೇಳಿದರು, ಅದು ಕಾಣುತ್ತೆ, ಇದು ಕಾಣುತ್ತೆ ಅಂತ. ಅರ್ಜುನ ಹೇಳ್ದ, ಪಕ್ಷಿ ಕುತ್ತಿಗೆ ಬಿಟ್ಟು ನನಗಿನ್ನೇನೂ ಕಾಣಿಸಲ್ಲ ಅಂದವನು. ಅದಕ್ಕೆ ದೊಡ್ಡ ಧನುರ್ಧರ ಅದವನು. ಸಿಂಪಲ್ ಮೆಸೇಜು. ಓದುವಾಗ 4 ಕಡೆ ಮನಸ್ಸಿರೋದು ಬೇಡ, ಒಂದು ಕಡೆ ಇರಲಿ. ಮತ್ತು ಇನ್ನೊಂದು ಕೂತ್ಕೊಂಡು ಹಾಲಲ್ಲಿ ಕೂತ್ಕೊಳ್ಳೋದು, ಅವ್ರೇನು ಮಾಡ್ತಾರೆ ನೋಡೋದು, ಅಡುಗೆ ಮೇಲೆ ಅಮ್ಮ ಏನು ಮಾಡ್ತಾರೆ ನೋಡೋದು ಆಗೋಲ್ಲ. ಇದು ಎಷ್ಟು ಸ್ಟಡಿ ರಿಸರ್ಚ್ ಆಗಿದೆ ಸರ್. ಇದಕ್ಕೆ ಆಕ್ಸ್ಫರ್ಡಲ್ಲಿ ರಿಸರ್ಚ್ ಮಾಡಿದ್ದಾರೆ. ಈಗ ನಾನು ಪಾಠ ಮಾಡ್ತೀನಿ, ಕೈಯಲ್ಲಿ ಪುಸ್ತಕ ಹಿಡ್ಕೊಂಡು ಪಾಠ ಮಾಡ್ತಿದ್ದೀನಿ ನಾನು. 30 ಮಕ್ಕಳು ಕೂತಿದ್ದಾರೆ.
ನಾನು ಅಂದ್ಕೊಂಡಿದ್ದೆಲ್ಲ ಅರ್ಥ ಆಗುತ್ತೆ ಅವರಿಗೆ ಅಂತ. ಮಕ್ಕಳನ್ನು ಗಮನಿಸ್ತಾರೆ. ಏನೇನು ಗಮನಿಸ್ತಾರೆ? ನನ್ನ ಬಟ್ಟೆ ಗಮನಿಸ್ತಾರೆ, ನಾನು ಪುಸ್ತಕ ಹಿಡ್ಕೊಡೋದು ನೋಡ್ತಾರೆ, ನನ್ನ ಧ್ವನಿ ಏರಿಳಿತ ಗಮನಿಸ್ತಾರೆ, ನಾನು ಕೈ ಮಾಡೋದು ಗಮನಿಸ್ತಾರೆ ಅಲ್ವಾ. ಇದ್ರ ಜೊತೆಗೆ ನಾನು ಹೇಳೋದು ಪದ್ಯನೂ ಕೇಳಿಸ್ಕೊತಾರೆ. ನಾನು ಕಲ್ತದ್ದಿದ್ದು ಭಾಳ ದೊಡ್ಡ ಕಲ್ತದ್ದು. ನಾನು ಪದ್ಯ ಕಲಿಸ್ತಾ ಇದ್ರು ಅವರು. ಅವ್ರೇನು ಮಾಡಿದ್ರು ಗೊತ್ತಾ? ತನ್ನ ರೂಮಲ್ಲೇ ಕೂತ್ಕೊಂಡು ರೆಕಾರ್ಡ್ ಮಾಡಿಕೊಂಡ್ರು ತನ್ನ ಧ್ವನಿಯಲ್ಲೇ. ಇದೇನಿದು ಅಂತ, ನೀನೇ ಓದ್ತೀಯಲ್ಲ ಕ್ಲಾಸಲ್ಲಿ, ರೆಕಾರ್ಡ್ ಯಾಕೆ ಮಾಡ್ಕೋತೀಯ, ನಿನಗೆ ಅರ್ಥ ಆಗಲ್ಲ ಅಂದರು. ನನಗೆ ಅಹಂಕಾರಕ್ಕೆ ಪೆಟ್ಟು ಬಿದ್ದಂಗೆ ಆಯಿತು. ಹೋದೆ ಕ್ಲಾಸ್ ನೋಡ್ಕೊಂಬರೋಣ ಅಂತ. ಅವನೇನು ಮಾಡಿದೆ ಗೊತ್ತಾ? ಟೇಪ್ ರೆಕಾರ್ಡರ್ ಹಾಕ್ಬಿಟ್ಟು ಲಿಸನ್ ಟು ದ ಟೇಪ್ ಅಂದ. ಎಲ್ಲ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸು ಕೇಳಿದರು. ಶಲ್ ಐ ಪ್ಲೇ ಅಗೇನ್ ಅಂದ. ಇನ್ನೊಂದು ಸಲ ಕೇಳಿದ. ನನಗೆ ಅರ್ಥ ಆಗೋಯ್ತು. ನಾನು ಪದ್ಯ ಮಾಡಬೇಕಾದ್ರೆ ನನ್ನ ಕೈ, ಹಾವಭಾವ, ಬಟ್ಟೆ ಎಲ್ಲ ಗಮನಿಸ್ತಾರೆ. ಬರೀ ಟೇಪ್ ರೆಕಾರ್ಡರ್ ಕೇಳುವ ಕಣ್ಣು ಮುಚ್ಚಿ ಅದೊಂದೇ ಕೇಳ್ತಿರ್ತಾರೆ. ಫೋಕಸ್, ದಿಸ್ ಇಸ್ ದ ಫೋಕಸ್. ಹಾಗೆ ಮಾಡಿದ್ರೆ ಮರೆಯೋದೇ ಇಲ್ಲ. ಈಗ ನೀವೇ ನೋಡಿ, ಯಾವುದಾರು ಅತ್ಯಂತ ಪ್ರೀತಿ ಸಿನಿಮಾ ಹಾಡು ಬಂದರೆ, ರೇಡಿಯೋದಲ್ಲಿ ಬಂದರೆ, ಟಿ ವಿ ಬಂದರೆ ಕಣ್ಣು ಮುಚ್ಕೋತೀವಿ ನಾವು. ಕಣ್ಣು ಯಾಕೆ ಮುಚ್ಕೋತೀರಿ? ಕೇಳೋದು ಕಿವಿಯಿಂದ ಅಲ್ವಾ? ಅಂದರೆ ನಾನು ಕೇಳುವಂಥ ಪ್ರಕ್ರಿಯೆಗೆ ನಿಸರ್ಗ ಅಡ್ಡ ಬರಬಾರ್ದು ಅಂತ. ಹಾಗೆ ನಾನು ಮಕ್ಕಳಿಗೆ ಹೇಳೋದು ಅದೇನೆ. ಟಿ ವಿ ನೋಡ್ತಾ ಓದೋದು, ಮ್ಯೂಸಿಕ್ ಕೇಳ್ತಾ ಓದೋದು ಅಲ್ಲ. ಯಾವುದಾದ್ರೂ ಒಂದು ಮಾಡಿ. 40 ನಿಮಿಷ ಓದುವಾಗ ಓದಬೇಕು, ಗಟ್ಟಿಯಾಗಿ ಓದಬೇಕು. ಓದಿ ತಮ್ಮ ಮನಸ್ಸಲ್ಲಿ ಕೂತ್ಕೊಂತ ಅಂತ. ಹೇಗೆ ಓದಬೇಕು ಅಂದರೆ, ನಾಳೆ ಪರೀಕ್ಷೆಗೆ ಬಂದು ನಾನು ಏನು ಬರೀತೀನಿ ಅಂದ್ಕೊಂಡು ಓದಬೇಕು. ಹಾಗೆ ಅದು ವಿಜುವಲೈಸ್ ಆಗಿಬಿಡುತ್ತೆ. ಆವಾಗ ಕಣ್ಣು ಚಿತ್ರ ಬರ್ತದೆ. ಹತ್ತಾರು ಯೋಚನೆ ಮಾಡಿ ಆಗಲ್ಲ. ಇದು ಹೇಳಿದೆ ಕೆಮಿಸ್ಟ್ರಿ ಅಷ್ಟಾವಧಾನಿ ಶತಾವಧಾನಿ ಅಲ್ಲ ನೀವು. ಅಲ್ಲ ಹೌದು. ಅಲ್ಲ, ಅಲ್ಲಿ ಕೂಡ ಒಂದೊಂದೇ ಮಾಡ್ತಿರ್ತದೆ ಬ್ರೈನ್ ಅಟ್ ಎ ಟೈಮ್, ಒಂದೊಂದೇ ಪ್ರೊಸೆಸ್ ಮಾಡ್ತಿರ್ತದೆ. ಇಲ್ಲಿ ಕೂಡ ಹಾಗೆ. ಒಂದು ತಮಾಷೆ ಹೇಳ್ಬೇಕು ನಾನು. ಹುಡುಗರು ಓದ್ತಾ ಇರ್ತಾರೆ, ಲಕ್ಷ ಆ ಕಡೆ ಈ ಕಡೆ ಹೋಗುತ್ತೆ. ಹೋದಾಗ ಓದಿದ್ದೇನು ಪುಳಿಯಲ್ಲ. ಅದ್ರ ಬದಲು ನಾನು ಪರೀಕ್ಷೆ ಓದಿದ್ದೀನಿ, ಇದನ್ನು ವಿಜುವಲೈಸ್ ಮಾಡ್ಕೊಳ್ಳೋದು ಹೇಗೆ? ನಾನು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ನಾನು ಹೇಳಿದೆ ಸಿಂಪಲ್. ಮೆಟಲರ್ಜಿ ಅಂತ ಒಂದು ಸಬ್ಜೆಕ್ಟ್ ಇದೆ ಅವರಿಗೆ. ಲೋಹದಿಂದ, ಅದರಿಂದ ಲೋಹ ತೆಗೆಯೋದು ಹೇಗೆ ಅಂತ. ಅದನ್ನೇನು ಮಾಡಬೇಕು? ಓದಿದ್ದೀರಿ ಎಲ್ಲನೂ. ಮೊದಲು ತೆಗಿತಾರೆ, ಬಂಡೆ ಇರ್ತದೆ, ಅದು ಕುಟ್ಟಿ ಪುಡಿ ಮಾಡ್ತಾರೆ, ಅದನ್ನು ಬಿಟ್ಟು ನೀರಲ್ಲಿ ಹಾಕ್ತಾರೆ, ಕಲಬಲ ಮಾಡ್ತಾರೆ, ತೇಲುವಂಥ ಹೊಲಸೆಲ್ಲ ಹೋಗ್ಬಿಡುತ್ತದೆ. ಗಟ್ಟಿ ಮೆಟ್ಲು ಗಟ್ಟಿ ತಾನೆ, ಲೋಹ ಗಟ್ಟಿ ತಾನೆ, ಕೆಳಗೆ ಕೂತ್ಕೊಳ್ಳುತ್ತೆ. ಅದನ್ನೇನು ಮಾಡ್ತಾರೆ? ಮ್ಯಾಗ್ನೆಟಿಕ್ ಮೇಲೆ ಒಯ್ತಾರೆ. ಇದೆಲ್ಲ ಕಲ್ತಿದ್ದೆ. ಅದನ್ನು ಸಿನಿಮಾ ಮಾಡೋಕ್ಕೊಳ್ಳಲ್ಲ ನಿಮಗೆ. ಸಿನಿಮಾ ಮಾಡೋಕ್ಕಾಗಲ್ವಾ? ದೊಡ್ಡ ಬಂಡೆ ಅಗಿತಾ ಇದ್ದಾರೆ, ಕಣ್ಣು ಚಿತ್ರ ಬರಬೇಕು, JCB ಹಾಕಿ ಅಗಿತಾ ಇದ್ದಾರೆ. ಅದು ಕಲ್ಲು ಪುಟ್ಟಿ ಪುಡಿ ಮಾಡ್ತಾರೆ, ನೀರಲ್ಲಿ ಹಾಕ್ತಾರೆ. ಈಗ ಮನೇಲಿ ಅಮ್ಮ ಅಡುಗೆ ಅನ್ನ ಮಾಡಬೇಕಾದ್ರೆ ಅಕ್ಕಿ ನೀರಲ್ಲಿ ಹಾಕಿ ಹೆಂಗೆ ಮಾಡ್ತಾಳೆ, ಹೀಗೆ ಬಗ್ಗಿಸ್ತಾಳೆ. ಮೇಲಿನ ಕಸ ಎಲ್ಲ ಹೋಗಲ್ವಾ? ಇದೇ ತಾನೇ ಎಲ್ಲ ಮೆಟಲರ್ಜಿಯಲ್ಲಿ ಮಾಡೋದು. ಹಾಗೆ ಪ್ರತಿಯೊಂದು ಓದಿದ್ದನ್ನು ಒಂದು ಸಿನಿಮಾ ಮಾಡ್ಕೋಬೇಕು ಮನಸ್ಸಲ್ಲಿ, ಅದು ಮರೆಯೋದಿಲ್ಲ. ಎಂಥ ಅದ್ಭುತ. ಕೊನೆಯ ಪ್ರಶ್ನೆ ಗುರುಗಳೇ. ನಮಸ್ಕಾರ ಸರ್, ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ಸರಮಿ PU ಕಾಲೇಜ್ ದಾವಣಗೆರೆ. ನನ್ನ ಪ್ರಾಬ್ಲಮ್ ಏನಂದ್ರೆ, ನನಗೆ ಜಾಸ್ತಿ ಓದ್ತೀನಿ ಸರ್, ಅದು ಓದಿದ್ದು ನೆನಪಿರಲ್ಲ. ಮತ್ತೆ ಓದಿರ್ಬೇಕಾದ್ರೆ ಮುಂದಾಲೋಚನೆ, ಅಂದ್ರೆ ಮುಂದಿನ ಯಾವ ರೀತಿ ಅಂದ್ರೆ ಆ ರೀತಿ ಭಯ ಕಾಣಿಸುತ್ತೆ. ಮತ್ತೆ ಓದಿದ್ದು ನೆನಪಿರಲ್ಲ. ಒಂದ್ಸಲ ಟೆನ್ಷನ್ ಜಾಸ್ತಿ ಆಗುತ್ತೆ. ಮತ್ತೆ ಫೋಕಸ್ ಮೈಂಡ್ ಆಗಿ ಓದಕ್ಕಾಗಲ್ಲ. ಈ ಪ್ರಾಬ್ಲಮ್ಗೆ ಏನಾದ್ರು ಸೊಲ್ಯೂಷನ್ ಇದ್ರೆ ಹೇಳ್ತೀನಿ ಸರ್. ಮುಂದಿನ ಚಿಂತೆ ಬರುತ್ತೆ ಅಂತ. ಕಾರ್ತಿಕ್, ನಿನ್ನ ಸಮಸ್ಯೆ ಅದು ಕಾಲ್ಪನಿಕ ಅಲ್ಲ, ಅದು ನಿಜವಾಗ ಸಮಸ್ಯೆನೇ. ಅದು ಪರೀಕ್ಷೆ ಓದುವಾಗ ಮುಂದಿನ ವಿಚಾರ ಮಾಡ್ತೀನಿ. ನನಗೆ ಕೋರ್ಸ್ ಸೀಟ್ ಸಿಗುತ್ತಾ ಇಲ್ಲ, ಮಾರ್ಕ್ಸ್ ಬರುತ್ತಾ ಇಲ್ಲ, ಯಾವ ಕಾಲೇಜ್ ಸೀಟ್ ಸಿಗುತ್ತೋ ಗೊತ್ತಿಲ್ಲ, ಮುಂದೆ ಏನು ಮಾಡಬೇಕು, ಇಂಜಿನಿಯರಿಂಗ್ ಆಗುತ್ತಾ, ಮೆಡಿಕಲ್ ಆಗುತ್ತಾ, ಇದೆಲ್ಲ ಬರುತ್ತೆ. ಇಂಜಿನಿಯರಿಂಗ್ ಮೆಡಿಕಲ್ ಆಗೋದು ಯಾವಾಗಪ್ಪ ನಿನಗೆ? PUC ಆದಮೇಲೆ ತಾನೆ. ಈಗ ಇಂಜಿನಿಯರಿಂಗ್ ಮಾಡಿಕೊಂಡು ತಿಂತ ಇಲ್ಲ. ಅದು ಹೇಗಿದೆ ಅಂದರೆ, ಅವನು ಮಾಡ್ತಿದ್ದಂತೆ, ಕೋಳಿ ತಂದ, ಕೋಳಿ ನಾಳೆ 2 ತತ್ತಿ ಹಾಕುತ್ತೆ, ಅದು ಹಾಗೆ ಮೊಟ್ಟೆ ಕಾವು ಕೊಡ್ತೀನಿ, ಅವು 2 ಕೋಳಿ ಆಗುತ್ತೆ, ಅವು ಒಂದಿಷ್ಟು ಮೊಟ್ಟೆ ಆಗುತ್ತೆ, ಲೆಕ್ಕ ಹಾಕ್ಕೊಂಡದ ಕೊನೆಗೆ ಏನಾಯಿತು ಗೊತ್ತಲ್ಲ, ಎಲ್ಲ ಮೊಟ್ಟೆ ಒಡೆದು ಹೋಯ್ತಾ ಇದೆಲ್ಲ. ಹಾಗೆ ನಾಳಿನ ಚಿಂತೆ ಮಾಡಬೇಡ, ಇವತ್ತಿನ ಚಿಂತೆ ಇವತ್ತು. ನೀನು PUC ಚೆನ್ನಾಗಿ ಮಾರ್ಕ್ಸ್ ತೊಗೊಂಡಿರ್ತಾನೆ ಉಳಿದು ಕರಿಯರ್ ಆಪ್ಷನ್ಸ್ ಇರೋದು. ಅದಕ್ಕೆ ಈಗ ನನ್ನ ಗುರಿ ಇರೋದು ಈ PUC ಚೆನ್ನಾಗಿ ಓದಬೇಕು, ಚೆನ್ನಾಗಿ ಓದೋಕೆ ವಿಷಯ ಅರ್ಥ ಮಾಡ್ಕೋಬೇಕು. ಟೆನ್ಷನ್ ಆಗುತ್ತೆ, ಅದು ಖಂಡಿತ ಆಗಬೇಕಾದ್ದೇ. ಟೆನ್ಷನ್ ಆಗೋದು ಯಾವಾಗ ಅಂತ ಆಗಲೇ ಹೇಳಿದ್ದೀನಿ ನಾನು. ಒಂದು ವಿಷಯ ಅರ್ಥ ಆಗದೆ ಹೋದಾಗ, ಸರಿಯಾಗಿ ಓದದೇ ಹೋದಾಗ, ಬರವಣಿಗೆ ಆಗದೆ ಹೋದಾಗ, ಇವೆಲ್ಲವೂ ಸರಿ ಇದ್ದರೆ ಯಾಕೆ ಭಯ ಆಗಬೇಕು? ನಾನು ಹೊರಗಿಂದ ಏನೂ ಕೇಳಲ್ಲ ಪರೀಕ್ಷೆಗೆ, ಅವರು ಟೆಕ್ಸ್ಟ್ ಬುಕ್ ಬಿಟ್ಟು ಏನೂ ಕೇಳಲ್ಲ. ಆದ್ದರಿಂದ ಪರೀಕ್ಷೆಯನ್ನು ಗಮನದಲ್ಲಿಟ್ಕೊಂಡು ನಿಧಾನಕ್ಕೆ ಒಂದೇ ಮಾತು ಹೇಳೋದಾದರೆ, ನಾನು ಇಡೀ ವರ್ಷ ಓದಬೇಕು. ಮೊದಲು ಪರೀಕ್ಷೆ ಹೊತ್ತಿಗೆ ಓದಿದೆ ಕಷ್ಟ ಅದು ನಿಜ. ಕೊನೆ ಮೊಮೆಂಟಲ್ಲಿ ನೀನು ಟ್ರೈನಿಗೆ ಹೋಗಬೇಕು ಅಂತ ಬ್ಯಾಗ್ ಹಿಡ್ಕೊಂಡು ಹೋದಾಗ ಏನೋ ಮರೆತೇ ಹೋಗಿರ್ತೀಯ ನೀನು, ಗ್ಯಾರಂಟಿ. ಆದರೆ ಊರಿಗೆ ಹೋಗೋದು ಗೊತ್ತಿದ್ದಾಗ ಮೊದಲೇ ಚೆಂದಾಗಿ ಪ್ಯಾಕ್ ಮಾಡಿ ಬ್ಯಾಗ್ ರೆಡಿ ಇಟ್ಟಿದ್ರೆ ಏನೂ ಮರೆತು ಹೋಗಲ್ಲ. ಊರಿಗೆ ಹೋಗಲಿಕ್ಕೆ ತಯಾರಿ ಮಾಡ್ಕೋಬೇಕಾದ್ರೆ ನೀನು ಜೀವನಕ್ಕೆ ಬೇಕಾದಂಥ ಪರೀಕ್ಷೆಗೋಸ್ಕರ ಇನ್ನೂ ಚೆನ್ನಾಗಿ ತಯಾರು ಮಾಡ್ಕೋಬೇಕಲ್ವಾ? ಅದಕ್ಕೆ ಸರಿಯಾಗಿ ಮೊದಲಿಂದಾನೇ ಪ್ಲ್ಯಾನ್ ಮಾಡಿ, ಏನು ಅರ್ಥ ಆಗದೆ ಹೋದರೆ ಹಿಂದಿನ ಕ್ಲಾಸಿನ ಪರೀಕ್ಷೆಗೆ ಹೋಗಿ ಆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಬರಬೇಕು.
ಆಗ ಟೆನ್ಷನ್ ಆಗೋಲ್ಲ ನಿನಗೆ. ಕೆಲವು ನೋಡ್ಬೇಕು ಪರೀಕ್ಷೆ ಎಷ್ಟು ಆರಾಮಾಗಿ ಹೋಗ್ತಿರ್ತಾರೆ, ವಿಷಯ ಗೊತ್ತಿದೆ ನನಗೆ, ಈಗ ನಾನು ಮನೆಗೆ ಹೋಗೋದಕ್ಕೆ ಟೆನ್ಷನ್ ಇಲ್ಲ, ಆದರೆ ಗೊತ್ತಿಲ್ಲದ ಊರಿಗೆ ಹೋಗ್ಬೇಕಂದ್ರೆ ಟೆನ್ಷನ್ ಆಗುತ್ತೆ. ಹಾಗೆ ನೀವು ಗೊತ್ತಿಲ್ಲದ ಊರಿಗೆ ಹೋಗೋಂಗೆ ಆಗಬಾರ್ದು. ಪರೀಕ್ಷೆ ಅಂದರೆ ನಿಮ್ಗೆ ಗೊತ್ತಿರೋ ಊರಿಗೆ ನಿಮ್ಮ ಮನೆಗೆ ಹೋಗ್ತಿದ್ದೀರಿ ಅಂದ್ಕೊಂಡು ಹಾಗೆ ವಿಷಯವನ್ನು ಚೆನ್ನಾಗಿ ಓದ್ಕೊಂಡು ಮನನ ಮಾಡಿಕೊಂಡು ಅದನ್ನು ಚಿತ್ರೀಕರಣ ಮನಸ್ಸಲ್ಲಿ ಮಾಡಿಕೊಂಡು ಬರೆದು ತೆಗೆದು ಮತ್ತೊಬ್ಬರಿಗೆ ಪಾಠ ಮಾಡಿ ನೆನಪಿಟ್ಕೊಂಡ್ರೆ ಯಾವ ಚಿಂತೆನೂ ಇಲ್ಲ. ಫ್ಯಾಂಟಾಸ್ಟಿಕ್ ಸರ್. ತಮ್ಮ ಬಿಡುವಿಲ್ದಿರೋ ಸಂದರ್ಭದಲ್ಲೂ ಬಂದಿಷ್ಟು ಮಾತಾಡಿದ್ರಿ. ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶ, ಇದು ಎಲ್ಲದೂ ಕೂಡ ಸಂದೇಶವೇ, ಆದರೂ ಕೊನೆಯದಾಗಿ ಬಹಳ ಮುಖ್ಯ ಒಂದು ಮಕ್ಕಳೇ, ಯಾವತ್ತೂ ಮರಿಬಾರ್ದು, ನಿಮ್ಮ ಈ ಸ್ಥಿತಿಗೆ, ನಿಮ್ಮ ಈ ಪರೀಕ್ಷೆ ತಯಾರಿ ಮಾಡ್ಕೊಳ್ಳೋದಕ್ಕೆಲ್ಲ ನಿಮ್ಮ ಅಪ್ಪ ಅಮ್ಮ ಭಾಳ ಮುಖ್ಯ. ಅವ್ರ ಬಗ್ಗೆ ನಿಮ್ಗೆ ಯಾವತ್ತೂ ಗೌರವ ಕಮ್ಮಿ ಇರಬಾರ್ದು, ಅವ್ರ ಬಗ್ಗೆ ಪ್ರೀತಿ ಕಮ್ಮಿ ಆಗಬಾರ್ದು. ಅವ್ರು ಒತ್ತಾಯ ಮಾಡ್ತಾರೆ ಕೆಲವೊಂದು ಸಲ ಓದು ಓದು ಅಂತಾಗ ಬೇಜಾರು ಮಾಡ್ಕೋಬೇಡಿ. ಅವ್ರು ಹೇಳೋದು ನಿಮಗೋಸ್ಕರ ಹೇಳ್ತಾರೆ, ಮತ್ತೊಬ್ಬರು ಯಾರಿಗೂ ಅಲ್ಲ. ನೀವು ಯಾವಾಗಲೂ ಒಂದು ಮಾತು ತಿಳ್ಕೊಬೇಕು, ಅಮ್ಮಗೆ ಅಪಮಾನ ಮಾಡಿ ಬೇಜಾರು ಮಾಡಿ ದೊಡ್ಡವರಾಗೋಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಅಮ್ಮನ ಕಣ್ಣಲ್ಲಿ ನಿಮ್ಮ ನಡೆಯಿಂದಾಗಲಿ ಮಾತಿನಿಂದಾಗಲಿ ಒಂದು ಹನಿ ನೀರು ಬಂದರೆ ನಿಮಗೆ ಒಳ್ಳೆಯದಾಗೋಲ್ಲ, ಅದು ತಿಳ್ಕೊಬೇಕು. ದಿನ ಎದ್ದ ತಕ್ಷಣ ತಾಯಿ ಕಾಲು ಮುಟ್ಟಿ ನಮಸ್ಕಾರ ಮಾಡಿ. ಪರೀಕ್ಷೆ ಬಂದಾಗ ಅಂತಲ್ಲ, ಯಾವಾಗಲೂ ಮಾಡಬೇಕು ಅದನ್ನು. ಒಂದು ತಾಯಿ ಕಾಲು ಮುಟ್ಟಿದಾಗ ಸಿಗುವಂಥ ಆತ್ಮವಿಶ್ವಾಸ ನಿಮಗೆ ಎಲ್ಲೂ ಸಿಗಲಿಕ್ಕಿಲ್ಲಪ್ಪ, ಯಾವ ದೇವಸ್ಥಾನದಲ್ಲೂ ಸಿಗಲ್ಲ ನಿಮಗೆ. ಎಂಥ ಮಾತು ನೋಡಿ, ಅದು ಮಾಡಬೇಕು. ಸೆಕೆಂಡ್ಲಿ, ನಿಮ್ಮ ಗುರುಗಳ ಬಗ್ಗೆ ಹಗರಾಗಿ ಮಾತಾಡಬೇಡಿ. ಶಿಕ್ಷಕರ ಬಗ್ಗೆ ಹಗರಾಗಿ ಮಾತಾಡಿದಾಗ ನಿಮ್ಗೆ ಶಿಕ್ಷೆ ಓದಿದ್ದು ಅಂಟಲ್ಲ ನಿಮಗದು. ಮೂರನೇದು, ನಿಮ್ಮಲ್ಲಿ ಆತ್ಮವಿಶ್ವಾಸ ಕಮ್ಮಿ ಆಗಬಾರ್ದು. ನಾನು ಏನು ಕಮ್ಮಿ ಇದ್ದೀನಿ, ಅವ್ರಿಗೂ 2 ಕಣ್ಣು ನನಗೂ 2 ಕಣ್ಣು, ಅವ್ರಿಗೂ ಕೈ ನನಗೂ ಕೈ ಇದೆ, ನನಗೂ ದೇಹ ಇದೆ, ನನಗೂ ರಕ್ತ ಇದೆ, ಆದ್ದರಿಂದ ಅವನು ಪ್ರಯತ್ನ ಮಾಡಿದಾಗ ನಾನು ಮಾಡಿದ್ರೆ ಆಯ್ತಲ್ಲ ಅಂತ ಹೇಳಿ ಅವನನ್ನು ಅನುಸರಣೆ ಮಾಡಿ ಅನುಕರಣೆ ಮಾಡೋಕ್ಕೆ ಹೋಗಬೇಡಿ. ಅವನು ಹೇಗೆ ಓದ್ತಾನೆ ನಾಚಿಕೆ ಬೇಡ. ಇನ್ನೊಂದು ಹೇಳ್ತೀನಿ, ಶಾಲೆಯಲ್ಲಿ ಅರ್ಥ ಆಗದೆ ದಯವಿಟ್ಟು ಮೇಷ್ಟ್ರನ್ನ ಕೇಳಿ, ಸರ್ ನಂಗೆ ಅರ್ಥ ಆಗಿಲ್ಲ ಸರ್ ಹೇಳ್ಕೊಡಿ ಸರ್ ಇನ್ನೊಮ್ಮೆ ಅಂತ ಕೇಳಿ. ಕಲಿಯೋಕ್ಕೆ ಹೋದದ್ದು, ನಾಚಿಕೆ ಯಾಕೆ? ಸುಮ್ಮನೆ ಭ್ರಮೆ ಮಾಡಿ ಆಯ್ತು ಬಂದು ಪರೀಕ್ಷೆಗೆ ಬರೆದ್ರಾಯ್ತು ಅಂತಲ್ಲ. ಪರೀಕ್ಷೆಗೋಸ್ಕರ ಓದಬೇಡ, ಓದಿದ್ದನ್ನು ಪರೀಕ್ಷೆ ಮಾಡೋದಕ್ಕೆ ಇರುವಂಥ ವ್ಯವಸ್ಥೆ ಅದು ಪರೀಕ್ಷೆ. ಅದರಿಂದ ಚೆನ್ನಾಗಿ ಓದಿ, ಭವಿಷ್ಯದ ಬಗ್ಗೆ ಒಳ್ಳೆ ಮಾತಿಟ್ಕೊಳ್ಳಿ, ನೆಗೆಟಿವ್ ಥಾಟ್ಸ್ ಬೇಡ. ದಯವಿಟ್ಟು ಮೋಸ್ಟ್ ಇಂಪಾರ್ಟೆಂಟ್ ಮಾತು ಹೇಳಬೇಕಾದದ್ದು ನಾನು, ನೆಗೆಟಿವ್ ಓದಬೇಡಿ ಈ ಕಾಲಕ್ಕೆ. ಬರೀ ಕೆಟ್ಟ ಸುದ್ದಿ ನೋಡೋದು, ಕೆಟ್ಟ ವಿಷಯ ನೋಡೋದು, ಅಲ್ಲಿ ಹಂಗಾಯ್ತಂತೆ, ಅವನ ಹುಡುಗಿನ ಕೊಂದು ಹಾಕಿದ್ದಂತೆ, ಇದು ಹಿಂಗಾಯ್ತಂತೆ, ಮನೆ ಬಿಟ್ಟು ಓಡೋದಂತೆ, ವೀಲಿಂಗ್ ಮಾಡಿದ್ದಂತೆ, ಇದು ಬೇಡ. ಈ ಕಾಲದಲ್ಲಂತೂ ಮನುಷ್ಯ ಯಾವಾಗಲೂ ಧನಾತ್ಮಕವಾಗೇ ಇರಬೇಕು. ನಿಮ್ಮ ಮನಸ್ಸು ಧನಾತ್ಮಕವಾಗಿದ್ದರೆ ಒಳ್ಳೆಯ ಯೋಚನೆಗಳೇ ಬರ್ತದೆ. ಕೆಟ್ಟ ಯೋಚನೆ ಬಂದರೆ ಮನಸ್ಸು ಸ್ವಚ್ಛ ಇರಲ್ಲ. ಅದರಿಂದ ಭಗವಂತನಲ್ಲಿ ಶ್ರದ್ಧೆ ಇಟ್ಕೊಳ್ಳಿ, ನಿಮ್ಮಲ್ಲಿ ಆತ್ಮವಿಶ್ವಾಸ ಇಟ್ಕೊಳ್ಳಿ, ಕೆಲಸ ಆಗುತ್ತೆ. ಆತ್ಮಬಲಂ ಬಲಂ ಬಲಂ, ಆತ್ಮಬಲಂ ಬಲಂ ಬಲಂ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು ಸರ್, ವೆರಿ ಹ್ಯಾಪಿ. ಥ್ಯಾಂಕ್ ಯು. ಇದು ಬರೀ ವಿದ್ಯಾರ್ಥಿಗಳಿಗೆ ಅಂದರೆ ನಿಮಗೆ ಮಾತ್ರ ಇದು ಪಾಠ ಅಂತಲ್ಲ, ಒಬ್ಬ ತಂದೆಯಾಗಿ ನನಗೂ ಕೂಡ ಪಾಠ. ಇದನ್ನು ಕೇಳ್ತಿರುವಂಥ ಪೋಷಕರಿದ್ದಾರೆ ಅವರೆಲ್ಲರಿಗೂ ಕೂಡ ಒಂದು ದೊಡ್ಡ ಪಾಠ. ಯಾಕಂದರೆ ಗುರುರಾಜ್ ಕರ್ಜಿಗೆ ಅವರ ಮಾತು ಅನ್ನೋದಿದೆಯಲ್ಲ, ಅದು ಒಂದು ಲೆಕ್ಕದಲ್ಲಿ ಸಂದೇಶ. ನಾನು ಅದಕ್ಕೆ ಆರಂಭದಲ್ಲಿ ಹೇಳಿದೆ, ಇದು ಭಾಗ್ಯ. ಸೊ ಇಂಥವ್ರು ನಮ್ಮ ಸುತ್ತಮುತ್ತ ಇದ್ದಾರೆ ಅನ್ನುವಂಥದ್ದೇ ನಮ್ಮ ಭಾಗ್ಯ. ಅದು ಮತ್ತೊಂದು ಸರಿ ಭೇಟಿ ಮಾಡೋಣ. ನಮಸ್ಕಾರ. ಥ್ಯಾಂಕ್ ಯು ಸರ್. ನಮಸ್ಕಾರ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್.